ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ನಿಯಮದ ಪ್ರಕಾರ ಅಂತಿಮ ವರ್ಷದ 5 ಮತ್ತು 6ನೇ ಸೆಮಿಸ್ಟ್ರಿ ಓದ್ತಕ್ಕಂತಹ ಎಲ್ಲ ಪದವಿ ವಿದ್ಯಾರ್ಥಿಗಳಿಗಾಗಿ, ಅಂದ್ರೆ ಇದ್ರಾಗ BA ಬಂತು, BCom ಬಂತು, BSc ಬಂತು, ಆ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಅಥವಾ ಇಂಟರ್ನ್ಶಿಪ್ ವರ್ಕ್ ಅನ್ನ ಅಥವಾ ಡೆಸರ್ಟೇಷನ್ ವರ್ಕ್ ಅನ್ನ ಮ್ಯಾಂಡೇಟರಿ ಆಗಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತ ಒಂದು ಹೊಸ ನಿಯಮದ ಪ್ರಕಾರ ಇವತ್ತು ಆ ಪ್ರಾಜೆಕ್ಟ್ ಅನ್ನ ಅಥವಾ ಇಂಟರ್ನ್ಶಿಪ್ ಅನ್ನ ಅಥವಾ ಡೆಸರ್ಟೇಷನ್ ಅನ್ನ ಹೇಗೆ ಮಾಡಬೇಕು, ಹಂಗಂದ್ರೆ ಏನು ಅನ್ನೋದ್ರ ಕುರಿತು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಇದು ಸುಮಾರು 30-40 ವರ್ಷಗಳ ಹಿಂದೆ ಏನು ಪದವಿ ಮಾಡ್ಕೊಂಡಿದ್ರಲ್ಲ, ಡಿಗ್ರಿ ಮಾಡ್ತಿದ್ರಲ್ಲ, ಅವರಿಗೆ ಇಂಥ ವರ್ಕ್ಗಳು ಇದ್ದು. ಯಾರಿಗೆ ಸುಮಾರು 30-40 ವರ್ಷ ಹಿಂದೆ ಯಾರಾದ್ರೆ ಡಿಗ್ರಿನೋ PGನೋ ಅವ್ರು ಮಾಡ್ಯಾರಲ್ಲ, ಅವ್ರಿಗೆ ಇಂಥ ಡೆಸರ್ಟೇಷನ್ ವರ್ಕ್ಗಳನ್ನ ಕೊಡ್ತಿದ್ರು. ಯಾಕಂತಂದ್ರೆ ಅವ ಸಂದರ್ಭದೊಳಗ ನೀವು PGಗೆ ಬಂದ್ರೆ ಗೊತ್ತಾಗ್ತದೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಆಗಿ ಓದುವಂತ ಸಂದರ್ಭದೊಳಗೆ ಹಿಸ್ಟಾರಿಯನ್ಸ್ ಗಳ ಬಗ್ಗೆ ಓದುವಂತ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಹೆರಾಡಸ್, ತುಸಿಡಿಡಸ್, ಲಿವಿನೋ, ಟೆಸಿಟಸ್, ಕ್ಯಾಟೋನೋ, ವರೋನೋ, KA ನೀಲಕಂಠ ಶಾಸ್ತ್ರಿನೋ, ಇರ್ಫಾನ್ ಹಬೀಬ್ನೋ, ರೂಮಿಲಾ ಥಾಫರ್ನೋ, SK ಅಯ್ಯಂಗಾರ್ನೋ, ಅಸುಂದರನೋ, B ಸೇಕಲಿನೋ, ಹಿಂಗ ಯಾರ್ಯಾರು ಇತಿಹಾಸಕಾರ ಚರಿತ್ರೆಯನ್ನು ಓದ್ತಿರ್ತಿರಲ್ಲ, ಅಂತ ಚರಿತ್ರೆಯನ್ನ ಓದುವಂತ ಸಂದರ್ಭದೊಳಗ ಈ ಪ್ರಾಜೆಕ್ಟ್ ಅಂದ್ರೆ ಏನು, ಡೆಸರ್ಟೇಷನ್ ಅಂದ್ರೆ ಏನು, ಇಂಟರ್ನ್ಶಿಪ್ ಅಂದ್ರೆ ಏನು ಅನ್ನುವಂತ ಕಾನ್ಸೆಪ್ಟ್ ಆಗಿತ್ತದು. ಯಾಕಂತಂದ್ರೆ ಅವರು ತಾವು ಪದವಿ ಓದ್ತಕ್ಕಂತ ಸಂದರ್ಭದೊಳಗ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿ ಅದರದೊಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿ, ಅದರದೊಂದು ಡೆಸರ್ಟೇಷನ್ ಅನ್ನ ತಯಾರು ಮಾಡಿ, ಅದನ್ನ ಪ್ರಬಂಧವನ್ನ ತಯಾರು ಮಾಡಿ, ಕಿರು ಪ್ರಬಂಧ ತಯಾರು ಮಾಡಿ ಅದನ್ನ ವಿಭಾಗಕ್ಕೆ, ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸ್ತಿದ್ರು. ಅವಾಗ ಅವ್ರಿಗೇನಪ್ಪಾ ಅಂತಂದ್ರೆ ಒಂದು ವೈವಾ ಅಂತ ಮಾಡ್ಕೊಂತಿದ್ರು, ಸಂದರ್ಶನ ಮಾಡ್ತಿದ್ರು. ಆ ಮಾಡಿದ ವರ್ಕಿನ ಬಗ್ಗೆ ಏನು ಅವರೆಲ್ಲ ಡೆಸರ್ಟೇಷನ್ ಮಾಡಿರ್ತಾರಲ್ಲ, ಪ್ರಾಜೆಕ್ಟ್ ಮಾಡಿರ್ತಾರಲ್ಲ, ಇಂಟರ್ನ್ಶಿಪ್ ಮಾಡಿರ್ತಾರಲ್ಲ, ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಅದರಿಂದ ಉತ್ತರಗಳನ್ನ ಪಡ್ಕೊಂಡಾದ್ಮೇಲೆ ಅವರಿಗೆ ಪದವಿಯನ್ನ ಕೊಡ್ತಿದ್ರೆ. ಆಗ ಬಹಳ ಜನ ಕೇಳ್ತಿದ್ರು, ಹೆಂಗಂತಂದ್ರೆ ನೀವು ಯಾವ ವಿಷಯದ ಮೇಲೆ ಪದವಿ ಪಡ್ಕೊಂಡ್ರಿ ಅಂತ ಕೇಳ್ತಿದ್ರೆ. ಕಾಮನ್ ಆಗಿ ಆಗಿನ ಇತಿಹಾಸ ಓದುವಾಗ ಹೇಳ್ತಾರೆ, ನಾನು ಯಾವ್ದೋ ಒಂದು ಸೋಶಿಯೋ ಎಕನಾಮಿಕ್ ಕಂಡೀಷನ್ ಆಫ್ ವಿಜಯನಗರ ಎಂಪೈರು, ಅಥವಾ ಅಡ್ಮಿನಿಸ್ಟ್ರೇಷನ್ ಆಫ್ ಬಿಜಾಪುರ ಆದಿಲ್ ಶಾಹಿನೋ, ಅಥವಾ ರಿಲಿಜಿಯನ್ ಕಂಡೀಷನ್ ಆಫ್ ವಿಜಯನಗರನೋ, ಹಿಂಗೆ ಇದ್ರ ಬಗ್ಗೆ ನಾನು ಒಂದು ಕಿರು ಪ್ರಬಂಧ ಮಾಡ್ಕೊಂಡು ಅದ್ರ ಮೇಲೆ ನಾನು ಡಿಗ್ರಿ ಮಾಡ್ಕೊಂಡಿನಿ ಅಂತ. ಎಷ್ಟದು 30-35 ವರ್ಷದ ಹಿಂದಿತ್ತು. ಅದಾದ್ಮೇಲೆ PGದವ್ರಿಗೆ ಬಂತ. ನಮ್ಗಿಂತ ಏನ್ ಸೀನಿಯರ್ಸ್ PGಗಳು ಇದ್ರಲ್ಲ, ಒಂದ್ 10 ವರ್ಷ ಮುಂಚೆ ಬರ್ದ ಅವ್ರಿಗಿದ್ದು MA ಯಾವ ಒಂದು ಪ್ರಬಂಧವನ್ನ ಮಂಡಿಸೋದ್ರ ಮೂಲಕ ಸ್ನಾತಕೋತ್ತರ ಪದವಿ ಪಡ್ಕೊಂಡ್ರು ಅಂತ ಕೇಳ್ತಿದ್ರೆ. ತಮ್ಮ ಬಯೋಡಾಟಾ ಬರೀತಾರಲ್ಲ, ಪರಿಚಯ ಬರೀತಿರ್ತಾರಲ್ಲ, ಆ ಪರಿಚಯ ಬರೆಯುವಾಗ ಇದನ್ನ ಬರೀತಿದ್ರೆ ಏನಂತಂದ್ರೆ ಈ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಅಥವಾ ಸಂಶೋಧನೆ ಮಾಡಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡೆ ಅಂತ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಇರ್ತಿತ್ತು ಅಂತ. ಬಟ್ ಅದು ಏನಾಗಿತ್ತು ಅಂದ್ರೆ ಇತ್ತೀಚಿನ ಒಂದು 8-10 ವರ್ಷ 15-20 ವರ್ಷದೊಳಗೆ ಅದನ್ನ ತೆಗೆದಿದ್ರೆ. ಯಾವಾಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಬಂತೋ, ಆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಸಂದರ್ಭದೊಳಗ UG ವಿದ್ಯಾರ್ಥಿಗಳಿಗೆ ಮತ್ತು ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ PG ವಿದ್ಯಾರ್ಥಿಗಳಿಗೆ, ಅಂದ್ರೆ ನಾವು ಓದುವಾಗ ನಮ್ಮ ಸ್ಟೂಡೆಂಟ್ಸ್ಗಳ ಏನೇ ಒಂದು 2014-15 ತನಕ ಏನಿತ್ತಲ್ಲ, ಆ ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ ವರ್ಕ್ಗಳು ಇರಲಿಲ್ಲ. 2012-13-14 ಏನಾದ್ರು ಅಂದ್ರೆ ಈ ಪ್ರಾಜೆಕ್ಟ್ ವರ್ಕ್ಗಳು ಅಥವಾ ಡೆಸರ್ಟೇಷನ್ಗಳು ಪ್ರಾರಂಭ ಆದವು. ಅವಾಗ ಏನ್ ಮಾಡ್ತಾರಂದ್ರೆ ಅವರು ಆ ವಿಷಯ ಬಗ್ಗೆ ಅಧ್ಯಯನ ಮಾಡಿ ಪ್ರಾಜೆಕ್ಟ್ ಅನ್ನ ಅಥವಾ ಡೆಸರ್ಟೇಷನ್ ಅನ್ನ ಪೂರೈಸಿದ್ರು, ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಅಥವಾ ಪದವಿಯನ್ನ ಪಡ್ಕೊಂಡ್ರು. ಇದಕ್ಕಂತನ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಮಾರ್ಕ್ಸ್ಗಳನ್ನ ಅಂತ ಇಟ್ಟಿರ್ತಾರೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಏನಂತಾರೆ 50 ಮಾರ್ಕ್ಸ್ಗಳನ್ನ ಇಟ್ಟಿರ್ತಾರೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ 100 ಅಂಕಗಳನ್ನ ಇಟ್ಟಿರ್ತಾರೆ. 100 ಅಂಕಗಳನ್ನ ಹೇಗ್ ಮಾಡ್ತಾರ ಅಂತಂದ್ರೆ, ನಿಮ್ ಥಿಯರಿ ಒಳಗೆ ಹೆಂಗ 70-30 ಐತಲ್ಲ, 70-30 ಇತ್ತು ಅಂತಂದ್ರೆ 70 ಎಷ್ಟು 60-40, 60-40 ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ 60-40. ಆ 60-40 ಇತ್ತು ಅಂತಂದ್ರೆ 60 ಅಂಕಗಳೇನದಾವಲ್ಲ, 60 ಅಂಕಗಳು ನಿಮ್ಮ ಡೆಸರ್ಟೇಷನ್ ವರ್ಕ್ಗೆ, 40 ಅಂಕಗಳು ನೀವು ಏನು ರೆಡಿ ಮಾಡಿರ್ತಿರಲ್ಲ, ಮಾಡ್ಮೇಲೆ ಇಂಟರ್ವ್ಯೂಗೆ ಏನು ಬಂದಿರ್ತಿರಲ್ಲ ವೈವಾಕ್ಕೆ, ಆ ಸಂದರ್ಭದಲ್ಲಿ ನಿಮಗೆ ಕೇಳಿರುವಂತ ಪ್ರಶ್ನೆಗಳಿಗೆ ತಕ್ಕಂತ ನೀವು ಪ್ರಶ್ನೆಗಳಿಗೆ ಕೇಳಿದಿರ್ತಾರಲ್ಲ, ಆ ಪ್ರಶ್ನೆಗಳಿಗೆ ನೀವು ಏನು ಉತ್ತರ ಕೊಟ್ಟಿರಿ ಅನ್ನೋದ್ರ ಮೇಲೆ 40 ಅಂಕಗಳನ್ನ ನೀಡ್ತಾರೆ. ಹಾಗಾದ್ರೆ ನಿಮಗೆ
ಪದವಿ ಹಂತದಲ್ಲಿನೇ ಸಂಶೋಧನೆ ಮಾಡುವಂತಹ ಅಥವಾ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನವನ್ನ ಮಾಡುವಂತಹ ಅವಕಾಶವನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಟ್ಟೈತಿ. ಈ ಮುಂಚಿತವಾಗಿ ಒಂದ್ ಎರಡು ವರ್ಷದ ಹಿಂದೆ ನಾನು ಇದೇ ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ಕೊಂಡಿದ್ದೆ, ಇಂಟರ್ನ್ಶಿಪ್ ಬಗ್ಗೆ ಮತ್ತೆ ಡೆಸರ್ಟೇಷನ್ ಮತ್ತು ಪ್ರೊಜೆಕ್ಟ್ ವರ್ಕದ ಬಗ್ಗೆ ಒಂದು ಕ್ಲಾಸ್ಗಳನ್ನ ಮಾಡಿದ್ದೆ. ಮುದೋಳ್ದು ದಾನಮ್ಮ ದೇವಿ ಡಿಗ್ರಿ ಕಾಲೇಜ್ನೊಳಗೆ ಮಾಡ್ಕೊಂಡಿದ್ದೆ, ಬಾಗಲಕೋಟದೊಳಗೆ ಮಾಡ್ಕೊಂಡಿದ್ದೆ, ಆಮೇಲೆ ಇಂಡಿಯಾದೊಳಗೆ ಮಾಡ್ಕೊಂಡಿದ್ದೆ. ಇನ್ನು ಬಹಳಷ್ಟು ಪದವಿ ಕಾಲೇಜ್ನೊಳಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೆ. ಇದನ್ನ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ನಿಮಗ ಕೇವಲ ಪಠ್ಯ ಅಲ್ಲ, ಪಠ್ಯೇತರ ವಿಷಯಗಳ ಬಗ್ಗೆನೂ ನಿಮಗ್ ಜ್ಞಾನ ಇರಬೇಕು ಅಂತ. ನೀವು ಯಾವ್ದಾದ್ರು ಒಂದು ವಿಷಯ ಬೇಕಲ್ಲ, ಕಾಮನ್ ಆಗಿ ಈಗ ನಾವು ಬರೇ ಆರ್ಟ್ಸ್ ಓದ್ತಕ್ಕಂಥ ಕಲಾ ವಿಭಾಗದಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳನ್ನ ನೋಡಿದ್ರೆ, ಕಲಾ ವಿದ್ಯಾರ್ಥಿಗಳು ಯಾರಿದ್ರಲ್ಲ ಆರ್ಟ್ಸ್ ತಗೊಂಡ, ಯಾವ್ದು ಹಿಸ್ಟ್ರಿ ತಗೊಂಡವ್ರದ್ರಿ, ಪೊಲಿಟಿಕಲ್ ಸೈನ್ಸ್ ತಗೊಂಡವ್ರದ್ರಿ, ಎಕನಾಮಿಕ್ಸ್ ತಗೊಂಡವ್ರದ್ರಿ, ಸೋಷಿಯಾಲಜಿ ತಗೊಂಡವ್ರದ್ರಿ, ಜರ್ನಲಿಸಂ ತಗೊಂಡವ್ರದ್ರಿ, ಸೈಕಾಲಜಿ ತಗೊಂಡವ್ರದ್ರಿ, ಇವ್ರೇನಿದಾರಲ್ಲ ಇವರೆಲ್ಲ ಸೋಷಿಯಲ್ ಸೈನ್ಸ್ದವ್ರು. ಹಂಗಂದ್ರೆ ಸೋಷಿಯಲ್ ಸೈನ್ಸ್ಗೆ ಒಂದು ಮೆಥಡ್, ಸೈನ್ಸ್ಗೆ ಒಂದು ಮೆಥಡ್, ಕಾಮರ್ಸ್ದವ್ರಿಗೆ ಒಂದು ಮೆಥಡ್. ಸಾಮಾನ್ಯವಾಗಿ ಮೆಥಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಬರ್ತೀವಿ ನಾವು. ಹಾಗಾದ್ರೆ ಈ ಕಲಾ ವಿಭಾಗದವ್ರಿಗೆ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಬರ್ತೀವಿ? ಕಲಾ ವಿಭಾಗದವರು. ಹಾಗಾದ್ರೆ ಇತಿಹಾಸದವ್ರಿಗೆ ಒಂದು ಕಾಮನ್ ಆಗಿ ಒಂದು ಸ್ವಲ್ಪ ಸಾಮಾನ್ಯವಾಗಿ ನೋಡೋಣ. ಇತಿಹಾಸ ವಿದ್ಯಾರ್ಥಿಗಳು ಅದಾರ ಅಂತಂದ್ರೆ ಇತಿಹಾಸ ವಿದ್ಯಾರ್ಥಿಗಳಿಗೆ ಏನಂತ ಇದು ಮಾಡ್ಕೊಂತೀವಿ ಅಂತ ನಾವು. ಇತಿಹಾಸ ವಿದ್ಯಾರ್ಥಿಗಳಿಗೆ ಸ್ವಾಭಾವಿಕವಾಗಿ ನಿಮ್ಮ ಪಠ್ಯ ಏನಿರ್ತೈತಲ್ಲ, ನಿಮ್ದು NEP ಅಂತ ಏನಿದಲ್ಲ, ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನಿದಲ್ಲ, ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಒಳಗ ನೀವು ಒಟ್ಟು 6 ಸೆಮಿಸ್ಟ್ರಿಯಲ್ಲಿ ಕಲ್ತಿರ್ತಕ್ಕಂಥ ಪಠ್ಯ ಏನಿರ್ತೈತಲ್ಲ, ಸಿಲೆಬಸ್ ಇರ್ತದಲ್ಲ, ಆನ್ಸೆಂಟ್ ಇರ್ತೈತಿ, ಮಿಡವಲ್ ಇರ್ತೈತಿ, ಮಾಡರ್ನ್ ಇರ್ತೈತಿ, ಅದ್ರ ಜೊತೆ ಏನಪ್ಪಾ ಅಂದ್ರೆ ಸಿವಿಲೈಸೇಷನ್ ಇರ್ತೈತಿ, ಆರ್ಕಾಲಜಿ ಇರ್ತದೆ, ಫ್ರೀಡಮ್ ಮೂವ್ಮೆಂಟ್ ಇರ್ತದೆ, ಇಷ್ಟೆಲ್ಲ ಇರ್ತವಲ್ಲ, ಸೋಶಿಯೋ ಎಕನಾಮಿಕ್ ಕಂಡೀಷನ್ ಇರ್ತದೆ, ರಿಲಿಜಿಯಸ್ ಕಂಡೀಷನ್ ಇರ್ತದೆ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇರ್ತೈತಲ್ಲ. ಈ ಎಲ್ಲ ವಿಷಯಗಳ ಒಳಗೊಂಡು ಯಾವ್ದಾದ್ರೂ ಒಂದರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ್ಬೇಕು. ಹಾಗಾದ್ರೆ ನಾವು ಯಾವ ವಿಷಯದ ಬಗ್ಗೆ ಮಾಡ್ಬೇಕು ಅಂತ, ಯಾವ್ಯಾವ ವಿಷಯದ ಬಗ್ಗೆ ಅನ್ಕೊಂಡ್ರಿ? ನಾವೆಲ್ಲ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಒಂದು ನಿಯಮ ಮಾಡ್ಕೊಂಡಿವಿ ನಾವು. ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಾಭಾವಿಕವಾಗಿ ಮೊದಲು ನಮ್ಮ ಚರಿತ್ರೆ ನಮಗ್ ಗೊತ್ತಿರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ನಾವು ಮೊದಲು ಯಾರು ಅಂತ ನಮಗ್ ಗೊತ್ತಿರ್ಬೇಕಲ್ಲ, ನಾವ್ ಯಾವ ಊರವರು ಅನ್ನೋದು ಗೊತ್ತಾಗ್ಬೇಕಲ್ಲ, ಆಮೇಲೆ ನಮ್ಮ ಚರಿತ್ರೆ ನಮಗ್ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನಾವು ಸ್ವಾಭಾವಿಕವಾಗಿ ಸ್ನಾತಕೋತ್ತರ ಪದವಿ ಒಳಗೆ ನಾವು ಮಾಡ್ಕೊಂಡಿದ್ದು, ಅದು ಸ್ನಾತಕೋತ್ತರ ಪದವಿ ಒಳಗ ನಾವು ಗ್ರಾಮದ ಚರಿತ್ರೆಗಳನ್ನ ಕೊಡಾಕತ್ತೀವಿ. ಅಂದ್ರ ಪರ್ಟಿಕ್ಯುಲರ್ ಆಗಿ ಆಯಾ ವಿದ್ಯಾರ್ಥಿಗಳದಾರಲ್ಲ, ಆಯಾ ವಿದ್ಯಾರ್ಥಿಗಳು ಅವರವರ ಗ್ರಾಮದ ಚರಿತ್ರೆಯನ್ನ, ಇತಿಹಾಸವನ್ನ, ಸಂಸ್ಕೃತಿಯನ್ನ ಕಟ್ಟಿಕೊಡುವಂತ ಕೆಲಸ ಮಾಡ್ಬೇಕು. ಎಷ್ಟು ಜನರಿಗೆ ನಿಮ್ಮ ಊರು ಇತಿಹಾಸ ಗೊತ್ತೈತಿ? ಎಷ್ಟು ಜನರಿಗೆ ನಿಮ್ಮ ಊರು ಇತಿಹಾಸ ಗೊತ್ತೈತೆ? ನಿಮ್ಮ ಊರಾಗ ಎಷ್ಟು ಜನ ಅದಾರ ಅಂತ ಗೊತ್ತದ? ನಿಮ್ಮ ಊರೊಳಗೆ ಎಷ್ಟು ಪಂಗಡಗಳದಾವ ಅಂತ ಗೊತ್ತದವ? ನಿಮ್ಮ ಊರೊಳಗೆ ಜನಸಂಖ್ಯೆ ಎಷ್ಟು ಅಂತ ಗೊತ್ತೈತಿ? ನಿಮ್ಮ ಊರೊಳಗೆ ಶಿಕ್ಷಣ ನೀಡುವಂತ ಸಂಸ್ಥೆಗಳು ಎಷ್ಟು ಅದಾವ ಅಂತ ಗೊತ್ತದಾರ? ನಿಮ್ಮ ಊರೊಳಗ ಸಾಧನೆ ಮಾಡಿರ್ತಕ್ಕಂಥ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರ ಪರಿಚಯ ನಿಮಗೈತಿ? ನಿಮ್ಮ ಊರಿನಲ್ಲಿ ಸೈನಿಕರಾಗಿ ಹುತಾತ್ಮರಾದವ್ರ ಬಗ್ಗೆ ನಿಮ್ಗೆ ಗೊತ್ತೈತಿ? ನಿಮ್ಮ ಊರಿನಲ್ಲಿ ಸ್ವತಂತ್ರ ಹೋರಾಟ ಮಾಡಿದವ್ರ ಬಗ್ಗೆ ನಿಮ್ಗೆ ಗೊತ್ತದ? ನಿಮ್ಮ ಊರಲ್ಲಿ ಕವಿಗಳು, ವಿದ್ವಾಂಸರು, ಸಂಗೀತಗಾರರು, ಕಲಾವಿದರು ಇವ್ರ ಬಗ್ಗೆ ನಿಮ್ಗೆ ಗೊತ್ತದ? ನಿಮ್ಮ ಊರೊಳಗೆ ಗಿಗಿ ಪದ, ಡಳ್ಳಿನ ಪದ, ಚೌಡ್ಕಿ ಪದ ಹಾಡುವಂತವ್ರು ಗೊತ್ತದಾರ? ನಿಮ್ಮ ಊರಿನಲ್ಲಿ ಇರುವಂತ ದೇವಸ್ಥಾನಗಳ ಬಗ್ಗೆ ಗೊತ್ತೈತಿ? ನಿಮ್ಮ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಗೊತ್ತೈತಿ? ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಧರ್ಮಗಳು, ಧಾರ್ಮಿಕ ಸಂಸ್ಕಾರಗಳೇನದ ಅವು ಗೊತ್ತೈತಿ? ಜಾತಿಗಳು, ಉಪಜಾತಿಗಳ ಬಗ್ಗೆ ಗೊತ್ತದವ? ಅಲ್ಲಿರ್ತಕ್ಕಂಥ ಕುಲ ಕಸುಬುಗಳ ಬಗ್ಗೆ ಗೊತ್ತೈತಿ? ಅಲ್ಲಿರ್ತಕ್ಕಂಥ ಸಂಸ್ಕಾರಗಳು ಅದಾವಲ್ಲ, ಆ ಸಂಸ್ಕಾರಗಳಿಗೆ ಗೊತ್ತೈತಿ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇತಿಹಾಸ ಅಂದ್ರೆ ಇದೆ. ಇತಿಹಾಸ ಅಂದ್ರೆ ಏನು ಅಂತಂದ್ರ ಒಟ್ಟು ಚರಿತ್ರೆಯನ್ನ ತಿಳ್ಕೊಳ್ಳೋದು. ಅದಕ್ಕೆ ಹೇಳ್ತೇನೋ, ಇತಿಹಾಸ ಹಿಸ್ಟ್ರಿ ಏನಪ್ಪಾ ಅಂತಂದ್ರೆ ಆಲ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಅಂತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನಗಳ ಫಾದರ್ ಅಂಡ್ ಮದರ್ ಅಂತ. ಇತಿಹಾಸ ಅನ್ನೋದು ಎಲ್ಲ ಸಮಾಜ ವಿಜ್ಞಾನಗಳ ಮತ್ತು ವಿಜ್ಞಾನಗಳ ತಂದೆ ಮತ್ತು ತಾಯಿ ಇದ್ದಂಗ. ನೀವು ಏನ್ ನೋಡ್ಬೇಕಾದ್ರೂ ಹಿಸ್ಟ್ರಿಗೆ ಹೋಗ್ಬೇಕು ವಾಪಸ್. ನೀವು ಮ್ಯಾಥಮೆಟಿಕ್ಸ್ ಒಳಗಿಂದ ಲೆಕ್ಕಗಳನ್ನ ನೋಡ್ಬೇಕಾದ್ರೆ ಹಿಸ್ಟ್ರಿನೇ ನೋಡ್ಬೇಕ. ಸೈನ್ಸ್ ಒಳಗೆ ಏನಾದ್ರೂ ಕಂಡು ಹಿಡಿದು ನೋಡ್ಬೇಕಂದ್ರೆ ಹಿಸ್ಟ್ರಿದೊಳಗೆ ಹೋಗ್ಬೇಕ. ನೀವು ಯಾವ್ದು ಓದ್ಬೇಕಂತ ಒಂದು ಹಿಸ್ಟ್ರಿ ಬೇಕು. ಇತಿಹಾಸ ಇಲ್ಲದೆ ಏನು ಮಾಡಕ್ ಸಾಧ್ಯವಿಲ್ಲ. ಅದಕ್ಕೆ ನಾವು ಚರಿತ್ರೆಯನ್ನ ಕಟ್ಟುವಂತ ಸಂದರ್ಭದೊಳಗೆ ನಾವು ಗ್ರಾಮ ಮಟ್ಟದಲ್ಲಿ ಕಟ್ಟತಕ್ಕಂಥ ಕೆಲಸ ಮಾಡ್ಕೊಂಡಿವಿ. ಸ್ವಾಭಾವಿಕವಾಗಿ ನಾವು ಹುಡುಗರು ಪ್ರಶ್ನೆ ಕೇಳ್ತಿರ್ತೀವಿ, ನೀ ಯಾರವ ಅಂತ ಕೇಳ್ತೀವಿ. ಕೇಳಿದ ತಕ್ಷಣ ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅವ್ವನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ಅವ್ರ ಅಪ್ಪನ ಹೆಸರೇನು, ಮುಂದೆ ಅವ್ರ ಅಪ್ಪನ ಹೆಸರು ಮುಂದೆಲ್ಲಿ ಇತ್ತೆ?
ನಾವು ನಮ್ಮ ಮನೆತನದ ಚರಿತ್ರೆಯನ್ನ ಓದುವಂತ ಸಂದರ್ಭದೊಳಗ ನಾನು, ನಮ್ಮ ತಂದೆಯ ತಂದೆ, ಬಹಳ ಆದ್ರೆ ಇನ್ನು ಅವ್ರ ತಂದೆ, ನಮಗೆ ಎಷ್ಟು ಸಂತತಿ ಎಲ್ಲ ಕೂಡಿಸಿ 100 ರಿಂದ 150 ವರ್ಷದ ಚರಿತ್ರೆ ಅಷ್ಟೇ ನಮಗ್ ಗೊತ್ತೈತಿ. 100 ರಿಂದ 150 ವರ್ಷದ ಚರಿತ್ರೆ ಅಷ್ಟೇ ಗೊತ್ತೈತಿ. ಯಾಕಂದ್ರೆ ನಾವು ಚರಿತ್ರೆಯನ್ನ ಕಟ್ಟಿ ಕೊಡೋದ್ರೊಳಗ ಅಥವಾ ಚರಿತ್ರೆಯನ್ನ ದಾಖಲಿಸೋದ್ರೊಳಗ ನಾವು ಬಹಳಷ್ಟು ಎಡಬಾಕತ್ತೀವಿ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಚರಿತ್ರೆಯನ್ನ ಹಂತ ಹಂತವಾಗಿ ಕಟ್ಟಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಡೆಸರ್ಟೇಷನ್ನು, ಪ್ರೊಜೆಕ್ಟು ಮತ್ತೆ ಈ ಎಂಟ್ರನ್ಶಿಪ್ ಕೋರ್ಸ್ಗಳನ್ನ ಸರ್ಕಾರ ಏನಪ್ಪಾ ಅಂತಂದ್ರೆ ಶಿಕ್ಷಣದೊಳಗೆ ಅಳವಡಿಸೈತಿ. ಅದಕ್ಕಾಗಿ ನಾವು ಅದನ್ನ ನಿಯಮವಾಗಿ ಕಡ್ಡಾಯವಾಗಿ ನಾವು ಅದನ್ನ ಪಾಲಿಸ್ಕೊಂತ ಬರ್ತೀವಿ. ಹಾಗಾದ್ರೆ ಯಾವ ವಿಷಯದ ಬಗ್ಗೆ ಮಾಡ್ಬೇಕ್ರಿ ನಾವು ಅನ್ನುವಂತ ಪ್ರಶ್ನೆ ಒಂದಿಷ್ಟು ಜನ ಕೇಳಿದ್ರ. ನಿನ್ನೆ ಒಂದು ಯೂನಿವರ್ಸಿಟಿದ ಸ್ಟೂಡೆಂಟ್ಸ್ಗಳು ಫೋನ್ ಹಚ್ಕೊಂಡಿದ್ರು, ಸರ್ ನಾವು ಡೆಸರ್ಟೇಷನ್ ವರ್ಕ್ ಮಾಡ್ಬೇಕು, ನಮ್ಗೊಂದಿಷ್ಟು ಟೈಟಲ್ಸ್ಗಳನ್ನ ಕೊಡ್ರಿ ಅಂತ ಕೇಳ್ಕೊಂಡ್ರೆ. ನಾನಂದೆ ಟೈಟಲ್ಸ್ಗಳನ್ನ ಕೊಡ್ರಿ ಅಂತಂದಾಗ ಯಾವ ಟೈಟಲ್ಸ್ ಕೊಡ್ಬೇಕು? ಹಾಗಾದ್ರೆ ಟೈಟಲ್ಸ್ ಕೊಡ್ಬೇಕು ಅಂತಂದ್ರೆ ಅಥವಾ ಟೈಟಲ್ಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ಮೊದಲು ಸಂಶೋಧಕನಿಗೆ ಏನಿರ್ಬೇಕು ಅಂತಂದ್ರೆ ಪೂರ್ವ ಜ್ಞಾನ ಇರ್ಬೇಕು, ಹೌದಲ್ಲ? ನಾಲೆಜ್ ಇರ್ಬೇಕಲ್ಲ ಅದ್ರ ಬಗ್ಗೆ. ನಾಲೆಜ್ ಇಲ್ಲಂದ್ರೆ ಏನಾದ್ರು ಮಾಡಕ್ ಬರ್ತದೆ? ಇಲ್ಲ. ಏನ ಅನ್ನ ಮಾಡಾಕತ್ತೇನೆ, ಅನ್ನ ಕುದಿಸಾಕತ್ತೇನೆ, ಹೌದಲ್ಲ? ಅನ್ನ ಕುದಿಸುದು ಏನ್ ಕುದಿಸ್ತಾರ? ಅಕ್ಕಿ ಕುದಿಸ್ತಾರ. ನಾವ್ ಹಂಗಾಗಿ ನಮಗ್ ಮೊದಲು ನಾಲೆಜ್ ಬೇಕಲ್ಲ. ಹಾಗಾದ್ರೆ ನಮಗ ಅದ್ರ ಪೂರ್ವಜ್ಞಾನ ಬೇಕಲ್ಲ. ಹಂಗಾದ್ರೆ ಮೊದಲು ನೀವು ನಿಮ್ಗ ಯಾವ್ಯಾವ ವಿಷಯದ ಬಗ್ಗೆ ಜ್ಞಾನ ಐತಿ, ಯಾವ ವಿಷಯದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಐತಿ ಅಂತ ನೀವು ಮೊದಲು ಅದನ್ನ ಹೇಳ್ಬೇಕ. ಯಾರ್ಯಾರು ಇಲ್ಲ ನನಗೇನಾದ್ರೆ ಈ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಂಟ್ರೆಸ್ಟ್ ಅದ್ರಿ, ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಡ್ತೇನೆ ನಾನು. ಇಲ್ಲ ನನಗೆ ಈ ಮದುವೆ ಮುಂಜ್ವಿ ಈ ಕುಬುಸ ಇವು ಏನ್ ಮಾಡ್ತಾರಲ್ಲ ಇಂಥದ್ದೊಂದು ಸಂಸ್ಕೃತಿ ಬಹಳ ಇಷ್ಟ ಅನಿಸ್ತೈತಿ ನನಗೆ. ಮದುವೆ ಒಳಗೆ ಬಾರಿಸೋದು, ಮದುವೆ ಒಳಗೆ ಹಾಡೋದು, ಮದುವೆ ಒಳಗೆ ಕುಣಿಯೋದು, ಮದುವೆ ಒಳಗೆ ಏನ್ ಸಾಂಪ್ರದಾಯಗಳು ಬರ್ತಾವಲ್ಲ, ಬರ್ತಾವ. ಆ ವಿವಾಹ ಸಂಸ್ಕೃತಿ ಅದಲ್ಲ, ಆ ವಿವಾಹ ಸಂಸ್ಕೃತಿ ಬಗ್ಗೆ ಯಾವ್ದಾದ್ರು ಒಂದು ಪಂಗಡದ, ಯಾವ್ದಾದ್ರು ಒಂದು ಜಾತಿಯ, ಯಾವ್ದಾದ್ರು ಒಂದು ಧರ್ಮದ, ಯಾವ್ದಾದ್ರು ಒಂದು ಪಂಥದ, ಯಾವ್ದಾದ್ರು ಒಂದು ಪ್ರದೇಶದ, ಅಂದ್ರೆ ಪ್ರದೇಶವಾರು ಸಂಸ್ಕೃತಿ ಸ್ವಲ್ಪ ಬದಲಾಕೊಂತ ಹೋಗ್ತದೆ. ಹಂಗಂದ್ರೆ ನೀವು ಅಂತ ವಿಷಯ ಇಟ್ಕೊಂಡ್ ಮಾಡೋರಿದ್ರೆ ಇಲ್ಲ. ನನಗೇನಪ್ಪಾ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜಾತ್ರೆಗಳ ಬಗ್ಗೆ ಮಾಡ್ಬೇಕಾಗೈತಿ. ಹಂಗಂದ್ರೆ ಜಾತ್ರೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಅಂದ್ರೆ ನೀವು ಯಾವ ವಿಷಯವನ್ನ ಆಯ್ಕೆ ಮಾಡ್ಕೊಂತಿದ್ರೋ ಅದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ಪೂರ್ವ ಜ್ಞಾನ ಮುಖ್ಯವಾಗಿ ಬೇಕು. ಜ್ಞಾನನೇ ಇಲ್ಲ ಅಂತಂದ್ರೆ ನೀವು ಏನ್ ಮಾಡೋರು? PUC ಆದ್ಮೇಲೆ MA ಮಾಡಕ್ ಆಗ್ತೈತೇನು? ಇಲ್ಲ. ಆಗ್ತೈತಿ? ಇಲ್ಲ. ಅದಕ್ಕೇನ್ ಮಾಡ್ಬೇಕು? ನಮಗ್ ಜ್ಞಾನ ಬೇಕಲ್ಲ. PUC SSLC ಮುಗಿಬೇಕು, SSLC ಮುಗಿದ್ಮೇಲೆ PUC ಆಗ್ಬೇಕು, PUC ಆದ್ಮೇಲೆ ಡಿಗ್ರಿ ಆಗ್ಬೇಕು, ಡಿಗ್ರಿ ಆದ್ಮೇಲೆ PG ಆಗ್ಬೇಕು. ಅಂದ್ರೆ ನಮ್ಗೆ ಬೇಕಲ್ಲ. ನೀವೆಲ್ಲರೂ ಡಿಗ್ರಿಗೆ ಬರ್ಬೇಕಂತಂದ್ರೆ ನಿಮ್ಮೆಲ್ಲರಿಗೂ ಒಂದು ಜ್ಞಾನ ಐತಿ. ಏನಂತ? ನಾನು PUC ಮುಗಿಸ್ಕೊಂಡ ಮೇಲೆ ಏನ್ ಮಾಡ್ಬೇಕು ಅಂತ, ಹೌದಲ್ಲ? ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಬಂದಿರಿ. ಏನ್ ಸೈನ್ಸ್ ಮಾಡಿದವ್ರು ಆರ್ಟ್ಸ್ ಮಾಡ್ಬೇಕು, ಏನ್ ಸೈನ್ಸ್ ಮಾಡಿದವ್ರು ಮೆಡಿಕಲ್ಗೆ ಹೋಗ್ಬೇಕು, ಇಂಜಿನಿಯರ್ಗೆ ಹೋಗ್ಬೇಕು, ಏನ್ BA ಮಾಡ್ಬೇಕು, BCom ಮಾಡ್ಬೇಕು, BSc ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಜ್ಞಾನ ಐತಿ ನಿಮ್ಗೆ. ಜ್ಞಾನ ಐತಿ ಅನ್ನೋ ಕಾರಣಕ್ಕಾಗಿ ನೀವು ಈ ಹಂತಕ್ಕೆ ಬಂದಿರಿ. ಒಂದ್ ವೇಳೆ ನಮಗ್ ಇಲ್ಲದೆ ಹೋದರೆ ನಮ್ಮ ನೆರೆಹೊರೆಯವರು, ನಮ್ಮ ಪೇರೆಂಟ್ಸು, ನಮ್ಮ ಗುರುಗಳು ನಮಗ ಆ ವಿಷಯದ ಬಗ್ಗೆ ಜ್ಞಾನ ಕೊಡ್ತಾರೆ. ಆ ಜ್ಞಾನ ಪಡ್ಕೊಂಡು ನಾವು ಸಂಶೋಧನೆಯನ್ನ ಮಾಡ್ಬೇಕು. ಒಂದು ರೀತಿಯಲ್ಲಿ ನಿಮ್ಮ ಎಂಟ್ರನ್ಶಿಪ್, ಪ್ರೊಜೆಕ್ಟ್ ಮತ್ತು ಡೆಸರ್ಟೇಷನ್ ವರ್ಕ್ ನಿಮ್ಮನ್ನ ಸಂಶೋಧನೆ ಎಡೆಗೆ ಒಯ್ಯುವಂತ ಕೆಲಸ ಮಾಡ್ತೈತಿ. ರಿಸರ್ಚ್ ಮಾಡಕ್ ನಿಮಗ ಹೆಲ್ಪ್ ಮಾಡ್ತೈತಿ. ಅಂದ್ರೆ ನಿಮ್ಮಲ್ಲಿ ಆ ಗುಣಗಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗಾದ್ರೆ ವಿಷಯದ ಆಯ್ಕೆ ಯಾವ್ದು ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡ್ರಿ ನೀವು. ಕಾಮನ್ ಆಗಿ ಇತಿಹಾಸದ ವಿದ್ಯಾರ್ಥಿಗಳು, ನೀವು ಭೌತಿಕ ಇತಿಹಾಸದವ್ರು ಅದಿರಿ, ಒಂದಿಷ್ಟು ಜನ ಪೊಲಿಟಿಕಲ್ ಮಾಡೋರದಿರಿ ಅಂತ ಅನ್ಕೊಳ್ಳೋಣ, ಒಂದಿಷ್ಟು ಜನ ಸೋಷಿಯಾಲಜಿ ಅದಿರಿ ಅಂತ ಅನ್ಕೊಳ್ಳೋಣ, ಒಂದಿಷ್ಟು ಜನ ಎಕನಾಮಿಕ್ಸ್ ಬೇರೆ ಬೇರೆ ಸಬ್ಜೆಕ್ಟ್ ಅದವ್ರು ಅದಿರಿ. ಹಾಗಾದ್ರೆ ಇತಿಹಾಸದವರನ್ನ ಇಟ್ಕೊಳ್ಳೋಣ. ಇತಿಹಾಸದವರು ಏನೇನ್ ಮಾಡಬಹುದು ನೀವು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು. ನಿಮ್ಮ ವ್ಯಾಪ್ತಿ ಏನಿರ್ಬೇಕು ಅಂತ, ಮೊದಲು ಡಿಸೈಡ್ ಮಾಡ್ಕೊಳ್ಬೇಕು. ನೀವು ಬಿಜಾಪುರದಾಗ ಇರ್ತೀರಿ, ಬಿಜಾಪುರ ಬಿಟ್ಟು ಹೋಗೇ ಇಲ್ಲ, ನೀವು ಮೈಸೂರು ಒಡೆಯರ್ ಮಾಡ್ತೀರಿ ಅಂತಂದ್ರೆ ಆಗಂಗಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ನೀವು ಬಿಜಾಪುರದಾಗಿದ್ದು ನಾ ಮೈಸೂರು ಒಡೆಯರ್ ಬಗ್ಗೆ ಮಾಡ್ತೀನಿ ಅಂದ್ರೆ ಮಾಡಬಹುದು, ಮಾಡೋದು ತಪ್ಪದ, ಮಾಡೋದಷ್ಟು ಇದು ಅಲ್ಲ, ಮಾಡಬಹುದು. ಆದ್ರೆ ನೀವು ಏನಾಗ್ತದೆ ಅಂತಂದ್ರೆ ನೀವು ಇಲ್ಲಿದಿಂದ ಮೈಸೂರಿಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಮೈಸೂರಿಗೆ ಹೋಗಿ ಅಲ್ಲೇ ಕ್ಷೇತ್ರ ಅಧ್ಯಯನ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅಧ್ಯಯನ ನೀವು ಏನಾಗ್ತದೆ, ರೆಫರೆನ್ಸ್ ಬುಕ್ಸ್ ತಗೊಂಡು ಕಟ್ಟು ಪೇಸ್ಟ್ ಮಾಡಿ ಒಂದು ಡೆಸರ್ಟೇಷನ್ ಮಾಡಿದಂಗೆ ಆಗ್ತದೆ. ಅದಕ್ಕೇನೋ ಆಗ್ಬಾರ್ದು. ಹಂಗಂದ್ರೆ ಏನ್ ಮಾಡ್ಬೇಕು ನಾವು? ಮೊದಲ ನಮ್ಮ ವ್ಯಾಪ್ತಿ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಚರಿತ್ರೆಯನ್ನೇ ಕಟ್ಟಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು. ನಮ್ಮ ಸುತ್ತಮುತ್ತಲು ಏನೈತಲ್ಲ ಅದನ್ನ ನಾವು ಕಟ್ಟಿಕೊಡ್ಬೇಕು.
ಹಂಗಂದ್ರೆ ಸುತ್ತಮುತ್ತಲ ಕಟ್ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ, ಯಾವ್ದು ಮಾಡ್ಬೇಕ್ರಿ ಅಂತ ಪ್ರಶ್ನೆ ಬಹಳಷ್ಟು ಜನರಿಗೆ. ಯಾವ್ದು ಮಾಡ್ಬೇಕು ಅಂತ, ಯಾವ್ದು ಮಾಡ್ಬೇಕ್ರಿ? ಬಿಜಾಪುರ ಆದಿಲ್ ಶಾಹಿ ಇದು ಅಂತ ಅನ್ಕೊಳ್ಳೋಣ. ಬಿಜಾಪುರದವ್ರು ಇದ್ರಲ್ಲ ನೀವಲ್ಲ, ಬಿಜಾಪುರದವ್ರು ಇದ್ರಿ, ಬಿಜಾಪುರ ಆದಿಲ್ ಶಾಹಿ ಬಗ್ಗೆ. ಹಾಗಾದ್ರೆ ಬಿಜಾಪುರ ಆದಿಲ್ ಶಾಹಿ ಬಗ್ಗೆ ಏನ್ ಮಾಡೋರು? ಎಲ್ಲರೂ ಬಿಜಾಪುರ ಆದಿಲ್ ಶಾಹಿ ಬಗ್ಗೆ ಮಾಡ್ಯಾರಲ್ಲ, ನೀವೇನ್ ಮಾಡೋರು ಬೇಕಲ್ಲ? ಈಗ ಪ್ರಶ್ನೆ ಅದೇ ಬರ್ತದೆ, ಬಿಜಾಪುರ ಆದಿಲ್ ಶಾಹಿ ಬಗ್ಗೆ ಏನ್ ಮಾಡ್ಬೋದು? ಬಿಜಾಪುರ ಆದಿಲ್ ಶಾಹಿ ಬಗ್ಗೆ ಏನ್ ಮಾಡಬಹುದು ಅಂತಂದ್ರ ಸಾವಿರಾರು ವಿಷಯಗಳು ಬರ್ತಾವ. ಆ ವಿಷಯದ ಬಗ್ಗೆ ನಮಗ ಜ್ಞಾನ ಇರ್ಬೇಕ, ಮತ್ತು ಆ ವಿಷಯದ ಬಗ್ಗೆ ನಮಗ ಮೂಲ ಆಧಾರಗಳು ಸಿಗ್ಬೇಕ. ಮೂಲ ಆಧಾರಗಳು ನಮಗ್ ಸಿಗ್ಬೇಕ. ಮೂಲಾಧಾರಗಳು ಇಲ್ಲದೆ ಹೋದರೆ ನಾವು ಇತಿಹಾಸವನ್ನ ಸೃಷ್ಟಿ ಮಾಡಕ್ ಆಗಂಗಿಲ್ಲ. ಒಂದು ವೇಳೆ ಸೃಷ್ಟಿ ಮಾಡಲೇಬೇಕು ಅಂತ ಅನ್ಕೊಂಡ್ರೆ ನಾವು ಮೌಖಿಕ ಆಧಾರವನ್ನ ನಿರ್ಧಾರ ಮಾಡ್ತೀವಿ. ಮೌಖಿಕ ಆಧಾರ ಅಂತಂದ್ರ ಬಾಯಿಯಿಂದ ಬಾಯಿಗೆ ಕೇಳಿ ಕೇಳಿ ಬರೆಯೋದಂತ, ಯಾರು ಹೇಳಿದ್ರು ಅಂತ ರೆಫರೆನ್ಸ್ ಹಾಕೊಂಡ್ ಬರೆಯೋದು, ಅದನ್ನೇ ಅದು ಮೌಖಿಕ ಇತಿಹಾಸ ಕಟ್ಟಿ ಕೊಡೋದು ಅಂತ. ಇತಿಹಾಸವನ್ನ ಕಟ್ಟಕ್ಕೆ ಮೌಖಿಕ ದಾಖಲೆಗಳನ್ನು ನಾವು ಬಳಕೆ ಮಾಡ್ಕೊಂತೀವಿ. ಹಾಗಾದ್ರೆ ಇಲ್ಲಿ ತನಕ ಆಗಿರ್ತಕ್ಕಂಥ ಚರಿತ್ರೆಗಳು ಬಿಟ್ಟು ನೀವು ಹೊಸದೇನ್ ಮಾಡಬಹುದು? ಆದಿಲ್ ಶಾಹಿಗಳ ಕಲೆ ಮತ್ತು ವಾಸ್ತುಶಿಲ್ಪ ಎಷ್ಟು ಜನ ಮಾಡಿಲ್ಲ? ಹಾಗಾದ್ರೆ ನೀವು ಆದಿಲ್ ಶಾಹಿಗಳ ಕಲೆ ವಾಸ್ತುಶಿಲ್ಪ ಮಾಡೋರೇನು? ನಾವು ಬಿಜಾಪುರ ಅಂತಂದಾಗ ನಾವು 12ನೇ ಶತಮಾನದ ಕಲ್ಯಾಣದ ಕ್ರಾಂತಿಯನ್ನ ನೋಡಿವಿ, ಬಸವಣ್ಣ ನೋಡಿವಿ, ವಚನಕಾರರು ಸಾಕಷ್ಟು ಜನ ಶರಣೆಯರನ್ನ ನಾವು ನೋಡ್ಕೊಂತೀವಿ. ಅವ್ರ ಬಗ್ಗೆ ಮಾಡೋರಿದ್ದೀರೇನು? ಹಾಗಾದ್ರೆ ಇಲ್ಲಿ ತನಕ ಮಾಡಿಲ್ಲೇನು? ಮಾಡಿದ್ರೆ ಅವರು ಇಡಿಯಾಗಿ ಮಾಡ್ಯಾರೋ ಏನು ಬಿಡಿಯಾಗಿ ಮಾಡ್ಯಾರೋ? ಅಂದ್ರೆ ಈ ಪೂರ್ವ ಅಧ್ಯಯನ ಆಗಿರ್ತಕ್ಕಂಥ ಅಧ್ಯಯನಗಳ ಜ್ಞಾನ ಬೇಕಲ್ಲ ನಮಗೆ. ಹಾಗಾದ್ರೆ ನಿಮಗ್ ಮೊದಲ ಇಲ್ಲಿ ತನಕ ಯಾವ್ಯಾವ ಅಧ್ಯಯನಗಳು ಆಗ್ಯಾವ ಅನ್ನೋದು ಕಾನ್ಸೆಪ್ಟ್ ಬೇಕು. ನಾನು ಇಲ್ಲಿ ಹೇಳಕತ್ತಿದ್ದು ನಿಮ್ದು PG ದಿಂದ ಹಿಡ್ಕೊಂಡು PG, UG, PG, MPhil, PhD ಇಲ್ಲಿ ತನಕ ಇದು ರಿಸರ್ಚ್ ವರ್ಕ್ಗಳನ್ನ ಬರ್ತದೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಹಾಗಾದ್ರೆ ನಿಮ್ಗೆ ಯಾರ್ಯಾರು ಯಾವ್ಯಾವ ವಿಷಯದ ಬಗ್ಗೆ ಮಾಡ್ಯಾರ ಅಂತ ಗೊತ್ತಿರ್ಬೇಕು. ನಾನು ಕೇಳಿದಾಗ ಹೇಳಿದೆ, ನಾನು ಸರ್ ನಾ ಬಿಜಾಪುರ ಆದಿಲ್ ಶಾಹಿದು ಸ್ಮಾರಕಗಳ ಬಗ್ಗೆ ಮಾಡ್ತೀನಿ ಅಂತ ಒಬ್ಬ ಸ್ಟೂಡೆಂಟ್ ಕೇಳಿದ್ರೆ, ನಾನು ಹೇಳಿದೆ ಸ್ಮಾರಕಗಳ ಬಗ್ಗೆ ಅಂತಂದ್ರೆ ಯಾವ ಸ್ಮಾರಕಗಳ ಬಗ್ಗೆ ಮಾಡೋರು ನೀವು? ಈಗಾಗಲೇ ಬಹಳಷ್ಟು ಜನ ಬಿಜಾಪುರ ಆದಿಲ್ ಶಾಹಿ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸಂಶೋಧನೆ ಮಾಡ್ಯಾರ. ಹಾಗಾದ್ರೆ ನೀವು ಯಾವ ವಿಷಯದ ಬಗ್ಗೆ ಮಾಡೋರು ಅಂತ ನಾನು ಪ್ರಶ್ನೆ ಕೇಳಿದವ. ನಾನ್ ಸ್ಮಾರಕ ಬಗ್ಗೆ ಮಾಡ್ಯಾರ ಅಂದ್ರೆ ಸ್ಮಾರಕಗಳ ಬಗ್ಗೆ ಬಹಳ ಜನ ಮಾಡ್ಯಾರ, ನೀವು ಯಾವ್ದು ಮಾಡೋರು? ನಾನು ಅದಕ್ಕೆ ಚೇಂಜ್ ಮಾಡಿದೆ. ಏನಂತ ಹೇಳಿದೆ ಅವರಿಗೆ ಅಂತಂದ್ರೆ, ನೀವು ಮಾಡೋದಾದ್ರೆ ಯಾವ ವಿಷಯ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಬಿಜಾಪುರ ಆದಿಲ್ ಶಾಹಿ ಕಾಲದ ಹಿಂದೂ ಸ್ಮಾರಕಗಳು. ಯಾಕ ಬಿಜಾಪುರ ಆದಿಲ್ ಶಾಹಿಗಳು ಮುಸ್ಲಿಮ್ಸ್ ಅದಾರ, ಹಂಗಂದ್ರ ಆ ಮುಸ್ಲಿಮರ ಕಾಲದೊಳಗೆ ಹಿಂದೂ ಸ್ಮಾರಕಗಳು ಅಥವಾ ಹಿಂದೂ ದೇವಸ್ಥಾನಗಳು ಯಾವಾದ್ರ ಅದಾವೇನು? ಹಾಗಾದ್ರೆ ಇದ್ರೆ ಅದರ ಬಗ್ಗೆ ಮಾಡಿದ್ರೆ ಒಂದು ಸಂಶೋಧನೆ ಆಗ್ತದೆ. ಯಾಕಂತಂದ್ರೆ ಒಂದು ಹೊಸಾದ ಬಹಳಷ್ಟು ಜನ ಆದಿಲ್ ಶಾಹಿಗಳು ಅಂತಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಬರೇ ಮಸೀದಿ, ಗೋರಿ, ದರ್ಗಾ ಇವದವ. ಹಾಗಾದ್ರೆ ಹಿಂದೂಗಳ ಬಗ್ಗೆ ಇರುವಂತ ಧೋರಣೆಗಳು, ಇದ್ರ ಬಗ್ಗೆ ಏನಾದ್ರೂ ಜ್ಞಾನ ಬೇಕಲ್ಲ. ಹಾಗಾದ್ರೆ ಇಂಥದ್ದು ಹೊಸ ಸಬ್ಜೆಕ್ಟ್. ಹೋಗ್ಲಿ, ನೀವು ಬಿಜಾಪುರ ಆದಿಲ್ ಶಾಹಿಗಳು ಎಲ್ಲ ಸುಲ್ತಾನರುಗಳು ಓದ್ರಿ, ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರು ಸುಲ್ತಾನರ ಬಗ್ಗೆನೂ ಮಾಡ್ಬೋದಲ್ಲ, ಒಬ್ಬೊಬ್ರು ಸುಲ್ತಾನರ ಬಗ್ಗೆ ಮಾಡ್ಬೋದಲ್ಲ. ಬಿಜಾಪುರ ಆದಿಲ್ ಶಾಹಿ ಸ್ಥಾಪನೆ ಹೇಗಾಯ್ತು ಅನ್ನೋದ್ರ ಕುರಿತು ಆಳವಾದ ಅಧ್ಯಯನ ಮಾಡ್ಬೋದಲ್ಲ. ಇಲ್ಲ ಬಿಜಾಪುರ ಆದಿಲ್ ಶಾಹಿದೊಳಗೆ ಡಾಮಿನೆಂಟ್ ಆಗಿರ್ತಕ್ಕಂಥ 1ನೇ ಅಲಿ ಆದಿಲ್ ಶಾಹಿ ಬಗ್ಗೆ ಮಾಡ್ಬೋದಲ್ಲ. ಇಲ್ಲ 1ನೇ ಅಲಿ ಆದಿಲ್ ಶಾ ಆದ್ಮೇಲೆ 2ನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಶಾ ಅಂತ ಕರ್ಕೊಂಡ್ಲ ಅವರು ಅವನ ಲೈಫ್ ಅಂಡ್ ಅಚೀವ್ಮೆಂಟ್ ಮಾಡ್ಬೋದಲ್ಲ. 2ನೇ ಇಬ್ರಾಹಿಂ ಆದಿಲ್ ಶಾನ ಜೀವನ ಮತ್ತು ಸಾಧನೆ. ಇಲ್ಲ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ 2ನೇ ಇಬ್ರಾಹಿಂ ಆದಿಲ್ ಶಾನ್ ಕೊಡುಗೆ. ಇಲ್ಲ ಅಂದ್ರೆ ಸಂಗೀತಕ್ಕಾಗಿ 2ನೇ ಇಬ್ರಾಹಿಂ ಆದಿಲ್ ಶಾನ್ ಕೊಡುಗೆ. ಇಲ್ಲ ಅಂತಂದ್ರೆ ಧಾರ್ಮಿಕ ಸೌಹಾರ್ದತೆಗಾಗಿ 2ನೇ ಇಬ್ರಾಹಿಂ ಆದಿಲ್ ಶಾನ್ ಕೊಡುಗೆ. ಇದನ್ನ ಮಾಡ್ಬೋದಲ್ಲ. ಇಲ್ಲ ಇದನ್ನ ಬಿಟ್ಟು ನೀವು ಅದನ್ನ ಬಿಟ್ಕೊಂಡ್ರಪ್ಪ ಅಂತಂದ್ರೆ ಮೊಹಮ್ಮದ್ ಆದಿಲ್ ಶಾ ಜಗತ್ ವಿಖ್ಯಾತ ಆಗಿರ್ತಕ್ಕಂಥ 2ನೇ ದೊಡ್ಡ ಗುಮ್ಮಟ ಕಟ್ಟಿದ ಆ ಮೊಹಮ್ಮದ್ ಆದಿಲ್ ಶಾನ್ ಬಗ್ಗೆ ಮಾಡ್ಬೋದಲ್ಲ. ಅವನಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸ್ಮಾರಕ ಕಟ್ತಕ್ಕಂಥ 2ನೇ ಅಲಿ ಆದಿಲ್ ಶಾನ್ ಬಗ್ಗೆ ಮಾಡ್ಬೋದಲ್ಲ. ಬಿಜಾಪುರ ಆದಿಲ್ ಶಾಹಿ ಕಾಲದೊಳಗೆ 300ಕ್ಕಿಂತ ಹೆಚ್ಚು ಜನ ಸೂಫಿ ಸಂತರು ಇದ್ರಂತೆ. ಆ ಸೂಫಿ ಸಂತರೊಳಗ ಒಂದಿಷ್ಟು ಜನ ಸೂಫಿಗಳು ಪ್ರಮುಖ ಸೂಫಿಗಳು ಅಂತ ಮಾಡ್ಬೋದಲ್ಲ. ಅಥವಾ ಸೂಫಿಗಳ ಜಾತ್ರೆಗಳು ಅಂತ ಅವ್ರು ಉರುಸುಗಳು ಮಾಡ್ತಾರಲ್ಲ, ಆ ಉರುಸುಗಳು ಮಾಡ್ಬೋದಲ್ಲ. ಬಿಜಾಪುರದ ದರ್ಗಾಗಳು ಅಂತ ಮಾಡ್ಬೋದಲ್ಲ. ದೇವಸ್ಥಾನಗಳು, ಬಿಜಾಪುರದ ಆದಿಲ್ ಶಾಹಿಗಳ ದೇವಸ್ಥಾನಗಳು ಅಂತಂದಾಗ ತರ್ವಿ ನರಸಿಂಹನಿಂದ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಅಲ್ಲಿ ನಮ್ಗ ಶಿವಗಿರಿ ಐತಲ್ಲ, ಆ ಶಿವಗಿರಿ ಹತ್ರ ರುಕ್ಮಾಂಗದ ಪಂಡಿತರ ಸಮಾಧಿ ಐತಿ. ಆ ರುಕ್ಮಾಂಗದ ಪಂಡಿತರು ಬಿಜಾಪುರ ಆದಿಲ್ ಶಾಹಿ ಕಾಲದಾಗ ವೈದ್ಯಕೀಯ ಸೇವೆಯನ್ನ ಕೊಡ್ತಿದ್ರು, ವೈದ್ಯರಾಗಿದ್ರು, ಮಂತ್ರಿ ಆಗಿದ್ರು. ಹಂಗಂದ್ರೆ ಇಂಥವ್ರದಾರಲ್ಲ ಅಂತ ವಿಷಯಗಳನ್ನ ನಾವು ಕೊಡ್ಬೋದಲ್ಲ, ಇಂಥ ವಿಷಯಗಳನ್ನ ಕೊಡ್ಬೋದಲ್ಲ. ಇಲ್ಲ ಬಿಜಾಪುರ ಆದಿಲ್ ಶಾಹಿ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮಿಗಳು 2003 ಸಂಗನ ಬಸವನ ಜನ್ಮ ಶತಾಬ್ದಿ ಆಗಿತ್ತು. ಆ ಸಂದರ್ಭದಲ್ಲಿ ಹೇಳಿದ್ರಿ ಅಂತ ಅವ್ರು ಹೇಳಿದ್ರು, ನಾನು ಕೇಳಿದ್ದೀನಿ.
ಏನಂತಂದ್ರ ಬಿಜಾಪುರ ಆದಿಲ್ಶಾಹಿ ಕಾಲದಾಗ ಆಗ 25 ಲಕ್ಷ ಜನಸಂಖ್ಯೆ ಇತ್ತು. 25 ಲಕ್ಷ ಜನಸಂಖ್ಯೆಗೆ ವಿತೌಟ್ ಪಂಪ್ ಸೆಟ್, ಮೋಟರ್ ಇರ್ಲಾರ್ದ, ಕರೆಂಟ್ ಇರ್ಲಾರ್ದ ನೀರು ಪೂರೈಕೆ ಮಾಡ್ತಿದ್ರು. ಅಂದ್ರೆ ಟೌನ್ ಪ್ಲಾನಿಂಗ್ ಹೆಂಗಿರ್ಬೇಕಂತ ಮಾಡ್ಬೋದಲ್ಲ, ನೀರಾವರಿ ವ್ಯವಸ್ಥೆಗಳು ಹೆಂಗಿರ್ಬೇಕು. ಹಂಗಂದ್ರೆ ಬಿಜಾಪುರ ಆದಿಲ್ಶಾಹಿ ಕಾಲದ ಕೆರೆಗಳು, ಕಾಲುವೆಗಳು, ಬಾವಿಗಳು, ಇದ್ರ ಬಗ್ಗೆ ನೀರಿನ ಟ್ಯಾಂಕ್ಗಳು, ಗಂಜುಗಳು, ಇದ್ರ ಬಗ್ಗೆ ಮಾಡ್ಬೋದಲ್ಲ. ಬಿಜಾಪುರ ಆದಿಲ್ಶಾಹಿ ಕಾಲದ ಮಹಿಳೆಯರ ಸ್ಥಾನಮಾನ ಅಂತ ಮಾಡ್ಬೋದಲ್ಲ. ಮಹಿಳೆಯರು ಎಷ್ಟಾಗಿದ್ದೀರಿ, ಮಹಿಳೆಯರ ಸ್ಥಾನಮಾನ ಅಂತ ಮಾಡ್ಬೋದಲ್ಲ. ಅಂದ್ರೆ ನೀವು ಆದಿಲ್ಶಾಹಿಗಳ ಬಗ್ಗೆ ಮಾಡ್ತಿದ್ರೆ ಸಾಕಷ್ಟು ವಿಷಯಗಳದಾವ. ಇನ್ನು ಆದಿಲ್ಶಾಹಿ ಆದಿಲ್ಶಾಹಿಯನ್ನ ಬಿಟ್ಟು ಮಾಡ್ತಿದ್ರೆ ಬಸವಣ್ಣನ ಬಗ್ಗೆ ಮಾಡ್ತಿದ್ರೆ 12ನೇ ಬಸವಣ್ಣನ ಬಗ್ಗೆನೇ ಎಷ್ಟು ನಮ್ಮ ದೇಶದೊಳಗೆ ಅತಿ ಹೆಚ್ಚು ಸಂಶೋಧನೆ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮತ್ತು ಆಗಿದ್ದು, ಗಾಂಧಿ ಬಗ್ಗೆ ಆಗಿದ್ದು. ಅತಿ ಹೆಚ್ಚು ಸಂಶೋಧನೆಗಳಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮತ್ತು ಗಾಂಧಿ ಬಗ್ಗೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು, ದಕ್ಷಿಣ ಭಾರತದಾಗ ಅತಿ ಹೆಚ್ಚು ಸಂಶೋಧನೆ ಕರ್ನಾಟಕದಾಗ ಆಗಿದ್ದು ಅಂದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಗಾಂಧಿ ಬಗ್ಗೆ ಮತ್ತು ಬಸವಣ್ಣನ ಬಗ್ಗೆ. ಹಾಗಾದ್ರೆ ಬಸವಣ್ಣನ ಬಗ್ಗೆ ಏನ್ ಮಾಡಬಹುದು ಅಂತ, ನೀವು ಹೊಸ ಏನ್ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡ್ರ ಬಸವಣ್ಣನ ನಂತರದ ಅವರ ಅನುಯಾಯಿಗಳ ಅಂತ ಮಾಡ್ಕೋಬಹುದಲ್ಲ. ಬಸವಣ್ಣನ ಸಂಪ್ರದಾಯ ಏನಿದಲ್ಲ, ಬಸವನ ತತ್ವಗಳದಾವಲ್ಲ, ಬಸವ ತತ್ವಗಳನ್ನ ಪ್ರಸಾರ ಮಾಡುವಂತಹ ಮಠಗಳು ಅಂತ ಮಾಡ್ಬೋದಲ್ಲ, ಲಿಂಗಾಯತ ಮಠಗಳು ಅಂತ ಮಾಡ್ಬೋದಲ್ಲ. ಇಲ್ಲ ಬಸವಣ್ಣನವರ ಆಡಳಿತ ವೈಖರಿ ಅಂತ ಮಾಡ್ಬೋದಲ್ಲ. ಅಂದ್ರೆ ಮಂತ್ರಿ ಆಗಿದ್ರಲ್ಲ ಬಸವಣ್ಣವ್ರ, ಅವ್ರ ಮಂತ್ರಿ ಆಡಳಿತ ವೈಖರಿ ಅಂತ ಮಾಡ್ಬೋದಲ್ಲ. ಬಸವಣ್ಣನ ಕಾಲದಲ್ಲಿರುವಂತ ಕೆಳವರ್ಗದ ವಚನಕಾರ್ತಿಯರು ಅಂತ ಮಾಡ್ಬೋದಲ್ಲ. ಹೋಗ್ಲಿ, ವಚನಗಳಲ್ಲಿ ನೈತಿಕ ಮೌಲ್ಯಗಳು ಅಂತ ಮಾಡ್ಬೋದಲ್ಲ. ವಚನಗಳಲ್ಲಿ ಧಾರ್ಮಿಕ ಸೌಹಾರ್ದತೆ ಅಂತ ಮಾಡ್ಬೋದಲ್ಲ. ವಚನಗಳಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಅಂತ ಮಾಡ್ಬೋದಲ್ಲ. ಅಂದ್ರೆ ನೀವು ಯಾವ ವಿಷಯವನ್ನ ಆಯ್ಕೆ ಮಾಡ್ಕೊಂತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ನಿಮ್ಮ ಯುಜಿಗೆ ಬಹಳಷ್ಟು ಜನ ಯುಜಿಗೆ ಏನ್ ಮಾಡ್ಕೊಂತಾರ ಅಂದ್ರೆ ಯುಜಿ ಒಳಗ ಕಾಮನ್ ಆಗಿ ಡೆಸರ್ಟೇಷನ್ ವರ್ಕ್ ಮಾಡುವಂತ ಸಂದರ್ಭದೊಳಗ ಬಹಳಷ್ಟು ಜನ 4-5 ಜನ ಕೂಡ್ಕೊಂಡು ವರ್ಕ್ ಮಾಡ್ತಾರೆ. ಒಂದೇ ವರ್ಕ್ ಅನ್ನ 5 ಜನ, ಅಂದ್ರೆ ಒಂದು ಡೆಸರ್ಟೇಷನ್ ಕಾಪಿ ಒಳಗೆ 5 ಜನರ ಸಂಶೋಧಕರ ಅಥವಾ ಸಂಶೋಧನಾರ್ಥಿಗಳ ಹೆಸರುಗಳು ಇರ್ತಾವ. ಬಟ್ ಪಿಜಿದೊಳಗೆ ಹಂಗ್ ಮಾಡಂಗಿಲ್ಲ. ಕೆಲವೊಂದು ಮಹಾವಿದ್ಯಾಲಯದೊಳಗೆ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಅಂತ ಮಾಡ್ತಾರೆ. ಅಂದ್ರೆ ಇವ್ರೊಬ್ರು ಅದಾರ, ನಾನು ಒಂದು ವಿಷಯ ತಗೊಂಡು ರಿಸರ್ಚ್ ಮಾಡ್ತೀನಿ, ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತೀನಿ ಇವ್ರು ಅನ್ಕಂತಾರೆ. ಕೆಲವೊಬ್ರು ಏನಂತಾರೆ, ಇಲ್ರಿ ನಾವು ಒಬ್ಬರು ಮಾಡೋದಾದ್ರೆ ನಮ್ಗೆ ಎಕನಾಮಿಕಲ್ ಆಗಿ ಇದು ಪ್ರಾಬ್ಲಮ್ ಆಗ್ತೈತಿ, ಅದಕ್ಕೆ ನಾನು ಒಬ್ಬರ ಮಾಡಂಗಿಲ್ಲ, ನಾನು ಒಂದು 4-5 ಜನ ಕುಡ್ಕೊಂಡ್ ಮಾಡ್ತೀವಿ ಅಂತ ಕೆಲವೊಬ್ರು ಅಂತಾರೆ. ನಿಮ್ಮ ಇಷ್ಟ, ನೀವು ಒಬ್ಬರ ಮಾಡಿದ್ರು ಬರ್ತೈತಿ, 4-5 ಜನ ಮಾಡ್ಕೊಂಡ್ ಬರ್ತದೆ. ಬಹಳ ಜನ ಆಗ್ಬಾರ್ದು, 5-6 ಜನ ಅಷ್ಟಾದ್ರೆ ಸಾಕಾಗ್ತದೆ. ಒಂದು ವರ್ಕ್ ಅನ್ನ 5-6 ಜನ ಮಾಡ್ಕೋಬಹುದು. 5-6 ಜನ ಮಾಡೋದ್ರಿಂದ ಆರ್ಥಿಕ ಹೊರೆ ಅಷ್ಟೇ ಕಡಿಮೆ ಆಗ್ತೈತೆ ಹೊರತು ನಾಲೆಜ್ ಹರಿದು ಹೋಗ್ತೈತೆ ಅಷ್ಟೇ. ಬಟ್ ಓದ್ಕೊಂಡ್ರೆ ಕಿಕ್ಕಲ್ ನಾಲೆಜ್ ಬರ್ತದೆ. ಒಬ್ಬರೇ ಮಾಡೋದ್ರಿಂದ ಆರ್ಥಿಕ ಹೊರೆ ಒಂದ್ ಸ್ವಲ್ಪ ಹೆಚ್ಚಾಗ್ತೈತಿ. ಆಮೇಲೆ ನಿಮ್ಮದೇ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಸಂಶೋಧನೆ ಅಂತ ಆಗ್ತದೆ. ಹಾಗಾದ್ರೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಎಷ್ಟು ಪೇಜ್ ಮಾಡ್ಬೇಕು, ಹೌದಲ್ಲ, ಕಾನ್ಸೆಪ್ಟ್ ಫಸ್ಟ್ ಬರೋದೆ. ಹಾಗಾದ್ರೆ ಏನೇನ್ ಇರ್ಬೇಕು, ಏನೇನ್ ಚಾಪ್ಟರೈಸೇಷನ್ಸ್ ಬೇಕು ಅಂತ, ಹೌದಲ್ಲ, ಅಧ್ಯಾಯಗಳು ಎಷ್ಟೆಷ್ಟು ಇರ್ತಾವಂತೆ, ಎಷ್ಟು ಅಧ್ಯಾಯಗಳು ಇರ್ತಾವ. ಕಾಮನ್ ಆಗಿ ಇಟ್ಗಳನ್ನ ಫಸ್ಟ್ ಬರೋದೆ ಪೀಠಿಕೆ, ಹೌದಲ್ಲ. ಎಷ್ಟು ಬರೀತೀರಿ, ಪರೀಕ್ಷೆ ಬರೀತಿರಲ್ಲ ಎಲ್ಲರೂ, ಇಂಟ್ರೊಡಕ್ಷನ್ ಅಂತ ಬರೀತಿರಲ್ಲ. ಏನ್ ಬರೀಬೇಕು ಇಂಟ್ರೊಡಕ್ಷನ್ ಒಳಗ? ಒಂದು ಡೆಸರ್ಟೇಷನ್ ವರ್ಕು ಅಥವಾ ಒಂದು ಪ್ರೊಜೆಕ್ಟ್ ವರ್ಕು ಅಥವಾ ಒಂದು ಇಂಟರ್ನ್ಶಿಪ್ ಮಾಡ್ಬೇಕಾಗಿತ್ತಂತಂದ್ರೆ ಡೆಸರ್ಟೇಷನ್, ಪ್ರೊಜೆಕ್ಟ್, ಇಂಟರ್ನ್ಶಿಪ್ ಅನ್ನ ಬಹುತೇಕವಾಗಿ ಆರ್ಟ್ಸ್ದವ್ರು ಮಾಡೋದಿಲ್ಲ, ಕಲಾ ವಿಭಾಗದವ್ರು. ಇಂಟರ್ನ್ಶಿಪ್ ಅನ್ನ ಯಾರು ಮಾಡ್ಬೋದು ಅಂತಂದ್ರೆ ಕಾಮರ್ಸ್ದವ್ರು ಇಂಟರ್ನ್ಶಿಪ್ ಮಾಡ್ಬೋದು. ಆರ್ಟ್ಸ್ ದೊಳಗ ಬಹಳ ಇಂಟರ್ನ್ಶಿಪ್ ಮಾಡ್ಲೇಬೇಕು ಅಂದ್ರೆ ಎಕನಾಮಿಕ್ಸ್ ದವ್ರು ಮಾಡ್ಬೋದು. ಏನಾಗ್ತದ, ಪರ್ಟಿಕ್ಯುಲರ್ ಆಗಿ ಒಂದು ಸಂಸ್ಥೆಗೆ ಹೋಗಿ ಭೇಟಿ ಕೊಟ್ಟು ಆ ಸಂಸ್ಥೆಯ ಅಧೀನದಲ್ಲಿ ಏನೇನ್ ಕೆಲಸ ಮಾಡ್ಯಾರ ಅಂತೇಳಿ ಅದರಿಂದ ಮಾಹಿತಿ ಪಡ್ಕೊಂಡು ಟ್ರೈನ್ ಮಾಡ್ಕೊಂಡು ಬರೋದನ್ನ ಇಂಟರ್ನ್ಶಿಪ್ ಅಂತ ಕರೀತಾರೆ. 15 ದಿವಸ 20 ದಿವಸ, 1 ತಿಂಗಳು, ಏನಿದೆ ಅಂದ್ರೆ ಇಂತಿಷ್ಟು ಅವರ್ಸ್ ಅಂತ ಇರ್ತದೆ, 2-3 ವೀಕ್ ಅಂತ ಹೇಳಿ. ಅಷ್ಟನ್ನ ನೀವು ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಇಟ್ಕೊಳ್ಬೇಕು, ಅಲ್ಲೇ ಇದ್ದುಕೊಂಡು ಅವ್ರು ಏನೇನು ವರ್ಕ್ ಮಾಡ್ತಾರೋ ಅದ್ರೆಲ್ಲ ಮಾಹಿತಿಯನ್ನ ಸಂಗ್ರಹಿಸ್ಕೊಂಡು ಬರೋದು. ಒಂದು NGO ಹೋಗ್ಬೇಕು, ಒಂದು ಬ್ಯಾಂಕಿಗೆ ಹೋಗ್ಬೇಕು, ಅಥವಾ ಒಂದು ಪಂಚಾಯತಿಗೆ ಹೋಗ್ಬೇಕು, ಹಿಂಗೆ ಇಂಟರ್ನ್ಶಿಪ್ ಮಾಡ್ಕೊಂಡು ಬರ್ತಾರೆ. ಬಟ್ ಡೆಸರ್ಟೇಷನ್ ಮತ್ತು ಪ್ರೊಜೆಕ್ಟ್ ವರ್ಕ್ಗಳು ಹಾಗಿಲ್ಲ. ಡೆಸರ್ಟೇಷನ್ ಮತ್ತು ಪ್ರೊಜೆಕ್ಟ್ ವರ್ಕ್ ನಿಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ಐತಿ, ಬಟ್ ನೀವು ಪ್ರೊಜೆಕ್ಟ್ ಮಾಡ್ತೀರಿ ಅಥವಾ ಡೆಸರ್ಟೇಷನ್ ಮಾಡಬಹುದು. ಯಾಕಂತಂದ್ರೆ
ಇಂಟರ್ನ್ಶಿಪ್ ಮಾಡುವಾಗ ನೀವು 2 ವಾರಗಳ ಕಡಿಮೆ ಅಂದ್ರೆ 2 ವಾರಗಳು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಂಸ್ಥೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲೇ ಇದ್ಕೊಂಡು ಅಧ್ಯಯನ ಮಾಡಿ ಒಂದು ವರದಿಯನ್ನ ಸಲ್ಲಿಸೋದಕ್ಕೆ ಇಂಟರ್ನ್ಶಿಪ್ ಅಂತ ಕರಿತೀವಿ ನಾವು. ವರದಿ ಸಲ್ಲಿಸ್ಬೇಕದು. ಬಟ್ ನೀವು ಎಲ್ಲಿ ಹೋಗಂಗಿಲ್ಲ. ನೀವೇನ್ ಅಂತಂದ್ರ ಇಲ್ಲಿರುವಂತ ಸ್ಮಾರಕ, ಇಲ್ಲಿರುವಂತ ಚರಿತ್ರೆ, ಇಲ್ಲಿರುವಂತ ದಾಖಲೆಗಳನ್ನ ತಗೊಂಡು ಒಂದು ರಿಪೋರ್ಟ್ ಮಾಡ್ಕೊಂತೀರಿ, ಒಂದು ಡೆಸರ್ಟೇಷನ್ ಅಂತ ರೆಡಿ ಮಾಡ್ಕೊಂತೀರಿ, ಪ್ರಾಜೆಕ್ಟ್ ಅಂತ ರೆಡಿ ಮಾಡ್ಕೊಂತೀರಿ. ಆ ಪ್ರಾಜೆಕ್ಟ್ ರೆಡಿ ಮಾಡ್ಬೇಕು ಅಂತಂದ್ರ ಫಸ್ಟ್ ಬೇಕಾಗಿದ್ದ ಟೈಟಲ್, ಹೌದಲ್ಲ? ಮೊದಲು ಬೇಕಾಗಿದ್ದ ಟೈಟಲ್ ಕೊಡ್ಬೇಕು ಅಂತಂದ್ರ ಮೊದಲು ಸಂಶೋಧಕನಿಗೆ ಪೂರ್ವ ಜ್ಞಾನ ಇರ್ಬೇಕು. ಟೈಟಲ್ ಕೊಟ್ರಿ ನೀವು. ಟೈಟಲ್ ಕೊಡುವಾಗ ಇದನ್ನ ಗಮನಿಸ್ಬೇಕು, ಟೈಟಲ್ ಬಹಳಷ್ಟು ಉದ್ದಾಗಿರ್ಬಾರ್ದು, ಟೈಟಲ್ ಬಹಳಷ್ಟು ಶಾರ್ಟ್ ಆಗಿರ್ಬಾರ್ದು. ಸ್ಮಾರಕಗಳು ಏನದು? ಯಾವ ಯಾವ ಸ್ಮಾರಕಗಳು ಬೇಕಲ್ಲ? ಅದಕ್ಕ ಟೈಟಲ್ ಸಣ್ಣದು ಆಗ್ಬಾರ್ದು, ಟೈಟಲ್ ಅತಿ ದೊಡ್ಡದು ಆಗಿರ್ಬಾರ್ದು. ಟೈಟಲ್ ಸಂಕ್ಷಿಪ್ತವಾಗಿ ಅರ್ಥಗರ್ಭಿತವಾಗಿರ್ತಕ್ಕಂಥ ಟೈಟಲ್ಸ್ಗಳು ಅಂದ್ರೆ ಶೀರ್ಷಿಕೆಗಳು ಬೇಕು ಅಂತ. ಶೀರ್ಷಿಕೆ ಹೇಳುವಾಗ ಬಹಳ ಚೆನ್ನಾಗಿರ್ಬೇಕು. ಯಾಕಂದ್ರ ಟೈಟಲ್ ಓದಿದ ತಕ್ಷಣ ಗೊತ್ತಾಗ್ಬೇಕು. ನಾನು MPhil ಮಾಡುವಾಗ ಮಾಡಿದೆ, ಬಿಜಾಪುರ ಆದಿಲ್ಶಾಹಿ ಕಾಲದ ಸುತ್ತಮುತ್ತಲಿನ ಸ್ಮಾರಕಗಳು. ಬಿಜಾಪುರ ಸುತ್ತಮುತ್ತಲಿನ ಆದಿಲ್ಶಾಹಿ ಕಾಲದ ಸ್ಮಾರಕಗಳು ನಾನು ಕೊಟ್ಟಿದ್ದೆ. ಎಲ್ಲಿದು? ಬಿಜಾಪುರ ಸುತ್ತಮುತ್ತಲಿನ ಆದಿಲ್ಶಾಹಿಗಳ ಸ್ಮಾರಕಗಳು. ಯಾಕಂದ್ರೆ ಬಿಜಾಪುರದ ಎಲ್ಲರೂ ಮಾಡ್ಯಾರ, ನಾನು ಬಿಜಾಪುರದ ಸುತ್ತಮುತ್ತಲಿನ ಅಂತ ಮಾಡಿದ್ರೆ ನಾನು ಅದ್ರೊಳಗೆ ಬರೆಯುವಂತ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟೆ. ನಾನು ಟೈಟಲ್ ಸುತ್ತಮುತ್ತಲಿನ ಅಂದ್ರೆ ಯಾವುವು ಅಂತ ನನಗೆ ಕೇಳ್ತಾರೆ ಪ್ರಶ್ನೆ. ಸುತ್ತಮುತ್ತಲಿನ ಅಂದ್ರೆ ಯಾವುವು? ಸುತ್ತಮುತ್ತಲಿನ ಅಂತಂದ್ರೆ ಯಾವುವು ಅಂತಂದಾಗ ಬಿಜಾಪುರ ಅನ್ನೋದು ಎಷ್ಟಿತ್ತು ಅಂತಂದ್ರೆ ಮೊದಲು ಅರ್ಕಿಲ್ಲ ಅಂತಿತ್ತು 2.5 ಕಿಲೋಮೀಟರ್. ಅದನ್ನ ಬಿಟ್ಟು 25 ಕಿಲೋಮೀಟರ್ ಸರೌಂಡಿಂಗ್ ಒಂದು ಕೋಟೆಗೋಡೆ ಆತಿ. ಶಿವಾಜಿ ಚೌಕ ಐತಲ್ಲ, ಶಿವಾಜಿ ಚೌಕ, ಮನಗುಳಿ ಅಗಸಿ, ಅಲ್ಲಾಪುರ ಅಗಸಿ, ಇಂಡಿ ರೋಡಿಗೆ ಡೊಂಬಳ ಅಗಸಿ, ಆಮೇಲೆ ಮುಳ್ಳಗಸಿ, ಇದು 25 ಕಿಲೋಮೀಟರ್ ಸರೌಂಡಿಂಗ್. ಇದು ಅಷ್ಟು ಬಿಜಾಪುರ. ಇದನ್ನ ಬಿಟ್ಟು ಹೊರಗಡೆ ಏನೈತಲ್ಲ ಅದು ಎಲ್ಲ ಬಿಜಾಪುರದ ಹೊರಗಡೆ ಸುತ್ತಮುತ್ತಲು. ನವರಸ್ಪುರ ಏನಿದೆಲ್ಲ ಇದು ಬಿಜಾಪುರದ ಹೊರಗಡೆ ಇರೋದು. ತಿಕೋಟ ಏನೈತಿಲ್ಲ ಬಿಜಾಪುರದ ಹೊರಗಿರೋದು. ಖತಿಜಾಪುರ ಏನೈತಿಲ್ಲ ಬಿಜಾಪುರದ ಹೊರಗೈತಿ. ಮಮದಾಪುರ ಏನೈತಿಲ್ಲ ಬಿಜಾಪುರದ ಹೊರಗೈತಿ. ರಂಭಾಪುರ ಏನೈತಿಲ್ಲ ಬಿಜಾಪುರ ಹೊರಗೈತಿ. ಐನಾಪುರ ಏನೈತಿಲ್ಲ ಬಿಜಾಪುರ ಹೊರಗೈತಿ. ಅದ್ರ ಜೊತೆ ಬುರಾನ್ಪುರ ಏನೈತಿಲ್ಲ ಅದು ಬಿಜಾಪುರ ಹೊರಗೈತಿ. ಖುದಾನ್ಪುರ್ ಬಿಜಾಪುರದ ಹೊರಗೈತಿ. ಅಂದ್ರೆ ಹೊರಗಿರುವಂತ ಪ್ರದೇಶಗಳ ಬಗ್ಗೆ ನಾನೇನಪ್ಪಾ ಅಂದ್ರೆ ಸ್ಮಾರಕಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಂದು ಒಂದು ಟೈಟಲ್ ಐತಿ. ಅದನ್ನ ನೀವು ಮತ್ತೆ ಉದ್ದಕ್ಕೆ ಮಾಡ್ಕೊಂತ ಹೋದ್ರೆ ಆಗಂಗಿಲ್ಲ. ಅದನ್ನ ಶಾರ್ಟ್ ಮಾಡಿದ್ರೆ ಅದು ಅರ್ಥ ಕೊಡುವಂತ ಶೀರ್ಷಿಕೆಗಳಾಗಿರ್ಲಿ. ಇನ್ನ ಶೀರ್ಷಿಕೆ ಆದ್ಮೇಲೆ ನೀವು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮೊದಲು ನಿಮಗೆ ದಾಖಲೆಗಳು ಸಂಗ್ರಹಿಸ್ಕೊಳ್ಬೇಕು. ಬೇಕಲ್ಲ? ಟೈಟಲ್ ತಗೊಂಡ್ರಿಪ್ಪ, ಮಟೀರಿಯಲ್ ಬೇಕಲ್ಲ, ಬರಿಬೇಕಂತಂದ್ರೆ ಅದಕ್ಕೆ ದಾಖಲೆಗಳು ಬೇಕಲ್ಲ? ಹಂಗಲ್ಲ, ದಾಖಲೆಗಳು ಬೇಕಂತಂದಾಗ ನೀವು ಫಸ್ಟ್ ಬೇಕಾಗಿದ್ದೇನು ಅಂತಂದ್ರೆ ಯಾವುದೇ ಜಿಲ್ಲೆದಿಂದ ಮಾಡ್ಕೊಳ್ರಿ. ನಾಟ್ ಓನ್ಲಿ ಬಿಜಾಪುರ, ಕೇವಲ ಬಿಜಾಪುರ ಅಂತ ಅಷ್ಟೇ ಹೇಳ್ತಿಲ್ಲ ನಾನು. ಬಿಜಾಪುರ ಬಿಟ್ಟು ಬಾಗಲಕೋಟೆ ಆಗ್ಲಿ, ಬೇರೆ ಬೇರೆ ಊರನವ್ರು ಇದ್ರಲ್ಲ, ಬೇರೆ ಬೇರೆ ಜಿಲ್ಲೆದವರು, ಬೇರೆ ಬೇರೆ ಊರಿನವ್ರು ಇದ್ರಲ್ಲ, ಆ ಊರ ಬಗ್ಗೆ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಬೇಕಾಗಿರೋದು ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸಸ್. ಪ್ರಾಥಮಿಕ ಆಧಾರಗಳು ಮತ್ತು ಸೆಕೆಂಡರಿ ಸೋರ್ಸಸ್ ದ್ವಿತೀಯ ಅಲ್ಲ, ಆನುಷಂಗಿಕ ಆಧಾರಗಳು ಅಂತ. ಪ್ರಾಥಮಿಕ ಆಧಾರಗಳು ಮತ್ತು ಆನುಷಂಗಿಕ ಆಧಾರಗಳು ಅಂತ ಕರೀತಾರೆ. ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸಸ್ ಅಂತ. ಆ 2 ಸೋರ್ಸಸ್ಗಳು ಬಹಳ ಮುಖ್ಯ. ಪ್ರೈಮರಿ ಸೋರ್ಸಸ್ಗಳನ್ನ ನಾವು ಮೂಲ ದಾಖಲೆಗಳು ಅಂತ ಕರಿತೀವಿ. ಮೂಲ ದಾಖಲೆಗಳು ಅಂತ ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ಮತ್ತು ಅದೇ ಮೊಟ್ಟ ಮೊದಲಿಗೆ ರಚನೆಯಾಗಿರುವಂತ ಕೃತಿ ಆಗಿರ್ತದಲ್ಲ ಅದನ್ನ ಮೂಲ ದಾಖಲೆ ಅಂತ ಕರಿತೀವಿ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಏನಂತಂದ್ರೆ ಯಾವುದೇ ಡಿಸ್ಟಿಕ್ ಆಗಿರ್ಲಿ, ಬಿಜಾಪುರ ಆಗಿರ್ಲಿ, ಬಾಗಲಕೋಟೆ ಇಲ್ಲ, ಯಾಕಂದ್ರೆ ಬಿಜಾಪುರ ಬಾಗಲಕೋಟೆ 2 ಕೂಡಿಸಿದ್ದು, ಹುಬ್ಳಿ ಧಾರವಾಡ ಇವೆಲ್ಲ ಗದಗ ಕೂಡಿಸಿದ್ದು. ಆಗಿನ ಸಂದರ್ಭದಲ್ಲಿ ಇರುವಂತಹ ಜಿಲ್ಲೆಗಳಿಗೆ ಪ್ರತಿಯೊಂದು ಜಿಲ್ಲೆಯ ಗೆಜಿಟೇರ್ ಅಂತ ಅದಾವ. ಗೆಜಿಟಿಯರ್ ಅಂತ ಆ ಗೆಜಿಟಿಯರ್ ಗಳನ್ನ ತಗೋಬೇಕು. ಗೆಜಿಟಿಯರ್ದೊಳಗ ಪ್ರತಿ ಜಿಲ್ಲೆಯ ಪ್ರತಿ ಊರಿನ ಚರಿತ್ರೆಗಳು ಅದ್ರೊಳಗ ಅದಾವ. ಅಂದ್ರೆ ಮೂಲ ದಾಖಲೆ ನಿಮಗೇನು ಫಸ್ಟ್ ಗೆಜಿಟಿಯರ್ ಅಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ 2 ಕೂಡಿರುವಂತಹ ಒಂದು ಗೆಜಿಟಿಯರ್ ಐತಿ. ಹುಬ್ಬಳ್ಳಿ ಧಾರವಾಡ ಗದಗ ಕೂಡ್ಕೊಂಡಿರ್ತಕ್ಕಂಥ ಒಂದು ಗೆಜಿಟಿಯರ್ ಐತಿ. ಬಳ್ಳಾರಿದು ಒಂದು ಗೆಜಿಟೇರ್ ಐತಿ. ಕಲಬುರ್ಗಿದು ಒಂದು ಗೆಜಿಟೇರ್ ಐತಿ. ದಕ್ಷಿಣ ಕನ್ನಡದ ಒಂದು ಗೆಜಿಟೇರ್ ಐತಿ. ಮೈಸೂರು ಒಂದು ಗೆಜಿಟೇರ್ ಐತಿ. ಬೆಂಗಳೂರು ಗ್ರಾಮಾಂತರ ಒಂದು ಗೆಜಿಟೇರ್ ಇದೆ. ಅಂದ್ರೆ ಇವು ಗೆಜಿಟೇರ್ಗಳು ಅಲ್ಲೆಲ್ಲೇ ಆಯಾ ಜಿಲ್ಲೆಗೆ ಆಗಿರುವ ಅಖಂಡ ಜಿಲ್ಲೆಗಳಿಗೆ ಅದಾವ. ಅದ್ರೊಳಗ ಪ್ರತಿ ಊರಿನ ಯಾವ್ಯಾವ ಊರೊಳಗೆ ಚರಿತ್ರೆಗಳದಾವಲ್ಲ ಆ ಎಲ್ಲ ಊರುಗಳ ದಾಖಲೆಗಳು ಅದ್ರೊಳಗೆ ಅದಾವ. ಸಂಕ್ಷಿಪ್ತವಾಗಿ ಕೊಟ್ಟಾರ. ಅಂದ್ರ ನೀವು ಬಿಜಾಪುರದವ್ರು ಅದಿರಿ, ಬಾಗಲಕೋಟದವ್ರು ಅದಿರಿ ಅಂತಂದ್ರ ಆ ಬಾಗಲಕೋಟೆ ಬಿಜಾಪುರದವ್ರು ಯಾವ್ದಾವ್ದಾದ್ರು ಊರುಗಳು, ಹಳೆ ದೇವಸ್ಥಾನಗಳು, ಹಳೆ ಸಂಸ್ಕೃತಿ ಇತ್ತು ಅಂತಂದ್ರ ಅದು ಗೆಜಿಟೇರ್ದೊಳಗೆ ಉಲ್ಲೇಖ ಆಗೇ ಐತಿ.
ಒಂದ್ ವೇಳೆ ಗೆಜೆಟೆಡ್ದೊಳಗೆ ಉಲ್ಲೇಖ ಆಗದೆ ಹೋಗಿದ್ರೆ ನೆಕ್ಸ್ಟ್ ಸೋರ್ಸ್ ಏನು ಅಂತಂದ್ರ ನೆಕ್ಸ್ಟ್ ಸೋರ್ಸ್ ಶಾಸನ ಸೂಚಿಗಳು ಅಂತದಾವ. ಶಾಸನ ಸೂಚಿಗಳು ಅಂತ ಹಂಪಿ ವಿಶ್ವವಿದ್ಯಾಲಯದಳು ಶಾಸನ ಸೂಚಿಗಳು ಅಂತ ಪ್ರಕಟ ಮಾಡ್ಯಾರ. ಪ್ರತಿ ಜಿಲ್ಲೆಯ ಶಾಸನ ಸೂಚಿಗಳು ಅಂತ ಪ್ರಕಟ ಮಾಡ್ಯಾರ. ಇದಾದ್ಮೇಲೆ ಆಯಾ ಟೈಮ್ದೊಳಗೆ ಎಲ್ಲೆಲ್ಲಿ ಡೈನಾಸ್ಟೀಸ್ಗಳು ಎಂಪೈರ್ಸ್ಗಳು ಅದಾವಲ್ಲ ಅವ್ರ ಕಾಲದೊಳಗಿನ ಒಂದಿಷ್ಟು ಶಾಸನ ಸೂಚಿಗಳು ಅಂತೇಳಿ ಅದಾವ. ನಮ್ಮ ಬಿಜಾಪುರದಾಗ ಉರ್ದು, ಅರಬ್ಬಿ, ಪರ್ಷಿಯನ್, ಕನ್ನಡ ಶಾಸನ, ಕನ್ನಡ ಮತ್ತು ಮರಾಠಿ ಶಾಸನಗಳು ಅಂತ ಒಂದು ಶಾಸನ ಸೂಚಿ ಐತಿ. ಹಂಗಂದ್ರ ಅಂತ ಶಾಸನ ಸೂಚಿ ಒಳಗ ನಮಗೆ ಮಾಹಿತಿಗಳು ಸಿಗ್ತಾವ. ಅದನ್ನ ಬಿಟ್ರ ಜಿಲ್ಲಾ ದರ್ಶನಗಳು, ತಾಲೂಕಾ ದರ್ಶನಗಳು ಅಂತ ಬುಕ್ಸ್ ಅದಾವ. ಜಿಲ್ಲಾ ದರ್ಶನಗಳು ಮತ್ತು ತಾಲೂಕಾ ದರ್ಶನಗಳು ಅಂತ. ಅದನ್ನ ಬಿಟ್ರೆ ನಮ್ಗೇನ್ ಸಿಗ್ತಾವ ಅಂತಂದ್ರ ಜಿಲ್ಲೆಯ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಹೇಳಿ ಸಂಪುಟಗಳು ಸಿಗ್ತಾವ. ಜಿಲ್ಲೆಯ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಸಂಪುಟಗಳು ಸಿಗ್ತಾವ. ಇದನ್ನ ಬಿಟ್ರೆ ಯಾರಾದ್ರೂ MPhil ಮಾಡಿದ್ದು, PhD ಮಾಡಿದ್ದು, ಲೇಖನಗಳ ಮಾಡಿದ್ರೆ, ಸ್ಮರಣ ಸಂಚಿಕೆಗಳಾಗಿದ್ರೆ ಅಥವಾ ಅಭಿನಂದನಾ ಗ್ರಂಥಗಳಾಗಿದ್ರೆ ಅಂತ ಗ್ರಂಥಗಳಲ್ಲಿ ಮಾಹಿತಿಗಳು ಸಿಗ್ತಾವ. ಅಂದ್ರೆ ನೀವೆಲ್ಲ ಮಾಹಿತಿ ಸಿಗುವಂತ ಮೂಲ. ಇವೆಲ್ಲ ಲಿಖಿತ ಬಿಟ್ಟು ದಾಖಲೆಗಳ ಏನ್ ಬೇಕು ಅಂತಂದ್ರ ನೀವು ಮೌಖಿಕ ದಾಖಲೆಗಳನ್ನ ಸಂಗ್ರಹಿಸಿಕೊಳ್ಬಹುದು. ಅಂದ್ರೆ ಆಡಿಯೋನೋ, ವಿಡಿಯೋನೋ, ಮೂವೀಸ್ಗಳನ್ನು, ಹಾಡುಗಳನ್ನು ಅಥವಾ ಅರ್ಚಕರನ್ನು, ವ್ಯಕ್ತಿಗಳನ್ನು ಸಂದರ್ಶನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ನೀವು ಮಾಡ್ಕೊಂಡ್ರಿ, ಎಲ್ಲ ಮಾಡ್ಕೊಂಡಾದ್ಮೇಲೆ ಬರ್ಯಾಕ್ ಸ್ಟಾರ್ಟ್ ಮಾಡ್ತೀರಿ. ಬರ್ಯಾಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಫಸ್ಟ್ ಬರೀಬೇಕಾಗಿದ್ದು ಪ್ರಸ್ತಾವನೆ. ಹೌದಲ್ಲ? ಪ್ರಸ್ತಾವನೆ ಅಂತ ಪೀಠಿಕೆ ಬರೀತೀರಿ. ನೀವು ಕಾಮನ್ ಆಗಿನೇ ಹೇಳಕತ್ತಾನೆ. ಪೀಠಿಕೆ ಎಷ್ಟು ಬರೆಯೋರು? ಮೊದಲು ಪೀಠಿಕೆ ಅಥವಾ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಅಂದ್ರೆ ಏನು ಅಂತ ಬೇಕು. ಹೌದಲ್ಲ? ನೀವು ಡಿಗ್ರಿ ಮುಗಿದ್ಮ್ಯಾಗ ಮೊನ್ನೇನೋ ಉದ್ಯೋಗ ಮೇಳ ಅಂತ ಮಾಡಿದ್ರಲ್ಲ, ಆ ಉದ್ಯೋಗ ಮೇಳದೊಳಗೆ ನೀವು ಉದ್ಯೋಗಕ್ಕಾಗಿ ಸೆಲೆಕ್ಟ್ ಆದ್ಮ್ಯಾಗ ಅಲ್ಲಿ ಒಂದು ಇಂಟರ್ವ್ಯೂ ತಗೋತಿದ್ರಿ ನಿಮಗ. ನಾಳೆ ನೀವು ಡಿಗ್ರಿ ಮುಗಿಸ್ಕೊಂಡ ಮೇಲೆ ಎಲ್ಲಾದ್ರೂ ಹೋಗಿ ಟೀಚ್ ಮಾಡಕ್ ಹೋಗ್ತೀನಿ ಅಂತಂದ್ರ ನಿಮಗೆ ಫಸ್ಟ್ ಕೇಳೋದೇನಂತಂದ್ರ ಸೆಲ್ಫ್ ಇಂಟ್ರೊಡಕ್ಷನ್. ಏನದು? ಸೆಲ್ಫ್ ಇಂಟ್ರೊಡಕ್ಷನ್. ಹಂಗಂದ್ರ ನಿಮ್ ಬಗ್ಗೆ ನೀವೇ ಹೇಳ್ಕೊಳ್ಳೋದು. ಏನ್ ಹೇಳೋರು? ಏನೇನ್ ಹೇಳ್ತೀರಿ? ನೀವು ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಸ್ಕೂಲು, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಂಗಡ, ಕ್ವಾಲಿಫಿಕೇಶನ್. ಫಸ್ಟ್ ಅದೇ ಮಾಡ್ಕೊಳ್ಬೇಕು. ಏನಂತಂದ್ರ ಇಂಟ್ರೊಡಕ್ಷನ್ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕ. ಯಾವ್ಯಾವ ಸಂದರ್ಭದೊಳಗ ನಮ್ಮ ಇಂಟ್ರೊಡಕ್ಷನ್ ನಾವು ಹೆಂಗ್ ಕೊಡ್ತೀವಿ ಅಂತ. ನಾಳೆ ಹುಡುಗನ ಮನೆಯವರು ಹುಡುಗಿನ ನೋಡಕ್ ಬಂದಾಗ ಅವಾಗೂ ಇಂಟ್ರೊಡಕ್ಷನ್ ಕೊಡ್ಬೇಕು. ಹೌದಲ್ಲ? ಪರಿಚಯ ಕೊಡ್ಬೇಕಲ್ಲ. ಅವಾಗೇನ್ ಪರಿಚಯ ಕೊಡ್ತೀರಿ? ಅದೇ ಇಂಟರ್ವ್ಯೂದೊಳಗೆ ಏನ್ ಪರಿಚಯ ಕೊಡ್ತೀರಿ? ಪರಿಚಯಗಳು. ಅದಕ್ಕೆ ಹೇಳ್ತಾರ, ಪರಿಚಯಗಳು ಆಯಾ ಕಾಲಘಟ್ಟಕ್ಕೆ, ಆಯಾ ಸಂದರ್ಭಕ್ಕೆ ವಿಭಿನ್ನವಾಗಿರ್ತಾವ ಪರಿಚಯ ಹೇಳುವಾಗ. ಹಂಗೆ ನೀವು ಎಕ್ಸಾಮ್ದಾಗ ಬರೋ ಇಂಟ್ರೊಡಕ್ಷನ್, ಡೆಸರ್ಟೇಷನ್ ಪ್ರಾಜೆಕ್ಟ್ ಬರೋ ಇಂಟ್ರೊಡಕ್ಷನ್, PhD MPhil ಬರೋ ಇಂಟ್ರೊಡಕ್ಷನ್, ಆರ್ಟಿಕಲ್ ಬರೆಯುವಂತ ಇಂಟ್ರೊಡಕ್ಷನ್, ಇವೆಲ್ಲ ಬೇರೆ ಬೇರೆ ಆಗಿರ್ತಾವ. ಅದರ ವ್ಯಾಪ್ತಿಗೆ ಅನುಗುಣವಾಗಿ ಅದರ ಪ್ರಸ್ತಾವನೆ ಇರ್ತೈತಿ. ಅದರ ವ್ಯಾಪ್ತಿ, ಅದರ ಸ್ಕೋಪ್ ಹೆಂಗಿರ್ತೈತಲ್ಲ, ಅದರ ಇಂಟ್ರೊಡಕ್ಷನ್ ಹೆಂಗಿರ್ತೈತಿ. ಹಂಗಾದ್ರೆ ಮೊದಲು ಇಂಟ್ರೊಡಕ್ಷನ್ದಾಗ ಏನ್ ಬರಿಬೇಕು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ರಿ. ನೀವು ಏನೆಲ್ಲ ಬರೀಬೇಕು ಅಂತ ಅನ್ಕೊಂಡಿದ್ರೋ, ನೀವೇನೆಲ್ಲ ಬರೀಬೇಕು ಅಂತ ಅನ್ಕೊಂಡ್ರೋ, ನೀವೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡ್ರೋ, ಅದರ ಸಂಕ್ಷಿಪ್ತವಾದ ಮಾಹಿತಿ ಪ್ರಸ್ತಾವನೆಯಲ್ಲಿ ಇರ್ಬೇಕು. ಯಾವುದು? ನೀವೇನು ಬರೀಬೇಕು ಅಂತ ಅನ್ಕೊಂಡ್ರಿ, ನೀವೇನು ಹೇಳ್ಬೇಕು ಅಂತ ಅನ್ಕೊಂಡ್ರಿ, ನೀವೇನು ಸಂಶೋಧನೆ ಮಾಡೋರದಿರಿ, ನೀವೇನು ಹೊಸದ್ ಹೇಳೋರದ್ರಿ, ಅದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡೋದು ಪ್ರಸ್ತಾವನೆ. ಎರಡು ಬಹಳ ಇಂಪಾರ್ಟೆಂಟ್. ಏನು ಅಂತಂದ್ರ ಒಂದು ಪ್ರಸ್ತಾವನೆ, ಇನ್ನೊಂದು ಉಪಸಂಹಾರ. ಎರಡು ಬಹಳ ಇಂಪಾರ್ಟೆಂಟ್. ಏನು ಹೇಳ್ತಾರಲ್ಲ, ಅದು ಅನ್ನ ಕುದ್ದೈತಿಲ್ಲ ಅಂತ ನೋಡ್ಬೇಕಂತ. ಹೆಂಗ್ ನೋಡೋದು? ಈಗ ಸಿಟಿ ಹೊಡೆಯನ್ ಗೊತ್ತಾಗ. ಸಿಟಿ ಹೊಡೆದಿಲ್ಲ ಅಂದ್ರೆ ಕುದ್ದಿಲ್ಲ ಅಂತ ಸುಮ್ ಕೂತ್ರೆ ಹೊತ್ತು ಹೋಗ್ತದೆ. ಹೌದಲ್ಲ? ಹಾಗಾದ್ರ ನೀವು ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಸರಿಯಾಗಿ ಬರೀದೇ ಹೋದ್ರೆ ಅನ್ನ ಹೊತ್ತು ಬಿಡ್ತೈತಿ. ಯಾಕಂದ್ರೆ ಸಿಟಿ ನಂಬ್ಕೊಂಡ್ ಕೂತ್ರಂದ್ರೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಚೆನ್ನಾಗಿ ಬರೆದ್ರೆ, ನೀವು ನೋಡ್ರಿ, ನೀವು ಬಹಳ ಜನ ಪುಸ್ತಕ ಓದ್ತಿರ್ತಾರೆ. ಏನ್ ಓದ್ತಾರ ಅಂತಂದ್ರ ಫಸ್ಟ್ ಏನ್ ಪರಿಚಯ ಬರ್ತಿರ್ತಾರಲ್ಲ, ಇಂಟ್ರೊಡಕ್ಷನ್ ಬರ್ತಿರ್ತಾರಲ್ಲ, ಅದನ್ನ ಓದ್ತಾರೆ. ಲಾಸ್ಟಿಗೆ ಕನ್ಕ್ಲೂಷನ್ ಓದ್ತಾರೆ, ಮುಗಿದೈತಿ. ನಡುವಿನ ಓದಂಗಿಲ್ಲ. ಹೆಂಗ ಒಂದೆರಡು ದಿನ ಇವ್ರ ಜೊತೆ ಮಾತಾಡ್ಕೊಂತಿದ್ ಮೇಲೆ ಗೊತ್ತಾಗ್ಬಿಡ್ತೈತೆ ಅಂತ ಇವ್ರು ಹೆಂಗದಾರ ಅಂತ. ಅಂದ್ರೆ ನಮಗೇನಾಗ್ತದ, ಅದರ ಪರಿಚಯ ಸಂಕ್ಷಿಪ್ತವಾಗಿ ನಮಗ್ ಗೊತ್ತಾಯ್ತು ಅಂದ್ರೆ ಮುಗಿತೆ. ಅಂದ್ರೆ ನಾವು ಇಂಟ್ರೊಡಕ್ಷನ್ ಹೇಗೆ ಬರೀಬೇಕು?
ನಾವೇನೇನು ಬರಿಬೇಕು ಅಂದೀವಿ ಅನ್ನೋದು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಅದ್ರೊಳಗಿದ್ರೆ ಈ ಟೋಟಲ್ ಏನ್ 50 ಪೇಜು 60 ಪೇಜು 70 ಪೇಜು ಡೆಸರ್ಟೇಷನ್ ಐತಲ್ಲ, ಆ ವರ್ಕ್ ಐತಲ್ಲ, ಆ ವರ್ಕ್ ಒಳಗೆ ಏನೇನ್ ಬರೆದಾರ ಗೊತ್ತಾನೆ. ಇಲ್ಲಿ ಅದ ನೋಡ ಪ್ರಸ್ತಾವನೆ ಓದ್ಬಿಡು, ಇದ್ರಾಗ ಏನೇನ್ ಐತಿ ಅಂತ ಗೊತ್ತಾಗ್ತದೆ. ಇದ್ರಾಗ ನೋಡಲ್ಲ ಆದಿಲ್ಶಾಹಿಗಳ ಚರಿತ್ರೆ ಐತಿ, ಆದಿಲ್ಶಾಹಿಗಳ ವ್ಯಕ್ತಿ ಚರಿತ್ರೆ ಐತಿ, ಆದಿಲ್ಶಾಹಿಗಳ ಸ್ಮಾರಕಗಳದಾವ, ಆದಿಲ್ಶಾಹಿಗಳ ಕಲೆ ಐತಿ, ಹೊಸ ಶಿಲ್ಪ ಐತಿ. ನಾವೆಲ್ಲ ಇಂಟ್ರೊಡಕ್ಷನ್ ದಾಗ ಬರ್ಬಿಟ್ಟಿವಿ, ಏನೇನ್ ನಾವ್ ಮಾಡ್ಬೇಕಂದೀವಿ ಅನ್ನೋದನ್ನ ಬರ್ಬಿಟ್ಟಿವಿ ಇಂಟ್ರೊಡಕ್ಷನ್ ದಾಗ. ಅಂದ್ರೆ ನಮ್ಗೆ ಗೊತ್ತಾತ ಹಂಗಂದ್ರೆ ಈ ವಿಷಯ ಒಳಗೆ ಇಷ್ಟ ಐತಿ ಅಂತ. ಕನ್ಕ್ಲೂಷನ್ ನಾವ್ ಏನ್ ಬರ್ದೀವಿ ಕರೆಕ್ಟ್, ನಾವ್ ಮುಂಚೆ ಹೇಳಿದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಹಂಗ ಮಾಡಿನಿಲ್ಲ, ಅದಕ್ಕೆ ನಾನ್ ಸಕ್ಸಸ್ ಆಗಿನೇ ಇಲ್ಲ ಅನ್ನೋದು ಕನ್ಕ್ಲೂಷನ್ ದಾಗ ಬರ್ತೀವಿ. ನಾವು ಸಕ್ಸಸ್ ಆಗಿನೇ ಇಲ್ಲ ಅನ್ನೋದು ಕನ್ಕ್ಲೂಷನ್ ದಾಗ ಬರ್ತೀವಿ. ಅದಕ್ಕೆ ನಾವು ಕನ್ಕ್ಲೂಷನ್ ಒಂದು ಬಹಳ ಇಂಪಾರ್ಟೆಂಟ್. ಕನ್ಕ್ಲೂಷನ್ ಓದಿದ್ರೆ ಸಾಕು. ಸಕ್ಸಸ್ ರೇಷೋ ನೀವು ಮೊದಲು ಏನ್ ಹೇಳಿದ್ನಿಲ್ಲ ನಾ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನು, ಇಲ್ಲಿ ಅದನ್ನ ಸಾಧಿಸಾಳ ಅಂತ ಕನ್ಫರ್ಮ್ ಆಗ್ತೈತಿ. ಸಂಶೋಧಕನು ತಾನು ಅಂದುಕೊಂಡಿದ್ದೆಲ್ಲವನ್ನ ಈ ಕನ್ಕ್ಲೂಷನ್ ಅಲ್ಲಿ ಸಾಧಿಸಿ ತೋರಿಸಿದ್ದಾನೆ. ಅದಕ್ಕೆ ನಾವು ಫೈಂಡಿಂಗ್ಸ್ ಅಂತ ಕರಿತೀವಿ. ಸಂಶೋಧನೆಯ ಫಲಿತಗಳು ಅಂತ ನಾವು ಕರಿತೀವಿ. ಫಲಿತಗಳು ಅಂತ, ಫಲಿತಾಂಶ ಏನಾಯ್ತು ಅಂತ. ಅದಕ್ಕೆ ನಾವು ಅದನ್ನ ಬಹಳ ಇಂಪಾರ್ಟೆಂಟ್ ಅನ್ಕೊಂತೀವಿ. ಕಾಮನ್ ಆಗಿ ಇಟ್ಕೊಳ್ರಿ, ಇಂಟ್ರೊಡಕ್ಷನ್ ಅನ್ನ ನಿಮ್ಮ ಡೆಸರ್ಟೇಷನ್ ವರ್ಗಕ್ಕ ಅಥವಾ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ನೀವು ಕಡಿಮೆ ಅಂತಂದ್ರೆ 1 ಪೇಜ್ ಬರೀರಿ. ಕಡಿಮೆ ಅಂತಂದ್ರೆ 1 ಪುಟ, ಹೆಚ್ಚು ಅಂತಂದ್ರೆ 3 ಪುಟ ಸಾಕಾಗ್ತದ ಅಂತ ಅನ್ಕೋತೇನೆ. ನೀವು ಎಂಫಿಲ್ ಅದು ಮಾಡಿದ್ರಿ ಅಂದ್ರೆ ಮತ್ತೆ 4 ಪುಟ 5 ಪುಟ 6 ಪುಟ 10 ಪುಟದ ತನಕ ಹೋಗ್ಬೋದು. ಏನಿದು ನಾನು ಹೇಳಿದ್ದೇನಿದು ಜಸ್ಟ್ ಫಸ್ಟ್ ಚಾಪ್ಟರ್ದ ಟೈಟಲ್ ಇಂಟ್ರೊಡಕ್ಷನ್. ನೀವು ಅಂತ ಮಾಡ್ಕೊಡ್ರಿ, ಫಸ್ಟ್ ಚಾಪ್ಟರ್ದ ಟೈಟಲ್ ಹೇಳಕತ್ತೇನೆ ನಾನು. ಟೈಟಲ್ ಇಂಟ್ರೊಡಕ್ಷನ್, ಫಸ್ಟ್ ಚಾಪ್ಟರ್ದ ಟೈಟಲ್ ಇಂಟ್ರೊಡಕ್ಷನ್. ನಾನು ನಿಮ್ಮ ಒಟ್ಟು ಏನೋ ಡೆಸರ್ಟೇಷನ್ ಪ್ರಾಜೆಕ್ಟ್ ಅದ್ರ ಟೈಟಲ್ ಹೇಳಾಕತ್ತಿಲ್ಲ. ನೀವು ಯಾವ್ದೇ ಟೈಟಲ್ ತಗೊಳ್ರಿ, ಅದರದ್ದು ಒಂದು ಚಾಪ್ಟರ್ದು ಫಸ್ಟ್ ಟೈಟಲ್ ಏನದ ಟೈಟಲ್ ಅಂದ್ರೆ ಇಂಟ್ರೊಡಕ್ಷನ್. ಇದ್ರೊಳಗೆ ಸಮ್ ಪಾಯಿಂಟ್ಸ್ ಬರ್ತವ. ಕೆಲವೊಬ್ರು ಏನ್ ಮಾಡ್ತಾರ ಅಂದ್ರೆ ಹಿಂಗ ಹಾಕ್ತಾರ ಮಾರ್ಕ್, ಕೆಲವೊಬ್ರು ಹಿಂಗ್ ಮಾರ್ಕ್ ಹಾಕ್ತಾರ, ಕೆಲವೊಬ್ರು ಏನ್ ಮಾಡ್ತಾರ ಹಿಂಗ ಎರೋ ಮಾರ್ಕ್ ಹಾಕ್ತಾರ, ಕೆಲವೊಬ್ರು 1 ಅಂತ ಹಾಕ್ತಾರ, ಕೆಲವೊಬ್ರು 1.1 ಅಂತ ಹಾಕ್ತಾರೆ. 1.1 ಅಂತ ಹಾಕ್ತಾರೆ. ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಕೋಬೇಕೇನು? ಇಂಟ್ರೊಡಕ್ಷನ್ ಆದ್ಮೇಲೆ ಕೆಳಗಡೆ ಯಾವ್ದಾದ್ರು ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂತಾರೆ. ಒಂದು ಮೆಥಡ್ ಅನ್ನ ನಾವು ಕಾಮನ್ ಆಗಿ ಯೂಸ್ ಮಾಡೋ ಮೆಥಡ್ ಯಾವುದು ಅಂತಂದ್ರೆ, ಈಗ ಒಂದೇ ಐತಿ 1.1. ಹಾಗಾದ್ರೆ 1.1 ಏನು? ನೀವು ಇಂಟ್ರೊಡಕ್ಷನ್ ಕೊಟ್ರಿ, ಅದೆಲ್ಲ ಪರಿಚಯ ಹೇಳಿದ್ರಲ್ಲಿ, ಅದ್ರ ಪ್ರಸ್ತಾವನೆ ಕೊಟ್ರಿ. ನೆಕ್ಸ್ಟ್ ಏನ್ ಬರ್ತದ ಅಂತಂದ್ರೆ ಉದ್ದೇಶ ಬೇಕಲ್ಲ, ಇದ್ರದ್ದು ಏನೋ ಉದ್ದೇಶ ಅಂತ. ಎದರ ಉದ್ದೇಶ? ಅಧ್ಯಯನದ. ಯಾವುದು? ಅಧ್ಯಯನದ ಉದ್ದೇಶಗಳು ಫಸ್ಟ್. ಸೆಕೆಂಡ್ ಅಂದ್ರೆ ನೆಕ್ಸ್ಟ್ ಅಧ್ಯಯನದ ಉದ್ದೇಶಗಳು. ಯಾವ ಉದ್ದೇಶಕ್ಕಾಗಿ ನೀವು ಅಧ್ಯಯನವನ್ನ ಮಾಡಾಕತ್ತೀರಿ ಬೇಕಲ್ಲ? ವಾಟ್ ಪರ್ಪಸ್ ಅಂತ. ಪರ್ಪಸ್ ಆಫ್ ಸ್ಟಡಿ. ನೀವೆಲ್ಲರೂ ಡಿಗ್ರಿ ಎದಕ್ಕೆ ಓದಾಕತ್ತೀರಪ್ಪ? ಜಾಬ್ಗೋಸ್ಕರ. ಖರೇನೆ ಬಹಳ ಜನ ಜಾಬ್ಗೋಸ್ಕರ ಓದಾಕತ್ತೀರಿ ಅಂತ ಅನ್ಕೊಳ್ಳೋಣ. ಒಂದಿಷ್ಟು ಜನ ಸುಮ್ಮನೆ ಮನ್ಯಾಗ ಕೂತ್ ಏನ್ ಮಾಡೋಣ, ಮದ್ವೆ ಮಾಡ್ಕೊಳ್ಳೋ ತನಕ ಕಲ್ಯಾಮು ಅಂತ ಬಂದವರು ಅದಾರ. ಹೌದಲ್ಲ? ಮದ್ವೆ ಮಾಡಿದ್ರೆ ಕಲಿಸಿದ್ರಿ, ಅಲ್ಲಿ ಮದ್ವೆ ಮಾಡಿಲ್ಲ ಅಂತ ಕಲ್ಸಾಕ್ತಾರೆ. ಯಾಕಂದ್ರೆ ನಿಮ್ ಜೊತೆ ನಿಮ್ ಫ್ರೆಂಡ್ಸ್ ಅದು ಮದ್ವೆ ಮಾಡ್ಕೊಂಡು ಹೋದವ್ರು ಕಲಿಯಕ್ ಬಂದಾರನು ಇಲ್ಲಲ್ಲ? ಎಷ್ಟು ಪರ್ಸೆಂಟೇಜ್? ಆ ರೇಷೋ ಅದಲ್ಲ, ಆ ರೇಷೋ. ಅದಕ್ಕೆ ನಮಗೊಂದು ಉದ್ದೇಶ ಬೇಕಲ್ಲ. ನೀವು ಡೆಸರ್ಟೇಷನ್ ಮಾಡ್ತೀರಿ ಅಂತಂದ್ರೆ ನೀವು ಡೆಸರ್ಟೇಷನ್ ಮಾಡೋದಕ್ಕೆ ಒಂದು ಉದ್ದೇಶ ಬೇಕಲ್ಲ. ಅಂದ್ರೆ ಯಾವ ಉದ್ದೇಶಕ್ಕಾಗಿ? ಏನ್ರಿ ಅದು ಡಿಗ್ರಿದೊಳಗ ಪ್ರೊಜೆಕ್ಟ್ ಮಾಡ್ಬೇಕಂತ, ಡೆಸರ್ಟೇಷನ್ ಮಾಡ್ಬೇಕಂದ್ರೆ, ಇಲ್ಲಾಂದ್ರೆ ಪಾಸ್ ಆಗಂಗಿಲ್ಲ ಅಂತ ಅದಕ್ಕ? ಆ ಉದ್ದೇಶಕ್ಕ ಇಲ್ಲ, ಆ ಉದ್ದೇಶ ಅಲ್ಲ. ಉದ್ದೇಶ ಏನು ಅಂತ ಯಾವ್ದಾದ್ರು ಒಂದು ಟೈಟಲ್ ತಗೊಳ್ರಿ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳು ಒಂದು ಅಧ್ಯಯನ ಅಂತ ಅನ್ಕೊಂಡ್ರಿ ನೀವು. ಮಹಿಳಾ ವಿಶ್ವವಿದ್ಯಾಲಯದಾಗ ಸಾಧನೆ ಮಾಡಿದವರು ಯಾರು ಸಾಧನೆ ಮಾಡಿದವರು ಅಂದ್ರೆ, ಇಲ್ಲೇ ಕಲ್ತು ಪ್ರೊಫೆಸರ್ ಆದವರು, ಇಲ್ಲೇ ಕಲ್ತು ವೈಸ್ ಚಾನ್ಸಲರ್ ಆದವರು, ಇಲ್ಲೇ ಟೀಚ್ ಮಾಡ್ಕೊಂತ, ಇಲ್ಲೇ ಕಲ್ಕೊಂತ ದೊಡ್ಡ ಕ್ರಿಕೆಟ್ ಆಗೋದವರು, ಇಲ್ಲೇ ಕರ್ಕೊಂತ ಬಿಗ್ ಬಾಸ್ ಆಗೋದವರು, ಇಲ್ಲೇ ಕರ್ಕೊಂತ ಏನಾರು ಸಾಧನೆ ಮಾಡಿದವ್ರು ಮಾಡ್ಬೋದಲ್ಲ. ಬಿಗ್ ಬಾಸ್ ದಾಗ ಒಬ್ರು ಹೋಗ್ಯಾರ, ಇಲ್ಲಿ ಸ್ಟೂಡೆಂಟ್. ಬಿಗ್ ಬಾಸ್ ದಾಗ ಜರ್ನಲಿಸಮ್ ಸ್ಟೂಡೆಂಟ್ ಒಬ್ರು ಬಿಗ್ ಬಾಸ್ ಹೋಗಿ ಬಂದಿದ್ರು. ಈಗಲ್ಲದು ಬಹಳ, ನೀವಿನ ಇಲ್ಲಿ ಬಂದಿರಲೇ ಇಲ್ಲ. ಅಂದ್ರೆ ಏನಾಯ್ತು? ನೀವು ಉದ್ದೇಶ ಹೇಳುವಾಗ ಉದ್ದೇಶ ನೀವು ಬರೆಯುವಂತ ಸಂದರ್ಭ ಏನಿರ್ತೈತಲ್ಲ ಅದನ್ನ ಇಟ್ಕೊಂಡು ಉದ್ದೇಶ ಹೇಗಿರ್ಬೇಕು ಅಂತಂದ್ರೆ, ಒಂದು ಆ ವಿಷಯದ ಬಗ್ಗೆ, ಅಂದ್ರೆ ಮಹಿಳಾ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದಾಗಿಂದ ಹಿಡ್ಕೊಂಡು ಇವತ್ತಿನವರೆಗೂ ಮಹಿಳಾ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥ ಅಥವಾ ನಡೆದು ಬಂದ ದಾರಿಯ ಸಂಕ್ಷಿಪ್ತ ಪರಿಚಯವನ್ನ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಈ ಅಧ್ಯಯನವನ್ನ ಮಾಡಲಾಗಿದೆ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸಾಧನೆಗೈದಿರುವ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾದ ಅಧ್ಯಯನವನ್ನ ಮಾಡಲಾಗುವುದು.
ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಹೆಸರು ಅದಕ್ಕೆ ಖ್ಯಾತಿ ಪಡೆದಿರ್ತಕ್ಕಂಥವ್ರ ಬಗ್ಗೆ ಹೇಳೋದು. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿಯೂ ಸಹ ಏನಪ್ಪಾ ಅಂದ್ರೆ ರಾಷ್ಟ್ರದ್ದೋ ರಾಜ್ಯದ್ದೋ ಮಟ್ಟದಲ್ಲಿ ಗುರುತಿಸಿಕೊಂಡವರ ಬಗ್ಗೆ ನೀವು ಹೇಳಕತ್ತೀರಿ. ಹೇಳುವ ಉದ್ದೇಶ ಅಥವಾ ಗುರುತಿಸುವ ಉದ್ದೇಶ ಗುರುತಿಸುವ ಉದ್ದೇಶ ಅಲ್ಲ. ನೀವು ಯಾವ ಉದ್ದೇಶವನ್ನು ಇಟ್ಕೊಂತೀರಿ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕು. ಏನ್ ಸ್ಟಡಿ ಮಾಡೋ ಪರ್ಪಸ್ ಏನು? ನನ್ ಕೇಳಿದ್ರೆ ಏನಂದ್ರೆ ಬಿಜಾಪುರ ಸುತ್ತಮುತ್ತಲಿನ ಆದಿಲ್ಶಾಹಿ ಅಂತ ಯಾಕೆ ಇಟ್ಕೊಂಡ್ರಿ ಅಂತ ಕೇಳಿದ್ರಿ. ಸುತ್ತಮುತ್ತಲಿಂದ ಯಾಕೆ ಇಟ್ಕೊಂಡ್ರಿ ಅಂತ ನನಗೆ ಕೇಳಿದ್ರಿ ವಾಯ್ವಾದೊಳಗೆ, ಇದ್ರೊಳಗೆ ಇಂಟರ್ವ್ಯೂ ಟೈಮ್ದಾಗ. ನಾನು ಹೇಳಿದೆ ಸುತ್ತಮುತ್ತಲಿನ ಯಾಕೆ ಅಂತಂದ್ರೆ ನಮ್ ಬಿಜಾಪುರ ಅಂದ್ರೆ ಗೋಲ್ ಗುಂಬಜ, ಬಿಜಾಪುರ ಅಂದ್ರೆ ಬಾರಾಕಮಾನ, ಬಿಜಾಪುರ ಅಂದ್ರೆ ಇಬ್ರಾಹಿಂ ರೋಜಾ, ಬಾಳ ಆದ್ರೆ ಸಾಕಲ್ಲ. ಮುಂದೇನೈತಿ? ಮುಂದೇನೇ ಇಲ್ಲನು. ಹಾಗಾದ್ರೆ ನಾನೇನ್ ಅನ್ಕೊಂಡೆ ಬಿಜಾಪುರ ಅಂದ್ರೆ ಇಷ್ಟ ಅಲ್ಲ, ಬಿಜಾಪುರ ಅಂತಂದ್ರ ಬಹಳ ದೊಡ್ಡದೈತಿ. ಯಾಕಂತಂದ್ರ ಬಿಜಾಪುರ ಆದಿಲ್ಶಾಹಿ ಕಾಲದಾಗ ಬೆಂಗಳೂರು ಐತಿ. ಯಾಕಂದ್ರೆ ಶಹಾಜಿ ಭೋಸ್ಲೆಗ್ ಬೆಂಗಳೂರು ಜಾಗೀರ್ ಕೊಟ್ಟಿದ್ರ. ಅದಕ್ಕೆ ನಾನು ಬೆಂಗಳೂರ್ದು ಹೇಳ್ಬೇಕಲ್ಲ. ಬಿಜಾಪುರದ ಆಳ್ವಿಕೆ ಗೋವಾಕ್ಕೈತಿ, ಗೋವಾದು ಹೇಳ್ಬೇಕಲ್ಲ. ಬಿಜಾಪುರ ಆದಿಲ್ಶಾಹಿಗಳ ಆಳ್ವಿಕೆ ಕಲಬುರ್ಗಿ ಐತಿ, ಅಲ್ಲಿ ಹೇಳ್ಬೇಕಲ್ಲ. ಬಿಜಾಪುರದ ಆದಿಲ್ಶಾಹಿಗಳದ್ದು ಎಲ್ಲೆಲ್ಲಿ ಸ್ಮಾರಕಗಳದ ಅದನ್ನ ಹೇಳ್ಬೇಕಲ್ಲ. ನಾನು ಆ ಉದ್ದೇಶಕ್ಕಾಗಿ ಸುತ್ತಮುತ್ತ ನಾನು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಸ್ಮಾರಕಗಳ ಬಗ್ಗೆ ನಾನು ಅಧ್ಯಯನ ಮಾಡುವ ಉದ್ದೇಶವನ್ನ ಇಟ್ಕೊಂಡಿನಿ, ಅಥವಾ ಅವುಗಳನ್ನ ಪರಿಚಯಿಸುವ ಉದ್ದೇಶವನ್ನ ಇಟ್ಕೊಂಡಿನಿ. ಯಾಕಂದ್ರೆ ನವರಸ್ಪುರ ಗೊತ್ತಿರ್ಲಿಲ್ಲ ಬಹಳ ಜನರಿಗೆ, ಕುಮ್ಮತಿಗಿ ಮಹಲ್ ಬಹಳ ಜನರಿಗೆ ಗೊತ್ತಿರ್ಲಿಲ್ಲ, ಐನಾಪುರ ಮಹಲ್ ಬಹಳ ಜನರಿಗೆ ಗೊತ್ತಿರ್ಲಿಲ್ಲ, ರಂಭಾಪುರ ಯಾರು ಬಹಳ ಜನರಿಗೆ ಗೊತ್ತಿರ್ಲಿಲ್ಲ, ರುಕ್ಮಾಂಗದ ಪಂಡಿತರದ್ದು ಗೊತ್ತಿರ್ಲಿಲ್ಲ, ಕಾಕಣಿಕೆ ಮಹಿಪತಿ ದಾಸರ ಗೊತ್ತಿರ್ಲಿಲ್ಲ, ಮಮದಾಪುರ ಕೆರಿ ಬಗ್ಗೆ ಗೊತ್ತಿರ್ಲಿಲ್ಲ, ಖತಿಜಾಪುರ ಬಗ್ಗೆ ಗೊತ್ತಿರ್ಲಿಲ್ಲ, ಐನೂಲ್ ಮುಲ್ಕನ್ ಗೋರಿ ಬಗ್ಗೆ ಗೊತ್ತಿರ್ಲಿಲ್ಲ. ನಾವೆಲ್ಲರೂ ಬಾರಾಕಮಾನ್ ಅನ್ನಕತ್ತೀವಿ. ಅದ್ರ ಒರಿಜಿನಲ್ ಹೆಸರು ಒಂದನೇ, ಅಲಿ ಆದಿಲ್ ಶಾಂದ್ ಗೋರಿ, ಅಲಿ ರೋಜಾ ಅಂತ ಗೊತ್ತಿರ್ಲಿಲ್ಲ. ನಾವೆಲ್ಲ ಹಂದಿ ಗಾರ್ಡನ್ ಅಂತ ಕರಿತೀವಿ, ಅದು ಗಗನ್ ಮಹಲ್ ಗಾರ್ಡನ್ ಅಂತ ಗೊತ್ತಿರ್ಲಿಲ್ಲ. ಉಪ್ಲಿ ಬುರ್ಜ್ ಅಂತ ಕರಿತಿದ್ವಿ, ಅದು ಉಪ್ಲಿ ಬುರ್ಜ್ ಅಲ್ಲ, ಹೈದರ್ ಬುರ್ಜ್, ಉಪಾರಿ ಬುರ್ಜ್ ಅಂತ ಗೊತ್ತಿರ್ಲಿಲ್ಲ. ಬಾರಾಟಾಂಗ್ ಮಸೀದಿ ಅಂತ ಕರಿತೀವಿ, ಅದು ಬಾರಾಟಾಂಗ್ ಮಸೀದಿ ಅಲ್ಲ, ಅದು ಶಾ ನವಾಜ್ ಖಾನ್ ಗೋರಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಖಾಜಾಮೀನ್ ದರ್ಗಾ, ಜೇಲ್ ದರ್ಗಾ ಅಂತ ಕರಿತೀವಿ, ಅದು ಮುಸ್ತಫಾ ಖಾನ್ ಸರಾಯ್ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಇದು ಬಿಜಾಪುರ ಹೊರಗದವಲ್ಲ. ಬಿಜಾಪುರ ಬಿಟ್ಟು ಹೊರಗದವಲ್ಲ. ಹೊರಗಿರೋದನ್ನ, ಗೊತ್ತಿಲ್ಲದೆ ಇರೋದನ್ನ ನಾನು ಗೊತ್ತು ಮಾಡುವುದರ ಉದ್ದೇಶವನ್ನ ತಿಳಿಸಬೇಕಲ್ಲ ಎಲ್ಲರಿಗೂ. ಆ ಉದ್ದೇಶವನ್ನ ಇಟ್ಟುಕೊಂಡು ಅಧ್ಯಯನ ಮಾಡಕತ್ತೇನೆ. ಅಂದ್ರ ನೀವ್ ಎಷ್ಟು ಅಂತಂದ್ರ 1 2 3 4 5 1 2 3 4 5 ಎಷ್ಟು ಬೇಕಾಗ್ತಾವ ನಿಮಗೆ ಅಷ್ಟು ಪೂರಕವಾಗಿರ್ತಕ್ಕಂಥ ಉದ್ದೇಶಗಳನ್ನ ಬರಿಬೇಕು. ನೀವು ಒಂದೊಂದು ಲೈನ್ ಹಾಕಿ ಬರಿಬಹುದು, 1 2 3 4 5 ಬರಿಬಹುದು. ಇಲ್ಲಾಂದ್ರೆ ಡಿಸ್ಕ್ರಿಪ್ಟಿವ್ ಮೆಥಡ್ ಆಗಿ ಅಂದ್ರೆ ಒಟ್ಟು ಟೆಕ್ಸ್ಟ್ ಆಗಿನೂ ಬರಿಬಹುದು. ಏನು ಅಧ್ಯಯನದ ಉದ್ದೇಶಗಳು, ಅಧ್ಯಯನ ಉದ್ದೇಶ ಬೇಕು. ಇನ್ನು ಅಧ್ಯಯನ ಉದ್ದೇಶ ಬಿಟ್ರೆ ನೆಕ್ಸ್ಟ್ ಬರೋದೇನು ಅಂತಂದ್ರ ಅಧ್ಯಯನದ ವಿಧಾನ. ಎರಡನೇದು 1.2 ವಿಧಾನ ಮತ್ತು ಸ್ವರೂಪ. ವಿಧಾನ ಮತ್ತು ಸ್ವರೂಪ ಬಹಳ ಇಂಪಾರ್ಟೆಂಟ್. ಏನ್ ಅಧ್ಯಯನ ವಿಧಾನ, ನಿಮ್ ಸ್ವರೂಪ ವಿಧಾನ ಬೇಕಲ್ಲ. ಯಾವ ಮೆಥಡ್ ಅನ್ನ ಯೂಸ್ ಮಾಡಕತ್ತೀರಿ ಅಂತ. ಯಾವ ಮೆಥಡ್ ಯೂಸ್ ಮಾಡಾಕ್ತಿರಿ? ಪ್ರೈಮರಿ ಸೋರ್ಸ್ ಬೇಸ್ಡ್ ಅಥವಾ ಸೆಕೆಂಡರಿ ಸೋರ್ಸ್ ಬೇಸ್ಡ್, ಪ್ರಾಥಮಿಕ ಆಧಾರಗಳ ಮೇಲೆ ಬರೆಯಾಕತ್ತಿರೋ ವಿಧಾನವನ್ನು ಇಟ್ಕೊಂಡು, ಏನೋ ಆನುಷಂಗಿಕ ಆಧಾರಗಳು ಇಟ್ಕೊಂಡು ಬರಾಕತ್ತಿರೋ, ಏನೋ ಮೌಖಿಕ ಆಧಾರದ ಮೇಲೆ ಬರಾಕತ್ತಿರೋ, ಏನೋ ವ್ಯಕ್ತಿ ಅಧ್ಯಯನ ಮಾಡಕತ್ತಿರೋ. ವಿಧಾನ ಬೇಕಲ್ಲ, ಅದರ ಸ್ವರೂಪ ಬೇಕಲ್ಲ. ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ಬೇಕು. ಇಲ್ಲ ಇದು ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಲಿಖಿತ ದಾಖಲೆಗಳು ಬಹಳಷ್ಟು ಕಡಿಮೆ ಅದಾವ. ಲಿಖಿತ ದಾಖಲೆಗಳು ಕಡಿಮೆ ಇರೋದ್ರಿಂದ ನಾನು ಲಿಖಿತ ಇಲ್ಲದ ಅಂದ್ರೆ ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥವ್ರನ್ನ ಕೇಳಿ ನಾನು ಆ ಆಧಾರದ ಮೇಲೆ, ಮೌಖಿಕ ಆಧಾರದ ಮೇಲೆ ಬರೆಯಾಕತ್ತೀನಿ. ಇಲ್ಲ ಅಲ್ಲಿ ಕೇಳಕ್ಕೂ ಯಾರು ಇಲ್ಲ, ನಾನು ಅಲ್ಲೇ ಹೋಗಿ ಅಲ್ಲಿರುವಂತ ಸಂದರ್ಭ ಸಿಚುವೇಶನ್ಸ್ ಗಳನ್ನ ನೋಡಿ ಬರೆಯಾಕತ್ತೀನಿ. ಹಂಗಂದ್ರೆ ನೋಡಿ ಬರೆಯೋದೇನು, ಒಂದು ಕಲ್ಲು ಕೊಡ್ತೀವಪ್ಪ, ಒಂದಿಷ್ಟು ಕಲ್ಲುಗಳು ಅದಾವ, ಇಲ್ಲಿ ಒಂದಿಷ್ಟು ಕಲ್ಲುಗಳನ್ನ ಗೊಳೆ ಮಾಡಿ ಕೊಟ್ಟ ಮೇಲೆ ನೀವ್ ಏನ್ ಬರೆಯಕ್ ಸಾಧ್ಯತೆ ಅಂತ ಏನ್ ಬರಿತೀರಿ? ಒಂದಿಷ್ಟು ಕಲ್ಲುಗಳನ್ನ ಕೊಟ್ಟ ಮೇಲೆ ಒಂದು ಚೂಪ್ ಕಲ್ಲು ಐತಿ, ಒಂದು ಗುಂಡು ಕಲ್ಲು ಐತಿ, ಒಂದು ಅಗಲ್ ಕಲ್ಲು ಐತಿ, ಒಂದು ಉದ್ದದ ಕಲ್ಲು ಅದ. ಏನ್ ಬರಿತೀರಿ? ಕಲ್ಲಿನ ಬಗ್ಗೆ ಬರೀರಿ ಅಂದ್ರೆ. ಹಂಗಂದ್ರೆ ನಿಮ್ಗೆ ಮೆಥಡ್ ಬೇಕಲ್ಲ. ಯಾವ ಮೆಥಡ್ ಯೂಸ್ ಮಾಡ್ಕೊಂತೀರಿ ಅಂತ. ಹಂಗಂದ್ರೆ ಚೂಪ್ ಕಲ್ಲು ಎದಕ್ಕೆ ಬಳಕೆ ಮಾಡ್ಕೊಂತಾರ? ಉದ್ದಂಡ ಕಲ್ಲು ಎದಕ್ಕೆ ಬಳಕೆ ಮಾಡ್ಕೊಂತಾರೆ? ಗುಂಡು ಕಲ್ಲು ಎದಕ್ಕೆ ಬೇಕು? ಚಪ್ಪಡಿ ಕಲ್ಲು, ಚಪ್ಪಗಳು ಅದು ಎದಕ್ಕೆ ಬೇಕಲ್ಲ. ಏನ್ ಮಾಡುದು? ಗುಂಡು ಕಲ್ಲು ತಗೊಂಡು ಕುಟ್ಟ ಕರೆ ಬರ್ತೈತಿ, ಗುಂಡು ಕಲ್ಲು ತಗೊಂಡು ರುಬ್ಬಾ ಕರೆ ಬರ್ತೈತಿ, ಗುಂಡು ಕಲ್ಲು ತಗೊಂಡು ಹಣ್ಣಿನ ಕಲ್ಲು ಹೋಗೋದು ಕಡವಾ ಕರೆ ಬರ್ತದ. ಹೌದಲ್ಲ? ಚೂಪ್ ಬಂದು ಹರ್ತಿತ್ತಂದ್ ಕಲ್ಲಿತ್ತಂತಂದ್ರೆ ಏನಾರ ಚೀಲ ಗಿಲ ಇತ್ತಂದ್ರೆ ಕಟ್ ಮಾಡಕ್ ಬರ್ತೈತಿ, ಹಣ್ಣುಗಳನ್ನ ಕಟ್ ಮಾಡಕ್ ಬರ್ತದ. ಹೌದಲ್ಲ? ಬರ್ತದಲ್ಲ? ಚಪ್ಪಡಿ ಕಲ್ಲು ಇತ್ತು ಅಂತಂದ್ರೆ ಏನಾರ ಇತ್ತಂದ್ರೆ ಮ್ಯಾಲ ದಪ್ಪ ಹೋಗದ
ಜಜ್ಜಾಕ ಬರ್ತದೆ. ಚಪ್ಪಡಿಗಲ್ಲಿ ಹಾಕಿದ್ರು ಒಂದು ತಲೆಯಾಗ ಚಪ್ಪಡಿಗಲ್ಲಿ ಅಂತಿರ್ತಾರಲ್ಲ. ಹಾಗಾದ್ರೆ ಏನಂತ ನಾವು ನಮಗಿದು ಅಲ್ಲಿ ಏನೂ ಲಿಖಿತವಾದ ದಾಖಲೆಗಳಿಲ್ಲ. ಲಿಖಿತವಾದ ದಾಖಲೆಗಳು ಇಲ್ಲದೆ ಇರುವಂತ ಸಂದರ್ಭದೊಳಗೆ ನಾವು ಮೌಖಿಕವಾಗಿ ಅದರ ಸ್ಟ್ರಕ್ಚರು ಅದರ ಇದನ್ನು ನೋಡ್ಕೊಂಡು ನಾವು ಬರಿತೀವಿ. ಅಧ್ಯಯನದ ವಿಧಾನ ಸ್ವರೂಪ. ಇನ್ನು ಅಧ್ಯಯನದ ವ್ಯಾಪ್ತಿ ಬೇಕಲ್ಲ, ಸ್ಕೋಪ್ ಆಫ್ ಸ್ಟಡೀಸ್ ಅಂತ. ಸ್ಕೋಪ್ ಆಫ್ ಸ್ಟಡಿ ಅಧ್ಯಯನ ವ್ಯಾಪ್ತಿ, ಯಾವ ವ್ಯಾಪ್ತಿ ಇಟ್ಕೊಳ್ಳೋರು ಅಂತ. ಹೌದಪ್ಪ, ಏನಾದ್ರೂ ವ್ಯಾಪ್ತಿ ಬೇಕಲ್ಲ. ಬಿಜಾಪುರ ಆದಿಲಶಾಹಿಗಳ ಸ್ಮಾರಕಗಳು, ಬಸವಣ್ಣನವರ ಕಾಲದ ವಚನಕಾರರು, ಬಾಗಲಕೋಟೆ ಇತಿಹಾಸ, ಬಾಗಲಕೋಟೆಯ ಸಂಸ್ಕೃತಿ, ಯಾವ್ದಾದ್ರು ಹಂಪೆಯ ಸ್ಮಾರಕಗಳು, ನೀವು ಯಾವ್ದಾರ ಇಟ್ಕೊಂತೀರಿ. ಹಾಗಾದ್ರೆ ಅದ್ರದ್ದು ವ್ಯಾಪ್ತಿ ಬೇಕಲ್ಲ. ಯಾವ ಹೇಳೋರು ಹಂಪಿ ಸ್ಮಾರಕಗಳು ಅಂತಂದ್ರೆ? ಶೈವರು ಹೇಳೋರು, ವೈಷ್ಣವರು ಹೇಳೋರು. ಶೈವರು ಹೇಳ್ತಿರೋ, ವೈಷ್ಣವ್ರು ಹೇಳ್ತಿರೋ, ಏನು ಬಾಜಾರುಗಳು ಹೇಳ್ತಿರೋ, ಏನ್ ದೇವಸ್ಥಾನಗಳು ಹೇಳ್ತಿರೋ, ಏನ್ ಕೆರೆಗಳು ಹೇಳ್ತಿರೋ, ಏನ್ ಕಾಲುವೆಗಳು ಹೇಳ್ತಿರೋ, ನೀವು ಯಾವ್ದು ಹೇಳ್ತೀರಿ ಅಂತ ಬೇಕಲ್ಲ. ಅದಕ್ಕೆ ನಿಮ್ದು ವ್ಯಾಪ್ತಿ ಅಂತ ಬೇಕ. ನೀವು ಯಾರ್ದಾದ್ರೂ ಲೈಫ್ ಬಗ್ಗೆ ಬರೆಯುವಂತ ಸಂದರ್ಭದೊಳಗೆ ಏನ್ ಬರೀತೀರಿ ಅಂತ ಬೇಕಲ್ಲ. ನೀವು ಭಾಳ ಜನ ಕೇಳ್ತೀರಿ, ಕೇಸ್ ಸ್ಟಡಿ ಮಾಡ್ಬೇಕು ನಾನು, ಕೇಸ್ ಸ್ಟಡಿ ಅಂತ ಹೇಳ್ತಾರೆ. BEd ಬರ್ತಾವ ಆಮೇಲೆ ರಿಸರ್ಚ್ ದಾಗ ಕೇಸ್ ಸ್ಟಡಿ. ವ್ಯಕ್ತಿ ಅಧ್ಯಯನ ಅಂತ, ವ್ಯಕ್ತಿ ಅಧ್ಯಯನ ಮಾಡ್ಬೋದಲ್ಲ. ಹಾಗಾದ್ರೆ ವ್ಯಕ್ತಿ ಅಧ್ಯಯನ ಮಾಡುವಂತ ಸಂದರ್ಭದೊಳಗ ಅದ್ರ ವ್ಯಾಪ್ತಿ ಬೇಕಲ್ಲ. ವ್ಯಾಪ್ತಿ ಏನು ಅಂತಂದ್ರೆ, ವ್ಯಕ್ತಿ ಅಧ್ಯಯನ ಮಾಡುವಂತ ಸಂದರ್ಭದೊಳಗ ನಾನು ಇವ್ರದ್ದು ಯಾರ್ದೋ ಒಬ್ರದ್ದು ವ್ಯಕ್ತಿ ಅಧ್ಯಯನ ಮಾಡಾಕತ್ತೇನೆ. ನಮ್ಮ ನಗರದ ಶಾಸಕರ ಬಗ್ಗೆ ವ್ಯಕ್ತಿ ಅಧ್ಯಯನ ಮಾಡಾಕತ್ತೀನಿ, ಅಥವಾ ಯಾರಾದ್ರೂ ಒಬ್ಬ ಮಿನಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡಾಕತ್ತೀನಿ, ಅಥವಾ ನೀರಾವರಿ ಸಚಿವರ ಬಗ್ಗೆ ಅಧ್ಯಯನ ಮಾಡಾಕತ್ತೀನಿ. ವ್ಯಕ್ತಿ ಅಧ್ಯಯನ ಮಾಡುವಂತ ಸಂದರ್ಭದೊಳಗ, ಅಥವಾ ಸ್ಥಳ ಅಧ್ಯಯನ ಮಾಡುವಂತ ಸಂದರ್ಭದೊಳಗ, ಪ್ರದೇಶ ಅಧ್ಯಯನ ಮಾಡುವಂತ ಸಂದರ್ಭದೊಳಗ, ಸಾಮ್ರಾಜ್ಯಗಳ ಅಧ್ಯಯನ ಮಾಡುವಂತ ಸಂದರ್ಭದೊಳಗ ನಾವು ವ್ಯಾಪ್ತಿಯನ್ನ ಇಟ್ಕೊಳ್ಬೇಕು. ನೀವೆಲ್ಲಾರು ಹಿಸ್ಟ್ರಿ ಓದಾಕತ್ತಿರಲ್ಲ, ಈ ಪೆಲಾಲತಿಕ್ಕು, ಮೆಗಾಲತಿಕ್ಕು, ನಿಯಾಲತಿಕ್ಕು, ಮೆಸಾಲತಿಕ್ಕು ಹಂಗಂದ್ರೆ ಏನ್ ಗೊತ್ತೈತೇನ? ಯಾಕೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತೈತಿ? ಎಷ್ಟು ಮಂದಿಗೆ? ಯಾಕೆ ಗೊತ್ತಿಲ್ಲ ಅಂತ? ಯಾಕಂದ್ರೆ ಸಿಲೆಬಸ್ನಾಗ ಇರ್ಲಿಲ್ಲ ಅಂತ. ಇಲ್ಲ, ಇರ್ಲಿಲ್ದ ಹೇಳಕತ್ತ ನಾನು. ಸಿಲೆಬಸ್ನಾಗ ಇರ್ಲಿಲ್ಲ ಅಂತ. ಸಿಲೆಬಸ್ನಾಗ ಇರ್ಲಿಲ್ಲ. ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂತ ಆಕ್ಟ್ಗಳು ಬರ್ತಾವ. ಆಕ್ಟ್ಗಳು ನಿಮ್ಗೆ ಗೊತ್ತದವನು? ಯಾಕೆ ಗೊತ್ತಿಲ್ಲ ಅಂತಂದ್ರೆ, ಯಾಕೆ ನಿಮ್ ಸಿಲೆಬಸ್ನಾಗ ಇರ್ಲಿಲ್ಲ? ಹಂಗಂದ್ರೆ ಇರ್ಲಿಲ್ಲ. ನಿಮ್ದು ವ್ಯಾಪ್ತಿ ಎಷ್ಟೈತಿ? ನಮ್ದು ಸಿಲೆಬಸ್ ಎಷ್ಟೈತಿ ನೋಡ್ರಿ. ಎಷ್ಟದ? ಏನ್ಷಂಟ್ ಇಂಡಿಯನ್ ಒಳಗ ಸಿಂಧು ನಾಗರಿಕತೆಯಿಂದ ಸ್ಟಾರ್ಟ್ ಆಗ್ತೈತಿ. ಸಿಂಧು ನದಿ ನಾಗರಿಕತೆ ಐತಿ, ಮೌರ್ಯರು ಅದಾರ, ಶಾತವಾಹನರು ಅದಾರ, ಗಂಗ್ರ ಇಲ್ಲ, ಚೋಳ್ರ ಇಲ್ಲ, ಅದರ್ನ ಇಲ್ಲ. ಹಂಗಂದ್ರೆ ನೀವು ಚೋಳ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳೋರು? ನನ್ನ ವ್ಯಾಪ್ತಿದೊಳಗೆ ಬರೋದಿಲ್ಲ ಅದು. ಯಾಕಂದ್ರೆ ನಾನು ಡಿಗ್ರಿದೊಳಗೆ ಓದಿಲ್ಲ. ಕಂಪ್ಯೂಟರ್ ಪರ್ಪಸ್ ಓದಾಕತ್ತಿದ್ರಂದ್ರೆ ಹೇಳಲೇಬೇಕು. ಯಾಕಂದ್ರೆ ಕಂಪ್ಯೂಟರ್ ಪರ್ಪಸ್ದಾಗ ಎಲ್ಲವನ್ನು ಓದ್ಬೇಕು. ಈಗ ನೀವು ಸಂಶೋಧನೆ ಏನ್ ಮಾಡಕತ್ತೀರಿ? ಸಂಶೋಧನೆಗೆ ಶೀರ್ಷಿಕೆ ಐತಲ್ಲ, ಆ ಶೀರ್ಷಿಕೆಯ ಅಧೀನದಲ್ಲಿನೇ ನಿಮ್ದು ವ್ಯಾಪ್ತಿ ಅಂತ ಇರ್ತೈತಿ. ಬಿಜಾಪುರ ಆದಿಲಶಾಹಿ ಕೇಳಾಕತ್ತೀರಿ, ನಾನು ಹೋಗಿ ಯಾವ್ದು ಅಹಮದ್ ನಗರದ ಬಗ್ಗೆ ಕೇಳಿದ್ರೆ, ಇಲ್ರಿ ನಂದು ಬಿಜಾಪುರ ಆದಿಲಶಾಹಿ ಅಷ್ಟೇ ವ್ಯಾಪ್ತಿ ಐತಿ. ನಾನು ಕಂಪೇರಿಟಿವ್ ಸ್ಟಡಿ ಮಾಡ್ಕೊಂತೀನಿ ಬಿಜಾಪುರ ಆದಿಲಶಾಹಿಗಳದ್ದು ಮತ್ತು ವಿಜಯನಗರ ಕಾಲದ ಸಂಬಂಧಗಳ ಬಗ್ಗೆ ಮಾಡ್ತೇನೆ. ಹಂಗಂದ್ರೆ ನನಗೆ ಬಿಜಾಪುರ ಆದಿಲಶಾಹಿಗಳದ್ದು ಇರಬೇಕು, ಮತ್ತೆ ವಿಜಯನಗರದ ಎರಡೂ ಕುರಿತು ಸಂಬಂಧಗಳು. ಯಾವ ಸಂಬಂಧ? ರಾಜಕೀಯನೋ, ಸಾಮಾಜಿಕನೋ, ಧಾರ್ಮಿಕನೋ, ವೈವಾಹಿಕನೋ, ಆ ಸಂಬಂಧಗಳ ವ್ಯಾಪ್ತಿ ನನಗೆ. ಪರ್ಟಿಕ್ಯುಲರ್ ಹೆಂಗಂತಂದ್ರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ನೀವು ಏನೇನು ಬರೀತೀರಿ, ಆರಂಭಿಕ ಇತಿಹಾಸ ಬರೀತೀರಿ, ಅದು ನಿಮ್ಮ ವ್ಯಾಪ್ತಿದಾಗ ಬರ್ತೈತಿ. ಹುಟ್ಟು, ಬೆಳವಣಿಗೆ, ಸಾಧನೆಗಳು ಏನು ಬರ್ತಿಲ್ಲ, ಅವು ನಿಮ್ಮ ವ್ಯಾಪ್ತಿದಾಗ ಬರ್ತಾವ. ಬರೀತಿದ್ರೆ ಅಲ್ಲಿ ಅವರ ಸಾಂಸ್ಕೃತಿಕ ಸಾಧನೆಗಳ ಬರೀತೀರಿ, ನೀವು ಬರೀತಿದ್ರೆ ಅದನ್ನು ವ್ಯಾಪ್ತಿದೊಳಗೆ ಬರ್ತೈತಿ. ಆಡಳಿತ ಬರೀತೀರಿ, ಅದನ್ನು ವ್ಯಾಪ್ತಿದೊಳಗೆ ಬರ್ತೈತಿ. ಕಲೆ, ವಾಸ್ತುಶಿಲ್ಪ ಬರೀತೀರಿ, ಅದನ್ನು ವ್ಯಾಪ್ತಿದೊಳಗೆ. ನೀವು ಏನು ಬರೀತೀರಿ ಅನ್ಕೊಂಡ್ರಲ್ಲ, ಅದು ಅಷ್ಟೇ ನಿಮ್ದು ವ್ಯಾಪ್ತಿ. ನೀವು ಬರೀಲಾರ್ದು ನಿಮ್ಮ ವ್ಯಾಪ್ತಿದೊಳಗೆ ಬರೋದಿಲ್ಲ. ಏನು? ನೀವ್ ಏನು ಬರೀತಿರಲ್ಲ ಅದು ನಿಮ್ಮ ವ್ಯಾಪ್ತಿದೊಳಗೆ ಬರ್ತೈತಿ. ನೀವು ಒಂದ್ ವೇಳೆ ವ್ಯಾಪ್ತಿ ಅಡ್ವಾನ್ಸ್ ಆಗಿ ಬರೆದು ಬಿಡ್ತೀರಿ, ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರಲ್ಲ ಉಳಿದ ಟೆಕ್ಸ್ಟ್ ಒಳಗೆ, ಆ ಎಕ್ಸ್ಪ್ಲೇನ್ ಒಳಗೆ ಏನಪ್ಪಾ ಅಂತಂದ್ರೆ ಧಾರ್ಮಿಕ ಸ್ಮಾರಕಗಳು ಅಂತ ಇಲ್ಲಿ ವ್ಯಾಪ್ತಿದಾಗ ಹಾಕಿರಿ. ನನ್ನ ಈ ಪ್ರಸ್ತುತ ಅಧ್ಯಯನದಲ್ಲಿ ಐತಿಹಾಸಿಕ ಹಿನ್ನೆಲೆ, ಅದ್ರ ಜೊತೆ ರಾಜರ ಚರಿತ್ರೆಗಳು, ಅವರ ಸಾಧನೆಗಳು, ಆ ಕಾಲದ ಆಡಳಿತ ವ್ಯವಸ್ಥೆ, ಕಲೆ ಮತ್ತು ವಾಸ್ತುಶಿಲ್ಪವು ಈ ಅಧ್ಯಯನದ ವ್ಯಾಪ್ತಿಗೆ ಒಳಪಡಲಾಗಿದೆ ಅಥವಾ ಒಳಪಟ್ಟಿದೆ. ಇಷ್ಟು ಕೊಡ್ತೀರಿ ನಾವು. ಏನು? ಬಿಜಾಪುರ ಆದಿಲಶಾಹಿ ಕಾಲದ ಇಷ್ಟು ಆಡಳಿತದ ಇಷ್ಟು ವಿಷಯ ರೀತಿ ಇದು ಅಧ್ಯಯನಕ್ಕೆ ಒಳಪಟ್ಟಿದೆ ಅಥವಾ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಅಧ್ಯಯನದ ವ್ಯಾಪ್ತಿ ಇಷ್ಟೇ ನಂದ. ನಾ ಇದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಹೊಸ ಸೇರ್ಸಂಗಿಲ್ಲ, ಇಲ್ಲಿ ಬರ್ದಿದ್ದು ಬಿಡಂಗಿಲ್ಲ. ಅಂದ್ರೆ ನೀವು ಏನು ಬರಿತೀರಿ ಅಂತ ಕಾನ್ಸೆಪ್ಟ್ ಬೇಕು. ಅಧ್ಯಯನದ ವ್ಯಾಪ್ತಿ ಆದ್ಮೇಲೆ ನಿಮಗೆ ಬೇಕಾಗಿದ್ದೇನು ಅಂತಂದ್ರೆ ಅಧ್ಯಯನದ ಮಹತ್ವ.
ಯಾಕದ ಸ್ಟಡಿ ಆಫ್ ಇಂಪಾರ್ಟೆನ್ಸ್ ಅಂತ, ಸ್ಟಡೀಸ್ ಇಂಪಾರ್ಟೆನ್ಸ್ ಏನಂತ, ಏನ ಅಧ್ಯಯನದ ಮಹತ್ವ. ಏನ್ ಮಹತ್ವ? ಎಲ್ಲಾರು ಬರ್ದಾರ, ನೀವೇನ್ ಬರೆಯೋರು ನವರಸ್ಪುರ ಬಗ್ಗೆ? ನವರಸ್ಪುರ ಬಗ್ಗೆ ಎಲ್ಲಾರು ಬರ್ದಾರ, ನೀವೇನ್ ಬರೆಯೋರು ಅಂತ. ನೀವೇನು ಹೊಸಾದನ್ನ ಬರಿಬೇಕಂದಿರಿ, ಇಂಪಾರ್ಟೆಂಟ್ ಏನೈತಿ ಅಂತ. ಸಾಟ್ ಖಬರ್ ನೋಡ್ರಿಲ್ಲ, ಸಾಟ್ ಖಬರ್ ಏನ್ ಇಂಪಾರ್ಟೆನ್ಸ್ ಐತಿ ಸಾಟ್ ಖಬರ್ದು ಅಂತ ಬರಿಬೇಕಲ್ಲ. ನವರಸ್ಪುರ್ ಸಂಗೀತ ಮಹಲ್ ಅದ್ರದ್ದು ಏನ್ ಇಂಪಾರ್ಟೆನ್ಸ್ ಐತೆ ಅಂತ ಬರಿಬೇಕಲ್ಲ. ನೀವು ಟೈಟಲ್ ಮಾಡಿದ್ರಿ ಅಂದ್ರೆ ಇಂಪಾರ್ಟೆನ್ಸ್ ಏನು ಅನ್ನೋದು ಎಲ್ಲಾರು ಹೇಳಿದ್ದಲ್ಲ, ನೀವು ಏನು ಹೊಸದ್ ಹೇಳ್ತೀರಿ ಅನ್ನೋದು ಬೇಕಲ್ಲ. 60 ಗೋರಿ ಅಲ್ಲ 64 ಅನ್ನೋದು ನೀವು ಹೊಸ ಹೇಳಕತ್ತೀರಿ. ಏನು ಇಂಪಾರ್ಟೆನ್ಸ್ ಏನಂತಂದ್ರ, ಇಲ್ಲಿವರೆಗೆ ಆದಿಲ್ಶಾಹಿ ಕಾಲದಲ್ಲಿ ಎಷ್ಟು ಸಂಶೋಧನೆಗಳಾಗ್ಯಾವಲ್ಲ, ಅವೆಲ್ಲ ಸಂಶೋಧನೆಗಳಲ್ಲಿ ಆದಿಲ್ಶಾಹಿ ಕಾಲದಲ್ಲಿ ಇರ್ತಕ್ಕಂಥ ಅಫ್ಜಲ್ ಖಾನನ ಹೆಂಡಂದಿರು 60 ಜನ ಅಂತನ್ನುವಂತ ಉಲ್ಲೇಖ ನೋಡ್ಕೊಂತೀವಿ. ಆದ್ರೆ ನಾನು ಅಧ್ಯಯನ ಮಾಡುವಂತ ಸಂದರ್ಭದೊಳಗ ಎಷ್ಟು ಇಂಪಾರ್ಟೆಂಟ್ ಐತಿ ಅಂದ್ರೆ, ಎಷ್ಟು ಮಹತ್ವ ಅಧ್ಯಯನ ಎಷ್ಟು ಮಹತ್ವ ಪಡ್ಕೊಂಡೈತಿ ಅಂತಂದ್ರ, ಈ ಅಧ್ಯಯನದೊಳಗ ಈ 60 ಏನ್ ಗೋರಿಗಳಿಲ್ಲ, ಇಲ್ಲಿ 63 ಗೋರಿಗಳದಾವ. 63 ಗೋರಿಗಳದಾವ. ಒಟ್ಟು 64 ಅದಾವ. ಬಟ್ ಒಂದು ಗೋರಿ ಖಾಲಿ ಐತಿ, 63 ಗೋರಿಗಳದಾವ. ಆ 63 60 ಅಂತ ಮಾಡ್ಕೊಂಡಾರ. ಯಾಕೆ ಮಾಡ್ಕೊಂಡಾರ ಅನ್ನೋದ್ರ ಕುರಿತು ನಾನು ಅಧ್ಯಯನ ಮಾಡೋದು ನನ್ನ ಅಧ್ಯಯನದ ಮಹತ್ವ. ನೋಡ್ರಿ ನೀವು ಎಷ್ಟು ಇಂಪಾರ್ಟೆಂಟ್ ಆಗತ್ರಿ. ವಚನಗಳನ್ನು ಹೇಳುವಂತ ಸಂದರ್ಭದಲ್ಲಿ ಹಂಗೆ ಹೇಳ್ತೀರಿ. ಏನದು? ಕಲಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ. ಏನಂಗಂದ್ರೆ ಹಂಗಂದ್ರ ನೀವೆಲ್ಲರೂ ಹಂಗ ಮಾಡ್ತೀರಿ? ಕಳು ಮಾಡಂಗಿಲ್ಲ? ಕಳು ಮಾಡೋದ್ರಾಗ ಬಹಳ ವೆರೈಟೀಸ್ ಇದಾವ. ಮತ್ತೆ ಕಳು ಮಾಡಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ, ಕೊಲೆ ಮಾಡಂಗಿಲ್ಲ, ಮತ್ತ ಕೊಲೆ ಮಾಡಂಗಿಲ್ಲ, ಇಲ್ಲಿ ಹುಳ ಕಡಕ್ತಿರ್ ಪಟ್ಟಂತ ಬಿಡಂಗಿಲ್ಲ, ಬಿಡ್ತಿರಲ್ಲ. ನೀವು ಅದಕ್ಕೆ ಹೇಳಕತ್ತದಲ್ಲ, ನೀವು ಅದರ ನೈಜತೆಯನ್ನ ತಿಳ್ಕೊಳ್ಬೇಕು. ನಾನು ಬಹಳ ಸರಿ ಹೇಳ್ತಿರ್ತೀನಿ, ಏನದು ಲಿಂಗ, ಜಂಗಮ, ವಿಭೂತಿ, ಪಾದೋದಕ, ಮತ್ತೇನ್ ಬರ್ತಾವಲ್ಲ, ಏನೇನ್ ಬರ್ತಾವ ಹೇಳ್ಬೇಕಲ್ಲ. ಮತ್ತೆ ಅದ್ರದ್ದು ನೈಜ ಅರ್ಥಗಳು ನಿಮ್ಗೆ ಗೊತ್ತದೇನೋನು? ನೈಜವಾದ ಅರ್ಥ ಹೇಳ್ಬೇಕ. ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ಪಾದೋದಕ ಅಂತಂದ್ರೇನು, ಭಸ್ಮ ಅಂದ್ರೇನು, ಪ್ರಸಾದ ಅಂದ್ರೇನು, ಹಂಗಂದ್ರೆ ಏನು ಅಂತ ಗೊತ್ತೈತಿ? ನೀವೇನ್ ಅನ್ಕೊಂಡಿರಲ್ಲ ಅದು ಅಲ್ಲ. ನೀವೇನ್ ಅನ್ಕೊಂಡಿದ್ರಲ್ಲ ಅದು ಅಲ್ಲ. ಅದರ ನಿಜವಾದ ಅರ್ಥವನ್ನ ಹೇಳೋದೈತಲ್ಲ, ಅದು ಅಧ್ಯಯನದ ಮಹತ್ವ. ನಿಜವಾದ ಅರ್ಥ ಅಂತಂದ್ರೆ ಕಾವಿ ಹಾಕೊಂಡು ಬಂದವ ಜಂಗಮ ಅಲ್ಲ, ಕಾಲ್ ತೊಳೆದು ನೀರು ಕುಡಿಯೋದು ಪದೋದಕ ಅಲ್ಲ, ಸುಟ್ಟು ಬೂದಿ ತಗೊಂಡಿದ್ದು ಭಸ್ಮ ಅಲ್ಲ. ಭಸ್ಮನ್ ಹೇಳಿದ್ ನಾನು ಹೇಳಕತ್ತಿದ್ದೆ ಅಲ್ಲ. ಅದ್ರ ನೈಜವಾಗಿರ್ತಕ್ಕಂಥ ಮಹತ್ವ ಹೇಳ್ಬೇಕು. ಅದಕ್ಕೆ ನಿಮ್ಮ ಅಧ್ಯಯನದ ಮಹತ್ವ. ಮತ್ತೆ ಎಲ್ಲಾರು ಮಾಡ್ಯಾರ, ನೀವು ಮಾಡೋದ್ರಾಗ ಏನ್ ಡಿಫ್ರೆನ್ಸ್ ಬೇಕಲ್ಲ? ಎಲ್ಲಾರು ಮಾಡ್ಯಾರ ಅಂದ್ರೆ ನೀವು ಮಾಡೋದು ಡಿಫ್ರೆನ್ಸ್ ಬೇಕಲ್ಲ? ಡಿಫ್ರೆನ್ಸ್ ಬೇಕು ಅಂತಂದ್ರೆ ನಿಮ್ಮ ಸ್ಟಡೀಸ್ ಇಂಪಾರ್ಟೆನ್ಸ್ ಗಳನ್ನ ನೀವು ಹೇಳ್ಬೇಕು. ಡಿಫ್ರೆನ್ಸ್ ಬೇಕಂದ್ರೆ ಸ್ಟಡೀಸ್ ಇಂಪಾರ್ಟೆನ್ಸ್ ಹೇಳ್ಬೇಕು. ಅದು ಅಧ್ಯಯನದ ಮಹತ್ವ. ಇನ್ನ ಕೊನೆಯದಾಗಿ ಬರೋದೇನಪ್ಪ ಅಂತಂದ್ರೆ ಇಲ್ಲಿ ಅಧ್ಯಯನದ ಮಹತ್ವ. ಇನ್ನ 1.4 ಅಧ್ಯಯನ ಯೋಜನೆ. ಅಧ್ಯಯನದ ಯೋಜನೆ ಅಂತಂದ್ರೆ ಪ್ಲಾನ್ ಆಫ್ ಸ್ಟಡಿ ಅಂತ. ಪ್ಲಾನ್ ಆಫ್ ಸ್ಟಡಿ, ಅಧ್ಯಯನದ ಯೋಜನೆ ಅಂತಂದ್ರೆ ಪ್ಲಾನ್ ಆಫ್ ಸ್ಟಡಿ. ನೀವು ಒಂದು ಪ್ಲಾನ್ ಹಾಕೋಬೇಕಲ್ಲ, ರೂಪರೇಷೆ ಹಾಕೋಬೇಕಲ್ಲ. ಆ ರೂಪರೇಷೆ ಹಾಕೊಳ್ಳುವಾಗ ಮುಖ್ಯವಾಗಿ ಏನ್ ಗಮನಿಸ್ಬೇಕಂದ್ರೆ, ಈ ಪ್ರಸ್ತುತ ಅಧ್ಯಯನ ಏನ್ ಟೈಟಲ್ ಐತ್ರ, ಈ ಅಧ್ಯಯನವು 4, 5, 4 ಅಂತೂ ಮಾಡಂಗಿಲ್ಲ, 5, 7, 9 ಅಧ್ಯಾಯಗಳನ್ನ ಒಳಗೊಂಡಿದೆ. ಎಷ್ಟು? 5, 7, 9. ಬಹುತೇಕ ಬೆಸನ ಮಾಡ್ತಾರೆ ಎಲ್ಲರೂ. ಸರಿ ಮಾಡಿದವ್ರು ಬಹಳ ಇಲ್ಲ, ಎಲ್ಲೋ ಒಬ್ರು ಮಾಡಿರ್ತಾರೆ, ಬೆಸ ಮಾಡಿರ್ತಾರೆ. ಈ ಪ್ರಸ್ತುತ ಬಿಜಾಪುರ ಆದಿಲ್ಶಾಹಿಗಳದ ಸ್ಮಾರಕಗಳು ಎಂಬ ಪ್ರಸ್ತುತ ಅಧ್ಯಯನವು 5 ಅಧ್ಯಾಯಗಳನ್ನ ಒಳಗೊಂಡಿದೆ. ಆದಿಲ್ಶಾಹಿ ಕಾಲದ ಮಹಿಳೆಯರ ಸ್ಥಾನಮಾನಗಳು ಎಂಬ ಸಂಶೋಧನಾ ಶೀರ್ಷಿಕೆಯು 5 ಅಧ್ಯಾಯಗಳನ್ನು ಒಳಗೊಂಡಿದೆ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಸಾಧನೆಗೈದ ವಿದ್ಯಾರ್ಥಿಗಳು ಎಂಬ ಶೀರ್ಷಿಕೆಯು 5 ಅಧ್ಯಾಯಗಳು ಇದ್ದುಕೊಂಡು ಅಧ್ಯಯನವನ್ನು ಮಾಡಲಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ಪ್ರಸ್ತಾವನೆ, ಅಧ್ಯಯನದ ಉದ್ದೇಶ, ಅಧ್ಯಯನದ ವ್ಯಾಪ್ತಿ, ಅಧ್ಯಯನದ ವಿಧಾನ, ಅಧ್ಯಯನದ ಮಹತ್ವವನ್ನ ನೀಡಲಾಗಿದೆ. 2ನೇ ಅಧ್ಯಾಯದಲ್ಲಿ ಏನಿದು ಅಧ್ಯಯನದ ಯೋಜನೆ ಪ್ಲಾನ್ ಹೇಳಾಕತ್ರಿ. 2ನೇ ಅಧ್ಯಾಯದಲ್ಲಿ ಆರಂಭಿಕ ಐತಿಹಾಸಿಕ ಅಥವಾ ಭೌಗೋಳಿಕ ಹಿನ್ನೆಲೆ ಅಥವಾ ಆರಂಭಿಕ ಜೀವನ ಅಥವಾ ಮಹಿಳಾ ವಿಶ್ವವಿದ್ಯಾಲಯದ ಹುಟ್ಟು ಬೆಳವಣಿಗೆ 2ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. 3ನೇ ಅಧ್ಯಾಯದೊಳಗ
ಮೂರನೇ ಅಧ್ಯಾಯದೊಳಗೆ ನೀವು ಹ್ಯಾಂಗ್ ಚಾಪ್ಟರ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಒಂದು ಟೈಟಲ್ ಅನ್ನ ಇಟ್ಕೊಂಡ್ರಂದ್ರ ಆ ಟೈಟಲ್ ತರ್ಕಂಗ ಅಧ್ಯಾಯಗಳಾಗ್ತವೆ. ಅಂದ್ರೆ ಮೊದಲ ಅಧ್ಯಾಯ ಪೀಠಿಕೆ ಆತು, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ, ನಾಲ್ಕನೇ ಅಧ್ಯಾಯ, ಐದನೇ ಅಧ್ಯಾಯ. ನಾನು ಕಾಮನ್ ಆಗಿ 5 ಅಧ್ಯಾಯಗಳನ್ನ ಅಷ್ಟೇ ಇಟ್ಕೊಳ್ಳಮಂತ. ಲೈಫ್ ಅದ ಬಗ್ಗೆ ಮಾಡ್ತಿದ್ರೆ ಅಂತಂದ್ರೆ, ಜೀವನ ಮತ್ತು ಸಾಧನೆ ಬಗ್ಗೆ ಮಾಡ್ತಿದ್ರ ಅಂದ್ರೆ ಇದು ಚಾಪ್ಟರ್ ಸೇಮ್ ಬರ್ತೈತಿ. ಅಧ್ಯಯನದ ಪಾಯಿಂಟ್ಸ್ ಗಳೇನ್ ಬರ್ತಾವ ಫಸ್ಟ್ ಚಾಪ್ಟರ್ದಾಗ ಸೇಮ್ ಬರ್ತಾವ, ಲಾಸ್ಟ್ ಚಾಪ್ಟರ್ದಾಗೂ ಸೇಮ್ ಬರ್ತಾವ. ಇನ್ನು ನಡುವೆ ಇರುವಂತ ಚಾಪ್ಟರ್ಗಳು ನೀವು ಟೈಟಲ್ ಏನ್ ತಗೊಂಡ್ರೆ ಅದಕ್ಕೆ ಡಿಫ್ರೆನ್ಸ್ ಆಗ್ತೈತಿ. ನೀವು ವ್ಯಕ್ತಿ ಅಧ್ಯಯನ ತಗೊಂಡ್ರೆ ಡಿಫ್ರೆನ್ಸ್ ಆಗ್ತಾವ, ನೀವು ಕಲೆ ಮತ್ತು ವಾಸ್ತುಶಿಲ್ಪ ತಗೊಂಡ್ರೆ ಡಿಫ್ರೆನ್ಸ್ ಆಗ್ತೈತಿ. ಯಾವ್ದಾದ್ರು ಒಂದು ಟೈಟಲ್ ಹೇಳ್ರಿ, ನೀವು ಅದ್ರ ಬಗ್ಗೆ ನಾನು ಹೇಳ್ತೇನೆ ಅಂತ ಚಾಪ್ಟರ್ ಮಾಡ್ಕೊಂಡು. ಯಾವ್ದಾದ್ರು ಒಂದು ಟೈಟಲ್ ಹೇಳ್ರಿ, ಯಾವ್ದ್ರ ಬಗ್ಗೆ ಯಾರೊಬ್ರು ಮಾಡ್ಬೇಕಂತ ಪ್ಲಾನ್ ಹಾಕೊಂಡ್ರೇನೆ ಒಂದ್ ಟೈಟಲ್ ಹೇಳ್ರಿ, ಯಾವ್ದ್ರ ಬಗ್ಗೆ ಮಾಡೋರಿದ್ರ ಅಂದ್ರೆ ಈಗ ನನಗ ಈ ಉಳಿದಿದ್ದು 4 ಚಾಪ್ಟರ್ ಹಾಕಕ್ ಈಸಿ ಆಗ್ತದೆ. ಯಾವ್ದು ನಡೀತೈತೆ ಹೇಳ್ರಿ. ಪೊಲಿಟಿಕಲ್ ಸೈನ್ಸ್ ಅದಕ್ಕೇನೈತಿ, ಪೊಲಿಟಿಕಲ್ ಬೇಡ ಅಂತಾರ. ಪೊಲಿಟಿಕಲ್ ಹೇಳ್ರಿ. ಯಾವ ಊರು? ಕೆಂಬಾವಿ. ಹಾ, ಕೆಂಬಾವಿ ಅಂತ ಅವ್ರದ್ದೇ ಟೈಟಲ್ ತಗೊಂಡ್ಬಿಡೋಣ. ಇದು ಕರೆಕ್ಟಾ? ಕೆಂಬಾವಿ ಕರೆಕ್ಟಾ? ಇದು ಇಲ್ಲಿ ಹಾ ಕೆಂಬಾವಿ ಕರೆಕ್ಟಾ? ಕೆಂಬಾವಿ ಇತಿಹಾಸ ಮತ್ತು ಸಂಸ್ಕೃತಿ. ಹಾ, ಇಲ್ಲ ಅಂತಂದ್ರೆ ಮತ್ತೆ ಟೈಟಲ್ ಸೇರ್ಬೋದು. ಕೆಂಬಾವಿ ಗ್ರಾಮ ಚರಿತ್ರೆ. ಕೆಂಬಾವಿ ಗ್ರಾಮ ಚರಿತ್ರೆ. ಹಾ, ನೀವು ಯಾವ್ದಾದ್ರು ಇನ್ನೂ ಟೈಟಲ್ಗಳು ಇದೆ, ಒಂದೇ ವಿಷಯದ ಬಗ್ಗೆ 10 ಇಪ್ಪತ್ತು ಟೈಟಲ್ಗಳು ಮಾಡ್ಬೋದು, ಅದೇನು ಸಮದಿಲ್ಲ. ಪರ್ಟಿಕ್ಯುಲರ್ ಯಾವ್ದಾರೆ ಇದ್ರ ಕೆಂಬಾವಿ ಬಗ್ಗೆ ಅಂತ ಅನ್ಕೊಳ್ಳೋಣ. ಇವೆಲ್ಲ ಕೆಂಬಾವಿ ಏನ ಪ್ರಸ್ತಾವನೆ ಆಯ್ತು, ಅಧ್ಯಯನದ ಉದ್ದೇಶ ಆಯ್ತು, ಅಧ್ಯಯನದ ಮಹತ್ವ ಆಯ್ತು, ಅಧ್ಯಯನದ ಸ್ವರೂಪ ಆಯ್ತು, ಅಧ್ಯಯನದ ಯೋಜನೆಗಳಾದವು. ಇದೆಲ್ಲ ಚಾಪ್ಟರ್ ಹಾಕೊಂಡಿದ್ರಿ. ಹಂಗಂದ್ರೆ ಎರಡನೇ ಚಾಪ್ಟರ್ದಾಗ ಏನ್ ಬರ್ಬೇಕು ಅಂತಂದ್ರ ಕೆಂಬಾವಿಯ ಐತಿಹಾಸಿಕ ಮತ್ತು ಭೌಗೋಳಿಕ ಹಿನ್ನೆಲೆ. ಇದೇನದು? ಐತಿಹಾಸಿಕ ಮತ್ತು ಭೌಗೋಳಿಕ. ಹಾ, ಅಂದ್ರೆ ಸೆಕೆಂಡ್ ಚಾಪ್ಟರ್ದಾಗ ಏನ್ ಹೇಳ್ಬೇಕು ನಾವು? ಐತಿಹಾಸಿಕ ಮತ್ತು ಭೌಗೋಳಿಕ ಹಿನ್ನೆಲೆಗಳು ಹೇಳ್ಬೇಕ. ಯಾರ್ದಾರ ರಾಜನ ಬರೀತಾರ ಆರಂಭಿಕ ಜೀವನ ಅಥವಾ ಐತಿಹಾಸಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ, ಹಿಂಗ್ ಬರ್ತದೆ, ಚೇಂಜ್ ಆಗ್ತದೆ ಅಲ್ಲಿ. ವ್ಯಕ್ತಿಗಳ ಬಗ್ಗೆ, ಸಾಮ್ರಾಜ್ಯ ಬಗ್ಗೆ ಮಾಡುವಾಗ. ನೀವು ಪೊಲಿಟಿಕಲ್ ಮಾಡುವಾಗ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ಬಗ್ಗೆ ಮಾಡ್ತಿದ್ರು, ಗ್ರಾಮ ಪಂಚಾಯತಿ ಯೋಜನೆಗಳ ಬಗ್ಗೆ ಮಾಡ್ತಿದ್ರು. ಅಂದ್ರೆ ಏನದು, ಈ ಮಹಿಳೆಯರ ಸಲುವಾಗಿ ಸ್ತ್ರೀ ಶಕ್ತಿ ಯೋಜನೆಗಳು ಅಂತ ಬಂದವಲ್ಲ, ಆ ಸ್ತ್ರೀ ಶಕ್ತಿ ಯೋಜನೆಗಳ ಬಗ್ಗೆ ಮಾಡ್ಬೋದು. ಪೊಲಿಟಿಕಲ್ ಸೈನ್ಸ್ ಮಾಡೋದು, ಹಿಸ್ಟ್ರಿದವ್ರು ಮಾಡ್ಬೋದು. ಹಿಸ್ಟ್ರಿದವರು ಯಾವ ಬೇಕಾದ ಸಬ್ಜೆಕ್ಟ್ ಬಗ್ಗೆ ಮಾಡಬಹುದು, ಇದೊಂದು ಅರ್ಥ ಇಟ್ಕೊಳ್ರಿ. ಬಟ್ ಮಾಡ್ಸೋ ಗೈಡ್ಗೆ ಒಪ್ಪಿಗೆ ಆಗ್ಬೇಕಷ್ಟೇ. ಯಾವ ಬೇಕಾದ ವಿಷಯದ ಬಗ್ಗೆ ಮಾಡ್ಬೋದು, ಮಾಡಿಸೋ ಗೈಡ್ ಇಂಪಾರ್ಟೆಂಟ್. ಗೈಡ್ ಯಾವ ವಿಷಯಕ್ಕೆ ಆಯ್ಕೆ ಮಾಡ್ಕೊಂತಾರ ಅದು ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ಇತಿಹಾಸದ ವಿದ್ಯಾರ್ಥಿ, ಬಟ್ ನಾನು PhD MPhil ಮಾಡಿದ್ದು ಬಿಜಾಪುರ ಸುತ್ತಮುತ್ತಲಿನ ಆದಿಲ್ ಶಾಹಿ ಸ್ಮಾರಕಗಳು. ಬಟ್ PhD ಮಾಡಿದ್ದು ಮುಸ್ಲಿಂ ಪೊಲಿಟಿಕ್ಸ್ ಇನ್ ಕರ್ನಾಟಕ ಆಫ್ಟರ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಮುಸ್ಲಿಂ ರಾಜಕೀಯ. ಎಲ್ಲರೂ ಕೇಳಿದ್ರೆ ಪೊಲಿಟಿಕ್ಸ್ ಅನ್ನ ಹಿಸ್ಟ್ರಿದಾಗ ತಗೊಂಡ್ ಬಂದಿಲ್ಲ ಅಂತ. ಪೊಲಿಟಿಕ್ಸ್ ಹಿಸ್ಟ್ರಿದಾಗ ಯಾಕೆ ಬರಂಗಿಲ್ಲ ಅಂತಂದ, ಪೊಲಿಟಿಕ್ಸ್ ಹಿಸ್ಟ್ರಿದೊಳಗೆ ಎಲ್ಲಾನು ಬರ್ತದೆ, ಹಿಸ್ಟ್ರಿದಾಗ ಇದು ಬರಂಗಿಲ್ಲ ಅಂತೇನಿಲ್ಲ. ನಾನು ಹೇಳಿದೆ, ಯಾಕ್ರಿ ನೀವು ಸ್ವತಂತ್ರ ಚಳವಳಿ ಓದಂಗಿಲ್ಲನ್ರಿ, ನೀವು ಭಾರತ ಪಾಕಿಸ್ತಾನ ಯುದ್ಧ ಹಿಸ್ಟ್ರಿದೊಳಗೆ ಓದಂಗಿಲ್ಲೇನು? ಓದ್ತೀವಿ. ಚುನಾವಣೆಗಳ ಫಲಿತಾಂಶಗಳು ಇತಿಹಾಸದಾಗ ನೋಡಂಗಿಲ್ಲೇನು? ಜಾತಿ ವ್ಯವಸ್ಥೆಗಳು ನೋಡಂಗಿಲ್ಲೇನು? ಶಿಕ್ಷಣ ವ್ಯವಸ್ಥೆಗಳು ನೋಡಂಗಿಲ್ಲೇನು? ಆರ್ಥಿಕ ವ್ಯವಸ್ಥೆಗಳು ಓದಂಗಿಲ್ಲೇನು? ಇವೆಲ್ಲ ಇತಿಹಾಸದಾಗ ಓದ್ತೀವಲ್ಲ. ಹಾ, ನಾನು ಆ ಬೇಸ್ದಾಗ ಇಟ್ಕೊಂಡು ಮಾಡೀನಿ ಅಂತ. ಅದಕ್ಕೆ ಗೈಡ್ ಇಂಪಾರ್ಟೆಂಟು ಮತ್ತು ಅದ್ರ ಬಗ್ಗೆ ನಾಲೆಜ್ ಇಂಪಾರ್ಟೆಂಟ್. ಅದಕ್ಕೆ ನಾವೇನಪ್ಪಾ ಅಂದ್ರೆ ಎರಡನೇ ಅಧ್ಯಾಯವನ್ನ ಐತಿಹಾಸಿಕ ಮತ್ತು ಭೌಗೋಳಿಕ ಹಿನ್ನೆಲೆ, ಆ ಊರು ಯಾವಾಗ ಹುಡ್ತು, ಹೆಂಗ್ ಹುಡ್ತು, ಅದರ ನಿಜವಾದ ಸ್ಟೋರೀಸ್ಗಳೇನದಾವ ಮತ್ತು ಕಥೆಗಳು, ಐತಿಹ್ಯಗಳು ಏನದಾವ. ಪುರಾಣವ್ರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಾವ ಬಾವಿ? ಕೆಂಪು ಬಾವಿ. ಹಂಗಂದ್ರೆ ಬಾವಿ ಕೆಂಪಿತ್ತನು ಅಥವಾ ಕೆಮ್ಮಣ್ಣಿನ ಬಾವಿ, ಕೆಂಪು ಮಣ್ಣಿನ ಬಾವಿ ಇತ್ತನು? ಹಂಗಂದ್ರೆ ಏನು ಅನ್ನೋದ್ರ ಅರ್ಥಗಳು ಬೇಕಲ್ಲ, ಆ ಅರ್ಥಗಳನ್ನೆಲ್ಲ ಹೇಳ್ಕೊಂಡು ಅದು ಐತಿಹಾಸಿಕ ಹಿನ್ನೆಲೆ ಹೇಳ್ತೀವಿ. ಭೌಗೋಳಿಕ ಹಿನ್ನೆಲೆ ಅಂತಂದ್ರೆ ಅದು ಯಾವ್ಯಾವ ಪ್ರದೇಶದಿಂದ ಬರ್ತದೆ, ಕರ್ನಾಟಕದ್ದು ಅಥವಾ ಬಿಜಾಪುರ ಜಿಲ್ಲೆನೋ ಅಥವಾ ಬಾಗಲಕೋಟೆ ಜಿಲ್ಲೆನೋ, ಅದು ಎಷ್ಟು ದೂರ ಐತಿ, ನಗರದಿಂದ ಎಷ್ಟು ದೂರ ಐತಿ, ಅದರ ಅಕ್ಷಾಂಶ, ರೇಖಾಂಶ, ಬೆಳೆ ಅದ್ರದ್ದು ಏನೈತಿಲ್ಲ ಅದರಿಂದ ಬೆಳೆಯೋದು ಭೌಗೋಳಿಕ ಹಿನ್ನೆಲೆ. ಇನ್ನು ಮೂರನೇ ಚಾಪ್ಟರ್ ಇದು ಆಯ್ತು. ನೀವು ಇನ್ನೇನು ಕೊಟ್ರಿ? ನೀವು ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಕೊಟ್ರಿ. ಇತಿಹಾಸ ಮತ್ತು ಸಂಸ್ಕೃತಿ ಕೊಟ್ರಿ. ಇಲ್ಲಾಂದ್ರೆ ಗ್ರಾಮ ಚರಿತ್ರೆ ಕೊಟ್ರಿ, ಗ್ರಾಮ ಚರಿತ್ರೆ. ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಏನಿದು, ಕೆಂಬಾವಿಯ
ಕೆಂಬಾವಿಯ ಸಾಮಾಜಿಕ ವ್ಯವಸ್ಥೆ. ಇಲ್ಲಿಗ ಕೆಂಬಾವಿಯ ಸ್ಥಾನಮಾನ. ನೀವು ಏನಾರ ಆಡಳಿತ ವ್ಯವಸ್ಥೆ ಅಂತ ಬರೀಬೇಕು ಅಥವಾ ಸ್ಥಾನಮಾನ ಅಂತ ಕೆಂಬಾವಿಯ ಇತಿಹಾಸ ಅಥವಾ ಕೆಂಬಾವಿಯ ಚರಿತ್ರೆ ಅಥವಾ ಕೆಂಬಾವಿಯ ಸಂಸ್ಕೃತಿ. ಕೆಂಬಾವಿಯ ಇತಿಹಾಸ ಅಂತ ಬರೆದಾಗ ಇಲ್ಲಿ ಮತ್ತೇನ್ ಮಾಡ್ಕೋತೀರಪ್ಪ ಅಂತಾರ, ಇದ್ರೊಳಗೆ ಮತ್ತೆ ಸಬ್ ಪಾಯಿಂಟ್ಸ್ ಮಾಡ್ಕೋಬೇಕು. ಇದು 3ನೇ ಅಧ್ಯಾಯ 3.1 ಏನ್ ಬರ್ತೀರಿ ಇಲ್ಲಿ 3.1 ಏನ್ ಮಾಡ್ಕೊಂತೀರಪ್ಪ ಅಂತಾರ, ಕೆಂಬಾವಿ ಮಾಡುವಾಗ ಇಲ್ಲಿ ಏನೈತಿ ಮೊದಲು ಏನ್ ಬರ್ತೈತಿ, ಸಮಾಜ ಬರ್ತೈತಿ. ಹೌದಲ್ಲ, ಫಸ್ಟ್ ಬರ್ತದೆ ಸಮಾಜ ಅಲ್ಲ. ಸಮಾಜದಾಗ ಏನ್ ಬರ್ತದ, ಕುಟುಂಬ ಬರ್ತೈತಿ. ಕುಟುಂಬದಾಗ ಏನ್ ಬರ್ತೈತಿ, ವಿವಾಹ ಪದ್ಧತಿ ಬರ್ತೈತಿ. ಹಂಗಂದ್ರೆ ಈ 3 ಸಾಮಾಜಿಕ ವ್ಯವಸ್ಥೆದಾಗ ಬರೀಬೇಕು ಸಂಕ್ಷಿಪ್ತವಾಗಿ. ಸಮಾಜ ಅಂತಂದ್ರೆ ಫಸ್ಟ್ ಬರೋದು ಸಮಾಜ. ಸಮಾಜ ಬಂತಂದ್ರ ಸಮಾಜದಾಗ ವೈವಾಹಿಕ ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ. ವಿವಾಹ ಆದ್ಮೇಲೆ ಕುಟುಂಬಗಳಾಗ್ತವೆ. ಅಂದ್ರೆ ವಿವಾಹ ಹೆಂಗದಾವ ನಿಮ್ಮಲ್ಲಿ, ನಿಮ್ಮ ಊರೊಳಗ ನೋಡ್ರಿ. ನಮ್ಮ ಊರೊಳಗ ಒಬ್ಬೊಬ್ಬರೇ ಹೆಂಡತಿನ ಮದುವೆ ಆದವ್ರು ಇದಾರೆ. ಕೆಲವೊಂದು ಊರೊಳಗ ಇಬ್ಬಿಬ್ರು ಆದವ್ರು ಇದಾರೆ. ಕೆಲವೊಂದು ಊರೊಳಗೆ ಬಹಳ ಜನ ಮದುವೆ ಆಗ್ಲಾರ್ದವ್ರು ಇದಾರೆ. ಆ ವೈವಾಹಿಕ ವ್ಯವಸ್ಥೆಗಳದಾವ. ಆ ವೈವಾಹಿಕ ವ್ಯವಸ್ಥೆ ಅಲ್ಲಿ ಹೇಳ್ಕೊಂಡೋಗ್ತದೆ. ಕುಟುಂಬಗಳು ನಿಮ್ಮಲ್ಲಿ ಅವಿಭಕ್ತ ಕುಟುಂಬಗಳು. ಇಲ್ಲಿ ನೋಡ್ರಿ, ನಮ್ಮ ಊರಾಗ ಬರೇ ಗಂಡ ಹೆಂಡತಿ ಅಷ್ಟೇ ಅದಾರೆ. ಯಾಕಂದ್ರೆ ಹುಡ್ಕೋ ಕಾಲನಿ ಅಂತ ಬಂದ್ಬಿಟ್ಟು ಅಲ್ಲ, ಹೌದಲ್ಲ, ಊರಿಗೆಲ್ಲಾ ಕಡೆ ಹುಡ್ಕೋ ಕಾಲನಿ ಅದಾವ. ಯಾಕದು ಮದ್ವಿ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಮನೆಯಿಂದ ಬ್ಯಾರೆ ಆಗಿದ್ದ ಓಣಿನ ಹುಡ್ಕೋ ಕಾಲನಿ, ಜನತಾ ಕಾಲನಿ, ಪ್ಲಾಟ್ ಅಂತ ಇರ್ತಾರಲ್ಲ ಹಂಗ ಪ್ಲಾಟ್ಗಳದು. ಯಾರಿವರು ಮದುವೆ ಆಗ ಹೆಂಡತಿನ ಕರ್ಕೊಂಡು ಹೊರಗೆ ಹೋಗಿ ಇದ್ದವ್ರು, ಅವ್ರ ಕಾಲನಿಗಳು ಅದು. ನೋಡ್ರಲ್ಲ, ಸುತ್ತಮುತ್ತ ಈ ಬಿಜಾಪುರ ಸಿಟಿ ಬಿಟ್ಟು ಹೊರಗೆ ಎಷ್ಟು ಮನೆಗಳಾಗವಲ್ಲ, ಆ ಎಲ್ಲಾ ಮನೆಗಳು ನೋಡ್ರಿ. ಅಲ್ಲಿ ಯಾರು ಹಳಿ ಮಂದಿಲ್ಲ, ಗಂಡ ಹೆಂಡತಿ ಮದುವೆ ಆಗಿ ನೌಕರಿ ಇದ್ದವ್ರು ಬಂದ್ಮೇಲೆ ಮನೆ ಕಟ್ಕೊಂಡು ಹೊರಗದಾರ. ಹಂಗಂದ್ರೆ ನಿಮ್ಮ ಸಾಮಾಜಿಕ ವ್ಯವಸ್ಥೆದೊಳಗ ಅವಿಭಕ್ತ ಕುಟುಂಬನೋ ಅದ್ರ ಬಗ್ಗೆ ಮಾಹಿತಿಗಳನ್ನ ನೀವು ಕೊಡ್ಬೇಕು. ಇನ್ನು ಅದಾದ್ಮೇಲೆ ಸಮಾಜ ಆದ್ಮೇಲೆ ನಮಗ್ ಬರೋದೇ ಧಾರ್ಮಿಕ ವ್ಯವಸ್ಥೆ. ಹೌದಲ್ಲ, ಸಮಾಜ ಆದ್ಮೇಲೆ ಬರೋದು ನಮ್ಗೆ ಧರ್ಮ ಅಂತಂದ್ರೆ ನಿಮ್ಮೂರೊಳಗ ಯಾವ್ಯಾವ ಧರ್ಮಗಳದಾವ, ಯಾವ್ಯಾವ ಧರ್ಮ ಬೇರೆ, ಜಾತಿಗಳು ಬೇರೆ. ಸಾಮಾಜಿಕ ವ್ಯವಸ್ಥೆದೊಳಗೆ ಜಾತಿನೂ ಬರೀಬಹುದು, ಜಾತಿ ವ್ಯವಸ್ಥೆ ಅಥವಾ ಪಂಥಗಳು ಅಂತ ಬರೀಬಹುದು, ಜಾತಿ ವ್ಯವಸ್ಥೆ ಬರೀಬಹುದು. ನಮ್ಮೂರೊಳಗೆ ಇಷ್ಟಿಷ್ಟು ಜಾತಿಗಳದ, ಕುಂಬಾರದಾರ, ನೇಕಾರದಾರ, ಸಮಗಾರದಾರ, ಇವರೆಲ್ಲಗಳ ಜಾತಿಗಳನ್ನ ಬರ್ಕೊಂತ ಹೋಗ್ಬಹುದು. ಆ ಜಾತಿಗಳನ್ನ ಒಂದು ಕಡೆ ಆಯ್ತು. ಇನ್ನು ಅದನ್ನ ಬಿಟ್ರೆ ಏನಪ್ಪಾ ಅಂತಂದ್ರ, ಈ ಜಾತಿಗಳನ್ನ ಹೊರತುಪಡಿಸಿದ್ರೆ ನಿಮಗ್ ಬೇಕಾಗಿದ್ದೇನಪ್ಪ ಅಂದ್ರೆ ಧಾರ್ಮಿಕ ವ್ಯವಸ್ಥೆದೊಳಗೆ ಧರ್ಮಗಳು ಯಾವ್ಯಾವದಾವ ಅಂತ. ಹಿಂದೂ ಧರ್ಮನೋ, ಮುಸ್ಲಿಂ ಧರ್ಮನೋ, ಜೈನ ಧರ್ಮನೋ, ಬೌದ್ಧ ಧರ್ಮನೋ, ಕ್ರೈಸ್ತ ಧರ್ಮನೋ, ಅವ್ರ ಏನೇನು ಆಚರಣೆಗಳದಾವ, ಜನ ಎಷ್ಟೈತಿ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಗಳು. ಇದು ಧಾರ್ಮಿಕ ವ್ಯವಸ್ಥೆ ಆಯ್ತು. ಇನ್ನು ಧಾರ್ಮಿಕ ವ್ಯವಸ್ಥೆ ಬಿಟ್ರಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಬರೋದು ಆರ್ಥಿಕ ವ್ಯವಸ್ಥೆ. ಸಾಮಾಜಿಕವಾಗಿ ಭದ್ರರಾದ್ರೆ ಧರ್ಮ ಬೇಕು, ಧಾರ್ಮಿಕವಾಗಿ ನಾವು ಕರೆಕ್ಟ್ ಆಗಿದ್ರೆ ಅರ್ಥ ಬೇಕು, ಸಂಪತ್ತು ಬೇಕು. ಹೌದಲ್ಲ, ಆರ್ಥಿಕ ವ್ಯವಸ್ಥೆ. ಹಂಗಂದ್ರೆ ನಿಮ್ಮೂರು ಯಾವ ಅರ್ಥ ವ್ಯವಸ್ಥೆ ಮೇಲೆ ನಿಂತೈತಿ ಅಂತ, ಏನು ಕೃಷಿ ಮೇಲೆ ನಿಂತೈತೋ, ಏನು ಕೈಗಾರಿಕೆ ಮೇಲೆ ನಿಂತೈತೋ, ಏನು ಎಲ್ಲಾ ನಿಮ್ಮ ಊರನವ್ರು ಎಲ್ಲರೂ ದುಡಿಯಕ್ಕೆ ಹೊರ ರಾಜ್ಯಕ್ಕೆ ಹೊರ ಊರಿಗೆ ಹೋಗ್ತಾರೋ, ಇಲ್ಲಪ್ಪ ಎಲ್ಲರೂ ಅಲ್ಲೇ ಕೃಷಿ ಮಾಡ್ಕೊಂತಿರ್ತಾರೋ, ಇಲ್ಲ ಎಲ್ಲರೂ ನೌಕರದಾರ ಅದಾರೋ, ಎಲ್ಲರೂ ಏನು ಕಾರ್ಖಾನೆಗಳ ಮಾಡ್ಕೊಂತದಾರೋ, ಸ್ವಯಂ ಉದ್ಯೋಗಗಳದಾವ, ಏನದಾವ ಅನ್ನೋದು ನಿಮ್ಮ ಎಕನಾಮಿಕ್ ಕಂಡೀಷನ್ ಅನ್ನ ಹೇಳ್ಬೇಕು, ಆರ್ಥಿಕ ಸ್ಥಿತಿಗತಿಯನ್ನ ಹೇಳ್ತದೆ. ನೀವು ಬೇಕಾದ್ರೆ ಹಿಂಗೂ ಬರೀಬಹುದು, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಹಿಂಗೂ ಬರ್ಕೋಬಹುದು. ಧಾರ್ಮಿಕ ಸ್ಥಿತಿ ಬರೆಯುವಾಗ, ಆರ್ಥಿಕ ಸ್ಥಿತಿ ಬರೆಯುವಾಗ ಅಲ್ಲಿ ಕೃಷಿ, ಅಲ್ಲಿ ವ್ಯವಸಾಯ, ಅಲ್ಲಿ ಉದ್ಯೋಗ, ಆ ಜನ ಒಟ್ಟು ಜನಸಂಖ್ಯೆ ಆಧಾರದ ಮೇಲೆ ಯಾವ್ದಾವ್ದು ಐತಿ ಅನ್ನೋದನ್ನ ಬರಿಬೇಕು. ಇನ್ನ ನೆಕ್ಸ್ಟ್ ಪಾಯಿಂಟ್ ಬರ್ಕಂತೀರಿ, ಎಲ್ಲ ಆದ್ಮ್ಯಾಗ ಸಮಾಜದಾಗ ನಾವು ಕರೆಕ್ಟ್ ಇದ್ದೀವಿ ಅಂತಂದ್ರೆ, ಧರ್ಮದೊಳಗೆ ಧರ್ಮವಂತರಾಗಿದ್ದೀವಿ ಅಂತಂದ್ರೆ, ರೊಕ್ಕ ಶಿಸ್ತಂಗಿತ್ತು ಅಂತಂದ್ರೆ, ಆದಾಯ ಬರ್ತಿತ್ತು ಅಂದ್ರೆ ಲಾಸ್ಟಿಗೆ ಏನ್ ಮಾಡ್ತೀವಿ ನಾವು, ರಾಜಕೀಯ ಮಾಡ್ತೀವಿ. ಹೌದಲ್ಲ, ಕೊನೆಗೆ ರಾಜಕೀಯ ಪಾಲಿಟಿಕ್ಸ್ ಎಲ್ಲ ಅವಾಗಲ್ಲ. ಮತ್ತೆ ಹೊಟ್ಟಿಗಟ್ಟಿ ಹಿಟ್ಟಿರ್ಲಿಲ್ಲ ಅಂದ್ರೆ, ಊರಾಗ ಸರಿಯಾಗಿ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ರಾಜಕೀಯ ಮಾಡಕ್ಕಾಗ್ತದನ? ನಮ್ ಧರ್ಮದವರು ಎಲ್ಲಾ ಧರ್ಮದವರು ಸೇರಿದ್ದು ರಾಜಕೀಯ ಮಾಡಕ್ಕಾಗ್ತದನ? ಆಗಂಗಿಲ್ಲ. ಅದಕ್ಕೆ ಇವೆಲ್ಲ ಇದ್ದ ಮೇಲೆ ರಾಜಕೀಯ ಬೇಕಾಗ್ತತಿ. ಹಾಗಾದ್ರೆ ನಮ್ಮೂರು ರಾಜಕೀಯ ಯಾವ ಕ್ಷೇತ್ರದೊಳಗೆ ಐತಿ ಅಂತ ಬೇಕಲ್ಲ. ಅದು ಏನು ವಿಧಾನಸಭಾ ಕ್ಷೇತ್ರದಾಗೋ, ಲೋಕಸಭಾ ಕ್ಷೇತ್ರದಾಗೋ, ಗ್ರಾಮ ಪಂಚಾಯತಿನೋ, ತಾಲೂಕ್ ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ, ಇಲ್ಲ ನಮ್ದು ಮತ್ತೊಂದು ಊರಿಗೆ ಗ್ರಾಮ ಪಂಚಾಯತಿಗೆ ಐತಿನೋ, ಅಥವಾ ನಿಮ್ಮ ಊರಾಗ ರಾಜಕೀಯದೊಳಗೆ MLA ಆದವರು, MP ಆದವರು, ಮಿನಿಸ್ಟರ್ ಆದವರು, ಮುಖ್ಯಮಂತ್ರಿ ಆದವರು, ಗ್ರಾಮ ಪಂಚಾಯತಿ ಮೆಂಬರ್ ಒಟ್ಟಕ್ಕೆ ಸೀಮಿತ ಐತಿನೋ, ಅದನ್ನೆಲ್ಲ ರಾಜಕೀಯದಾಗ ಬರೀಬೇಕು. ಅದನ್ನ ಬಿಟ್ಟು ನೀವು ಮುಂದೆ ಏನ್ ಬೇಕು ಅದನ್ನ ಅನ್ಕೋಬಹುದು. ಇನ್ನು ಆರ್ಥಿಕದೊಳಗೆ ಒಂದು ಸೇರ್ಸ್ಕೋಬಹುದು. ಏನ್ ಸೇರ್ಕೋಬಹುದು ಅಂದ್ರೆ, ಅಲ್ಲಿ ಇದ್ದಿದ್ದು ಏನಾರ ಬ್ಯಾಂಕ್ಸ್ಗಳಿದ್ವು ಅಂತಂದ್ರೆ, ಸ್ವಸಹಾಯ ಸಂಘಗಳಿದ್ವು ಅಂದ್ರೆ ಅವು ಆರ್ಥಿಕದೊಳಗೆ ಸೇರ್ಸ್ಕೋಬಹುದು. ಸಮಾಜದೊಳಗೆ ನೀವು ಜಾತಿ ವ್ಯವಸ್ಥೆಗಳು ಸೇರ್ಸ್ಕೋಬಹುದು. ಸಮಾಜದೊಳಗೆ ಅಂಗನವಾಡಿ ಅವೇನದಾವಲ್ಲ ಅವು ಇನ್ನೊಂದು ಮಾಡ್ಕೋಬಹುದು, ಶೈಕ್ಷಣಿಕ ವ್ಯವಸ್ಥೆ ಅಂತ ಮಾಡ್ಕೋಬಹುದು. ನಿಮ್ಮ ಊರೊಳಗ ಶಾಲೆಗಳು, ಪ್ರೈಮರಿ, ಅಂಗನವಾಡಿ, ತೊಟ್ಟಲ ಮನಿ, LKG, UKG, ಪ್ರೈಮರಿ, ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜು ಏನೇನ್ ಅದಾವ ಅದ್ರದ್ದು ವ್ಯವಸ್ಥೆ ಹೆಂಗೈತಿ, ಏನೇನ್ ಸಾಧನೆ ಮಾಡಿ ಅದನ್ನ
ಇದು ಆಯ್ತು ನಿಮ್ದು 3ನೇ ಚಾಪ್ಟರ್. 4ನೇ ಚಾಪ್ಟರ್ ನಾವು ನೇರವಾಗಿ ಬರ್ತೀವಿ ಸಂಸ್ಕೃತಿ ಅಂತ. ಸಂಸ್ಕೃತಿ ಇದ್ರೊಳಗೆ ಮತ್ತು ಸಾಧಕರು ಅಂತ ಮಾಡ್ಕೋತಾರ ಬರೋಬ್ರ. ಸಾಧಕರು ಯಾವ್ದು ಕೆಂಬಾವಿಯ ಸಂಸ್ಕೃತಿ ಮತ್ತು ಸಾಧಕರು. ಸಂಸ್ಕೃತಿನೂ ಬರ್ತದೆ. ಸಂಸ್ಕೃತಿ ಅಂತಂದಾಗ ಇಲ್ಲಿ ಆಚಾರ ವಿಚಾರ ಆಚರಣೆಗಳೇನದಾವ ಅವು ಬರಿಬೇಕು. ನೋಡ್ರಿ ನಮ್ಮ ಊರೊಳಗ ಎಲ್ಲ ಕೆಲವೊಂದು ಊರುಗಳದಾವ. ಹೆಂಗದಾವ ಅಂತಂದ್ರ ನಮ್ಮ ಊರ್ದು ಹೇಳಾಕತ್ತೇನೆ ಈಗ ನಾನು ಎಕ್ಸಾಂಪಲ್. ಸಾರವಾಡ ಅಂತ ಒಂದು ಊರೊಳಗೆ, ಸಾರವಾಡ ಅನ್ನುವಂತ ಊರು ಚಿಕ್ಕಯ್ಯಪ್ಪನಿಂದ ಬಹಳ ಫೇಮಸ್ ಅಂತ. ಬಬ್ಲಾದಿ ಸದಾಶಿವನಿಂದ ಚಿಕ್ಕಯ್ಯಪ್ಪ ಮುಂದಿಗೆ ಪದಗಳನ್ನ ಬರೀತಾರೆ. ಸಾರುವ ಸಾಮುಗಳು ಅಂತ ಕರೀತಾರೆ. ನೋಡ್ರಿ ಇಲ್ಲಿ ಸಾರವಾಡ ಹೋಗಿ ತುಮಕೂರು ಹತ್ರ ಪಾವಗಡ ಅಂತ ಒಂದು ಊರ ಐತಿ. ಅಲ್ಲಿ ಒಂದು ಸಾರವಾಡೇಶ್ವರ ಅಂತ ದೇವಸ್ಥಾನ ಐತಿ. ಎಲ್ಲಿ ಪಾವಗಡ, ತುಮಕೂರು ಪಾವಗಡ ಹತ್ರ ಒಂದು ಸಾರವಾಡೇಶ್ವರ ಅಂತ ದೇವಸ್ಥಾನ ಐತಿ. ಅಂದ್ರೆ ನಾನೇನಾಗ್ತೇನೆ ಅಂತಂದ್ರೆ ಈ ಸಾರವಾಡೇಶ್ವರ ಅನ್ನುವಂತ ಪದನ ಎಷ್ಟು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಕಟ್ಟಿಕೊಡ್ತೈತಿ ಅಂತಂದ್ರೆ ಇಲ್ಲಿ ಬಹುತೇಕ ಹೆಂಗದ ಅಂತಂದ್ರೆ ಹಿಂದೂಗಳು ಹೆಚ್ಚಿದ್ರು ಅಲ್ಲಿ ದೇವಸ್ಥಾನಗಳಲ್ಲಿ ಹಸಿರು ಧ್ವಜ ಹಾಸ್ತಾರಪ್ಪ. ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹಸಿರು ಧ್ವಜ ಹಾಸ್ತಾರೆ. ಇಲ್ಲೇ ಒಂದು ಅತ್ತಾಲಟ್ಟಿ ಅಂತ ಒಂದು ಊರು ಐತಿ. ಕೇಳಿದ್ರು ಅತ್ತಾಲಟ್ಟಿ ಏನೈತಿ? ಈ ತರವಿ ದಾಟಿದ ತಕ್ಷಣ ಅತ್ತಾಲಟ್ಟಿ ಅಂತ ಊರು ಐತಿ. ಅಲ್ಲಿ ಶಾಸಪ್ ಸಾಹೇಬ್ರು ಅಂತ ನನಗೆ ಗೊತ್ತಿದ್ದಂಗಿದ್ರಿ, ಈಗ ಮತ್ತೊಬ್ರು ಯಾರ್ದಾರ ನೋಡ್ಬೇಕು. ಅಲ್ಲಿ ಸಂಪ್ರದಾಯ ಹೆಂಗೈತಿ ಅಂತಂದ್ರ ಅಲ್ಲಿ ಶಿವರಾತ್ರಿ ಮೊನ್ನೆ ಮುಗಿತಲ್ಲ ಶಿವರಾತ್ರಿ, ಅಲ್ಲಿ ಶಿವರಾತ್ರಿ ಶಿವಗ್ಗ ಅಂತ ಮಾಡ್ತಾರೆ. ಅಲ್ಲಿ ಚರಿತ್ರೆ ನೋಡಿದ್ರೆ ಎಷ್ಟು ವಿಭಿನ್ನ ಐತಿ ಗೊತ್ತಾಗಂಗಿಲ್ಲ ನಿಮ್ಗೆ. ಅಲ್ಲಿ ಹೋಗಿ ನೋಡ್ಬೇಕು. ನಾವು ಒಂದಿಷ್ಟು ಹುಡುಗರನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಹೆಂಗದಾವ ಅಂದ್ರ ಎಷ್ಟು ಜನ ಇದಾರಲ್ಲ ಅವರೆಲ್ಲ ಲಿಂಗಾಯತ್ ಹಿಂದೂಗಳದಾರ. ಆ ಸಾಹೇಬ್ರು ಅಂತ ಏನ್ ಕರಿತಾರಲ್ಲ ಅವ್ರು ಹಿಂದೂಗಳದಾರ. ಅವ್ರ ಗೋರಿಗಳೆಲ್ಲ ಮುಸ್ಲಿಮರು ಮಜಾರ್ದಂಗ ಅದಾವ. ಮುಸ್ಲಿಮರು ಗೋರಿ ಬರ್ತಾವಲ್ಲ, ಮಜಾರ್ ಬರ್ತಾವಲ್ಲ, ಹಂಗದಾವ. ಆ ಮಜಾರದ ಮುಂದೆ ಲಿಂಗಗಳದಾವ. ಇಲ್ಲೇ ಅತ್ತಲಟ್ಟೆ ಇದೆ. ಅಂದ್ರೆ ನಿಮ್ಮ ಸಂಸ್ಕೃತಿ ಹೇಳುವಂತ ಸಂದರ್ಭದೊಳಗ ಧಾರ್ಮಿಕ ಸೌಹಾರ್ದತೆಯ ಸಂಸ್ಕೃತಿ ಐತಿಯಲ್ಲ, ಇಂಪಾರ್ಟೆನ್ಸ್ ಐತಲ್ಲ. ನಮ್ಮಲ್ಲಿ ಎಲ್ಲಾ ಜಾತಿ ವ್ಯವಸ್ಥೆ. ನಿನ್ನೊಂದು ಯಾವ್ದೋ ಊರು ಕಳೆದ್ರೆ ಒಟ್ಟ ಜಾತಿ ವ್ಯವಸ್ಥೆ ಇಲ್ಲದ ಊರು ಅಂತ ಮಹಾರಾಷ್ಟ್ರದಾಗ ಒಂದ್ ಐತಿ ಅಂತ. ಇಲ್ಲ ಬೆಳಗಾವಿ ಜಿಲ್ಲೆದೊಳಗ ಒಂದು ಅಸ್ಪೃಶ್ಯತೆ ಅನ್ನೋದೇ ಇಲ್ಲ ಅಂತ ಒಂದು ಊರು ಐತಂತ. ಗಾಂಧಿ ಬಂದು ಹೋಗಿದ್ದಕ್ಕೆ ಹಂಗದಾವ. ಹಂಗಂದ್ರೆ ನಿಮ್ ಊರು ಸಂಸ್ಕೃತಿದ ಏನಾದ್ರೂ ಪ್ರಾಮುಖ್ಯತೆ ಇರ್ತೈತಿ, ಅದಕ್ಕೆ ಸಂಸ್ಕೃತಿ ಬಗ್ಗೆ ಬರಿಬೇಕು. ಇನ್ನ ನಿಮ್ ಊರೊಳಗೆ ಸಾಧಕರು ಇರ್ತಾರಲ್ಲ, ಯಾರ್ಯಾರು ದೊಡ್ಡ ಪ್ರೊಫೆಸರ್ ಆಗಿರ್ತಾರ, ವೈಸ್ ಚಾನ್ಸಲರ್ ಆಗಿರ್ತಾರ, ಮಿಲಿಟರಿದೊಳಗೆ ಇರ್ತಾರ, ಹುತಾತ್ಮ ಆಗಿರ್ತಾರ. ಅಡವಿ ಸಂಗಾಪುರ ಅಂತ ಒಂದು ಊರು ಐತಿ ಇಲ್ಲಿ ಸಾರವಾಡ ದಾಟಿದ್ಮೇಲೆ. ಪ್ರತಿ ಮನೆಗೆ ಒಬ್ಬೊಬ್ರು ಮಿಲಿಟರಿದಾಗ ಅದಾರಲ್ಲಿ ನೌಕರಿದವರು. ಪ್ರತಿ ಮನೆಗೆ ಒಬ್ಬೊಬ್ರು ನೌಕರಿ, ಒಬ್ರು ಇಬ್ರು 3 ಜನ ನೌಕರಿದವ್ರು ಅದಾರ. ಹಂಗಂದ್ರ ಆ ಊರು ಏನಪ್ಪಾ ಅಂತಂದ್ರ ನೌಕರಿದೊಳಗು ಉದ್ಯೋಗದೊಳಗೆ ಸಾಧನೆಯನ್ನ ಮಾಡೈತಿ. ಕೆಲವೊಂದು ಊರೊಳಗೆ ಬರೇ ಮಿಲಿಟರಿದವ್ರು ಇರ್ತಾರೆ, ಕೆಲವೊಂದು ಊರೊಳಗೆ ಬರೇ IAS ಆಫೀಸರ್ಸ್ಗಳು ಇರ್ತಾರೆ, ಕೆಲವೊಂದು ಊರದೊಳಗೆ ಒಟ್ಟ ಊರು ಬಿಟ್ಟು ಹೋಗಂಗೇ ಇಲ್ಲ. ಬಸ್ ಸ್ಟ್ಯಾಂಡ ಮನಿ ಹಿಂಗ ಮಾಡ್ಕೊಂಡು ತಿಂದಿರ್ತಿರ್ತಾರೆ. ಅದನ್ನ ಮತ್ತೆ ಹಂಗ ಹೇಳ್ಬೇಡ್ರಿ. ಆತ ನಾವ್ 3 ಜನ ಎಲ್ಲಿ ಹೋಗಂಗಿಲ್ಲ, ಬಸ್ ಸ್ಟ್ಯಾಂಡ ಮನಿ ಅಂತ ಬರಿಬೇಡ್ರಿ. ಅದನ್ನ ಹೇಳ್ಬೇಕ. ನಮ್ಮೂರಿನ ಜನರು ಕೃಷಿಯನ್ನ ಅವಲಂಬನೆ ಇರ್ತಕ್ಕಂಥವ್ರು, ಕೃಷಿ ಮಾಡ್ಕೊಂಡು ಜೀವನವನ್ನ ಹೊರಗಡೆ ಹೋಗ್ಲಾರ್ದ ಸ್ವಾವಲಂಬಿ ಜೀವನವನ್ನ ಮಾಡ್ಕೊಳಕತ್ತಾರ ಅಂತಂದ್ರ ಅರ್ಥ. ಸ್ವಾವಲಂಬಿ ಜೀವನ ಅಂತಂದ್ರೆ ನಾವು ದುಡಿತೀವಿ, ತಿಂತೀವಿ, ನಾವು ಕೂಡಿ ಇಡೋದಿಲ್ಲ, ಕೂಡಿ ಉಳ್ತೀವಿ ಅಂತ. ನಾವು ಕೂಡಿ ಇಡೋದಿಲ್ಲ ಅಂದ್ರೆ ನಾವು ಒಳೆ ಮಾಡಿ ಮಾಡೋರು ಇಡೋರಲ್ಲ. ನಾವು ಒಡೆ ಮಾಡಿ ಇಡೋರಲ್ಲ, ನಾವು ಬಾಳೆ ಆಗಿ ಉಣ್ಣೋರು ಅಂತ. ಹಳ್ಳಿನ ಜನ ಹಂಗ ಇರ್ತದೆ. ಒಂದಿಟ್ಟು ಬೆಳೆದ್ರೆ ಸಾಕು, ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾರೆ. ಸಿಟಿ ಒಳಗೆ ಹಂಗೆ ಕೊಡ್ತಾರನೆ. ಸಿಟಿ ಒಳಗೆ ಯಾರ್ದಾರ ಮನ್ಯಾಗ ಹೋಗಿನ ಹೆಚ್ಚಿಗೆ ಕೊಡಂಗಿಲ್ಲ, ನಾವು ಇಟ್ಟ ಕೊಡ್ತೀವಿ ಅಂತಾರೆ. ಬಟ್ ಹಳ್ಳಿ ಒಳಗೆ ಹಂಗಿಲ್ಲ. ಯಾರ್ದು ಹೊಲ್ದಾಗ ನೀವು ಹೋಗಿ ತಿಂದ್ರೆ ಇದು ಮಾಡಂಗಿಲ್ಲ. ನೀವು ಕಬ್ಬಿಂದ ಹಾಲು ಕುಡ್ತಿರಲ್ಲ ಇಲ್ಲೆಲ್ಲರ, ಎಷ್ಟು ಗ್ಲಾಸ್? 10 ರೂಪಾಯಿ 20 ರೂಪಾಯಿ ಗ್ಲಾಸ್. ಕಬ್ಬಿನ ಗಾಣಕ್ಕೆ ಹೋಗ್ರಿ, ನೀವು ರೊಕ್ಕ ಕೊಟ್ಟರು ಕೊಡಂಗಿಲ್ಲ ಅವ್ರು ಇಲ್ಲೇ ಕುಡ್ರಿ ಎಷ್ಟು ಬೇಕಾದಷ್ಟು ಅಂತಾರೆ. ರೈತರ ದೊಡ್ಡ ಗುಣ ಅದು. ಹಂಗ ನಿಮ್ ಊರೊಳಗೆ ಒಂದೊಂದು ಸಂಸ್ಕೃತಿ ಇರ್ತೈತಿ. ಯಾಕಂದ್ರೆ ನಿಮ್ ಊರೊಳಗೆ ಮಜ್ಜಿಗೆ ಎಲ್ಲರಿಗೂ ಫ್ರೀ ಕೊಡ್ತಿರ್ತಾರ, ಊಟ ಬಂದವ್ರಿಗೆ ಫ್ರೀ ದಾಸೋಹ ಇಟ್ಟಿರ್ತಾರ ಊರೊಳಗ. ಅಂತವೆಲ್ಲ ಸಂಸ್ಕೃತಿಗಳನ್ನ ನಿಮ್ಮದು ಬರಿಬಹುದು. ಇನ್ನ ಕೊನೆಗೆ ಬರೆಯೋದೇನಪ್ಪಾ ಅಂತಂದ್ರ ಕನ್ಕ್ಲೂಷನ್, ಉಪಸಂಹಾರ ಬಹಳ ಇಂಪಾರ್ಟೆಂಟ್. ಉಪಸಂಹಾರ ಏನು ಬರಿಬೇಕು ಅನ್ಕೊಂಡಿದ್ರಲ್ಲ ಇಲ್ಲೆಲ್ಲ ಇವೆಲ್ಲ ಇಟ್ಕೊಂಡು ಈ ಪ್ರಸ್ತಾವನೆ ಬರೀತೀರಿ. ಇನ್ನ ಕನ್ಕ್ಲೂಷನ್ ನೀವು ಏನು ಬರ್ದಿರಿ ಅಂತ ಅನ್ನೋದನ್ನ ಬರಿಬೇಕ. ನೀವೇನು ಬರ್ದಿರಿ ಅನ್ನೋದನ್ನ ಕನ್ಕ್ಲೂಷನ್ ಬರಿಬೇಕ. ಏನು ನಾ ಈ ಊರಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಸಾಂಸ್ಕೃತಿಕ ವ್ಯವಸ್ಥೆ, ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಕಲೆ, ಇಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ, ಇಲ್ಲಿರ್ತಕ್ಕಂಥ ಜನರು, ಇಲ್ಲಿರ್ತಕ್ಕಂಥ ಜಾತಿ, ಇವೆಲ್ಲ ಹೆಂಗದಾವ ಅನ್ನೋದನ್ನ ನಾ ಈ ಎಲ್ಲ ಅಧ್ಯಯನಗಳನ್ನ ಕಂಡ್ಕೊಂಡಿದ್ನಿ. ನಾನು ಕಂಡ್ಕೊಂಡಂಗ ಇದು ಉತ್ತಮವಾಗಿರ್ತಕ್ಕಂಥ ಅದಾವು. ಇವೆಲ್ಲ ಕೂಡಿಸಿ ಬರಿಬೇಕು. ನೀವು ಎಷ್ಟು ಬರ್ದಿದ್ರಿ? 1 ರಿಂದ 3 ಪೇಜ್. ಸೇಮ್ 5ನೇ ಸಮಾರೋಪ ಏನೈತಲ್ಲ 1 ರಿಂದ 3 ಪೇಜ್. ನೀವು ಎಷ್ಟ ಪೇಜ್ ಅನ್ಕೊಡ್ರಿ, ನೀವು 1 ರಿಂದ 3 ಪೇಜ್ ಅನ್ಕಂದಿನಿ. ಇನ್ನ ನಡುವಿನ 3 ಚಾಪ್ಟರ್ ಓದಾವಲ್ಲ, ಇದು 1 ರಿಂದ 3 ಪೇಜ್. ಉದ್ದೇಶ, ಅಧ್ಯಯನದ ಉದ್ದೇಶ ಅಲ್ಲ, ಅಧ್ಯಯನದ ಉದ್ದೇಶ ಅರ್ಧ ಪೇಜ್. ಅಧ್ಯಯನದ ಸ್ವರೂಪ ವಿಧಾನ ಅರ್ಧ ಪೇಜ್. ಅಧ್ಯಯನದ ಮಹತ್ವ ಅರ್ಧ ಪೇಜ್. ಅಧ್ಯಯನದ ಯೋಜನೆ 1 ಪೇಜ್.
ಇದನ್ನ 1.5 ಪೇಜ್ ಅಂತ ಇಟ್ಕೊಳ್ಳೋಣ. 1.5, 2, 3, 4 ಅಂದ್ರೆ 4 ಪೇಜ್ದಿಂದ 7 ಅಥವಾ 8 ಪೇಜ್ ಬರೀಬಹುದು. ಯಾವ್ದು ಫಸ್ಟ್ ಚಾಪ್ಟರ್ ಆತ. ನಾನು ಬರೆಯೋದೆಲ್ಲ ಟೈಪ್ ಮಾಡೋದು. ಟೈಪ್ ಮಾಡೋದು. ಯಾಕಂದ್ರೆ ಬರೆಯೋದು ಅಂತಂದ್ರೆ ಕೆಲವೊಬ್ರು ಶಾಸನ ಬರ್ದಂಗೆ ಬರ್ದಿರ್ತಾರ, ಭಾಳ ಆಗಿರ್ತಾರ. ಕೆಲವೊಬ್ರು ದೊಡ್ಡ ಬರ್ದಿರ್ತಾರಲ್ಲ, ಪೇಜ್ ತುಂಬೇಕಂತೇಳಿ ಹಂಗೆ ಮಾಡಿರ್ತಾರೆ. ಅದಕ್ಕೆ ಏನಾಗಿತ್ತಂದ್ರೆ ನನ್ನ ಅಂದಾಜ 4ರಿಂದ 8 ಪೇಜ್. ಒಂದು ಪೇಜು ಚಾಪ್ಟರ್ ಆಗಂಗಿಲ್ಲ, ಅರ್ಥ ಮಾಡ್ಕೊಳ್ರಿ. ಕೆಲವೊಬ್ರು ಹಾಕಿರ್ತಾರ, ಮಾಡ್ಬೇಡ್ರಿ. ನಿಮ್ಮ ಅಧ್ಯಯನ ಬಹಳ ಕಿರು ಅಧ್ಯಯನ ಇರೋದ್ರಿಂದ ಇದು 8, 9, 10 ಚಾಪ್ಟರ್ ಆಗಂಗಿಲ್ಲ. ಭಾಳ ಆದ್ರೆ 5. ಹೋದ 2-3 ವರ್ಷದಿಂದ ದಾವಣಗೆರೆಯಿಂದ ಒಬ್ರು ಕಾಮರ್ಸ್ ಸ್ಟೂಡೆಂಟ್ಸ್ ಫೋನ್ ಹಚ್ಚಿದ್ರೆ, ನಮ್ದು ಯೂಟ್ಯೂಬ್ ಒಳಗೆ ಹಾಕಿದಾಗ ಅದಾವದ್ರಾಗ ಆ ಕಾಮರ್ಸ್ ಸ್ಟೂಡೆಂಟ್ ಡಿಸ್ಕಸ್ ಮಾಡ್ಕೊಂಡು, ಸರ್ ನಾನು ಕಾಮರ್ಸ್ ಸ್ಟೂಡೆಂಟ್ಸ್, ಬಟ್ ನಾನು ಜಿಂದಾಲ್ ಇದ್ರ ಬಗ್ಗೆ ಕಂಪ್ನಿ ಬಗ್ಗೆ ಒಂದು ಇಂಟರ್ನ್ಶಿಪ್ ಮಾಡ್ಬೇಕಾಗಿ ಡೆಸರ್ಟೇಷನ್ ಮಾಡಬೇಕು, ನನಗೆ ಅದ್ರದ್ದು ಇದು ಕೊಡ್ರಿ ಅಂತ. ಕಂಟಿನ್ಯೂ ಆಗಿ 15 ದಿನ ಕಂಟಿನ್ಯೂ ಆಗಿ ನೀವು ಹೋಗ್ರಿ, ನೀವು ಮಾಹಿತಿ ಕಲೆಕ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತಾನೆ. ಅಲ್ಲಿ ಅವ್ರು ಮಾಡುವಾಗ 3 ಚಾಪ್ಟರ್ ಮಾಡಿದ್ರೆ, 3 ಚಾಪ್ಟರ್. ಸರ್ ಮಾಡ್ಬೋದು, ನಾವು ಪಾಸಿಬಲ್ ಐತೆ. ಕಾಮರ್ಸ್ ಅವರಿಗೆ 3 ಚಾಪ್ಟರ್ ಮಾಡ್ಬೋದು. ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಒಂದು ಮೇನ್ ಚಾಪ್ಟರ್ ಒಂದೇ. ಯಾಕಂದ್ರೆ ಅವ್ರದ್ದು ಇಂಟರ್ನ್ಶಿಪ್ ಇರೋದ್ರಿಂದ ಮಾಡಬಹುದು ಅಂತ ಅನ್ಕಂತ ಅವ್ರು ಮಾಡ್ಕೊಂಡಿದ್ರು. ಹಂಗಾದ್ರೆ ಏನಪ್ಪಾ ಅಂದ್ರೆ ನಿಮಗ ಮುಖ್ಯವಾಗಿ ಇದನ್ನ 4ರಿಂದ 8 ಪೇಜ್ ಕಾಮನ್ ಆಗಿ ಹೇಳಕತ್ತೀನಿ. ಭೌಗೋಳಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ 4ರಿಂದ 5ರಿಂದ 10 ಪೇಜ್. 5ರಿಂದ 10 ಪೇಜ್. 3ನೇ ಚಾಪ್ಟರ್ ಏನೈತಲ್ಲ 10ರಿಂದ 20 ಪೇಜು. 4ನೇ ಚಾಪ್ಟರ್ 10ರಿಂದ 20 ಪೇಜು. 5ನೇ ಚಾಪ್ಟರ್ 4ರಿಂದ 8. ಕಾಮನ್ ಆಗಿ ನಿಮ್ಗೆ ಹೇಳಕತ್ತೆ 4, 5, 9, 10, 20, 30, 29, 29 ಒಂದು 4, 29, 4, 33 ಪುಟ ಆಯ್ತು ನಿಮ್ದು. 33 ಪುಟ ಆಯ್ತು. ಇದು ಏನ್ ಹೇಳಿದ್ ನಾನು, ಕಡಿಮೆ ಅಂತ ಹಿಡಿದ್ರೆ 33 ಪುಟ ಅಂತ ಹೇಳಿನಿ. ಹೆಚ್ಚಾಗಿ ಹಿಡಿದ್ರೆ 10, 20, ಆಮೇಲೆ 20, 50 ಆಯ್ತು. 50 1 8, 58 ಆಯ್ತು. 58 ಅಂದ್ರೆ ಕಾಮನ್ ಆಗಿ ನಿಮ್ಮ ಡೆಸರ್ಟೇಷನ್ 40ರಿಂದ ಹಿಡ್ಕೊಂಡು 60 ತನಕ, 40 ಪುಟದಿಂದ ಹಿಡ್ಕೊಂಡು 60 ಪುಟದ ತನಕ ನಿಮ್ ಡೆಸರ್ಟೇಷನ್ ಆಗ್ಬೇಕು. 40 ಪುಟದಿಂದ ಹಿಡ್ಕೊಂಡು 60 ಪುಟದಿಂದ ಆಗ್ಬೇಕು. ಇದಕ್ಕೆ ಸ್ಟಾರ್ಟ್ಗೆ ಏನಾಗ್ತದೆ ಅಂದ್ರೆ ಒಂದು ಕವರ್ ಪೇಜ್ ಬರ್ತದೆ. ಅದು 1 ಪೇಜ್. ಕವರ್ ಪೇಜ್ ಆದ್ಮೇಲೆ ನಿಮಗೆ 2 ಸರ್ಟಿಫಿಕೇಟ್ ಬರ್ತಾವ. ಒಂದು ಡಿಕ್ಲರೇಷನ್, ಒಂದು ಸರ್ಟಿಫಿಕೇಟ್. ಅಂದ್ರೆ ನೀವು ಡಿಕ್ಲರೇಷನ್ ಮಾಡ್ಬೇಕ. ಈ ಟೈಟಲ್ ಇರ್ತಾಗ ನಾನು ಈ ಶೀರ್ಷಿಕೆಯನ್ನ ಅಧ್ಯಯನ ಮಾಡ್ಕೊಂಡಿನಿ. ಈ ಶೀರ್ಷಿಕೆ ಈ ಮುಂಚೆ ಎಲ್ಲಿಯೂ ಏನಪ್ಪಾ ಅಂದ್ರೆ ಕಿರು ಪ್ರಬಂಧ ಆಗ್ಲಿ, ಮಹಾಪ್ರಬಂಧ ಆಗ್ಲಿ, ಲೇಖನ ಆಗ್ಲಿ ಎಲ್ಲಿಯೂ ಪ್ರಕಟ ಆಗಿಲ್ಲ, ಅಪ್ರಕಟಿದೆ. ಇದು ನನ್ನ ಸ್ವಂತ ಪ್ರಯತ್ನ ಅಂತ ನೀವು ಮೊದಲು ದೃಢೀಕರಣ ಮಾಡ್ತೀರಿ. ನೀವು ದೃಢೀಕರಣ ಮಾಡಿದ್ದಕ್ಕ ನನ್ನ ಅಧೀನದಲ್ಲಿ ಈ ವಿದ್ಯಾರ್ಥಿ ನನ್ನ ಇಂಥ ಒಂದು ವಿಷಯದ ತಗೊಂಡು ಇದು ಎಲ್ಲಿ ಇದು ಮಾಡ್ಯಾಳ, ಸಂಶೋಧನೆ ಮಾಡ್ಯಾಳ ಅಥವಾ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೊಳ್ಳ, ಇದು ಎಲ್ಲಿಯೂ ಬಿಡಿಯಾಗಿ ಎಲ್ಲಿಯೂ ಪ್ರಕಟಗೊಂಡಿಲ್ಲ ಅಂತೇಳಿ ನಿಮ್ಗೆ ಗೈಡ್ ದೃಢೀಕರಣ ಮಾಡ್ತಾರ. ಅದಕ್ಕೆ ನಾನು ಸಾಕ್ಷಿ ಇದೀನಿ ಅಂತೇಳಿ ನಿಮ್ ಚೇರ್ಮನ್ರು ಅಥವಾ ನಿಮ್ಮ ಆಫೀಸ್ ಹೆಡ್ ಏನದಾರಲ್ಲ ಅವರು ಸಿಗ್ನೇಚರ್ ಸೀಲ್ ಮಾಡ್ಕೊಂತಾರೆ. ಇಷ್ಟು ನಿಮ್ಗೆ 3 ಪೇಜ್. ಅದು ಪೀಠಿಕೆ ನಿಮ್ದು ಇದು ಪರಿವಿಡಿ ಐತಲ್ಲ, ಪರಿವಿಡಿ 1 ಪೇಜ್, 4 ಪೇಜ್ ಆಯ್ತು. ಕೃತಜ್ಞತೆ ಅಂತ ಹಾಕ್ತಿರಲ್ಲ ನೀವು, ನಿಮ್ಗೆ ಹೆಲ್ಪ್ ಮಾಡಿದವರು, ಹೆಲ್ಪ್ ಮಾಡ್ಲಾರ್ದವರು, ಅವ್ವ ಅಪ್ಪ ಅಣ್ಣ ತಮ್ಮ ಯಾರು ಫ್ರೆಂಡ್ಸ್ ಇರ್ತಾವ ಅವ್ರೆಲ್ಲಾರ್ದು, ಟೀಚರ್ಸ್ಗಳು, ಗೈಡು, ಆಮೇಲೆ ಸ್ಟಾಫ್ದವರು, ಬೇರೆ ಟೀಚರ್ಸ್ ಹಾಕ್ತಾರಲ್ಲ, ಅದು 1 ಪೇಜ್. 5 ಪೇಜ್, ಟೋಟಲ್ 6 ಪೇಜ್ ಪ್ಲಸ್ 6 ಆಯ್ತು. ಇನ್ನು ಲಾಸ್ಟಿಗೆ ನೀವು ಒಂದು ಊರಿಗೆ ಮಾಡಕತ್ತಿದ್ರಿ ಅಂದ್ರೆ ಊರಿನ ಮ್ಯಾಪ್ ಬರ್ತದೆ. ಆದ್ಮೇಲೆ ನೀವು ಪಂಚಾಯತಿನೋ, ಸ್ಕೂಲು, ವ್ಯಕ್ತಿಗಳನ್ನು ಯಾರು ಸಂದರ್ಶನ, ಗುಡಿನೋ, ಗುಂಡಾರ್ನೋ, ಮಸೀದಿನೋ, ಚರ್ಚ್ನೋ ಫೋಟೋಗ್ರಾಫಿ ಮಾಡ್ಕೊಂಡಿರ್ತೀರಿ. ಫೋಟೋಗ್ರಾಫಿಗೆ ಒಂದು 2-3 ಪೇಜ್. 3 ಪೇಜ್ ಅಂದ್ರೆ 9-10 ಪೇಜ್ ಆಯ್ತು. ಅಂದ್ರೆ 40 + 10 50, 60 + 10 70. ಅಂದ್ರೆ ಇಷ್ಟು ಪೇಜಸ್ಗಳು ನಿಮ್ಮ ಡೆಸರ್ಟೇಷನ್ ವರ್ಕ್ಗಳು ಆಗ್ತವೆ. ಒಂದು ಗಮನಿಸ್ರಿ, ಇದನ್ನ ಮುಖ್ಯವಾಗಿ ಗಮನಿಸೋದೇನಂದ್ರೆ ನಿಮ್ಮ ಡೆಸರ್ಟೇಷನ್ ವರ್ಕ್ ಆಗ್ಲಿ, ಪ್ರಾಜೆಕ್ಟ್ ವರ್ಕ್ ಆಗ್ಲಿ ಅಥವಾ ಇಂಟರ್ನ್ಶಿಪ್ ಆಗ್ಲಿ, ಇದಕ್ಕ ರೆಫರೆನ್ಸ್ ಬಹಳ ಇಂಪಾರ್ಟೆಂಟ್. ಅಂದ್ರೆ ನೀವು ರೆಫರೆನ್ಸ್ ಇರ್ಲಾರ್ದ ಬರೆಯಕ್ ಸಾಧ್ಯ ಇಲ್ಲ. ಇನ್ನೊಂದು ಬರಿಬಹುದು, ಅಧ್ಯಯನದ ಫಲಿತಗಳು ಅಂತ ಕನ್ಕ್ಲೂಷನ್ದಾಗ ಬರಿಬಹುದು. ಅಧ್ಯಯನದ ಫಲಿತಗಳು ಫೈಂಡಿಂಗ್ಸ್ ಆಫ್ ರಿಸರ್ಚ್ ಅಂತ ಬರೀಬಹುದು. ಅಂದ್ರೆ ಅದನ್ನ ಬರೀಬೇಕ. ನಾ ಈ ಅಧ್ಯಯನವನ್ನ ಹಿಂಗ ರಿಸರ್ಚ್ ಮಾಡಿದ್ನಿ, ಇದ್ರಾಗ ಅನ್ನಿಸ್ತೇನೆ ನನಗೊಂದು ಧಾರ್ಮಿಕವಾಗಿ ಸೌಹಾರ್ದತೆ ಇರೋದನ್ನ ನಾನು ಈ ಸಂಶೋಧನೆಯನ್ನ ಮನಗಂಡೆ, ತಿಳಿದುಕೊಂಡೆ.
ಇನ್ನೇನಪ್ಪ ಅಂದ್ರೆ ಧಾರ್ಮಿಕವಾಗಿ ಸಾಮ್ಯತೆಗಳು ಇಲ್ಲ. ಸಣ್ಣ ಗ್ರಾಮ ಇಲ್ಲ. ಸಣ್ಣ ಗ್ರಾಮ ಇದ್ದರೂ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿರುವುದನ್ನ ಈ ಅಧ್ಯಯನದಿಂದ ದೃಢಪಟ್ಟಿದೆ. ನೋಡ್ರಿ, ನಿಮ್ಮ ಅಧ್ಯಯನ ಪಂಡಿತದು ಸಕ್ಸಸ್ ಹೇಳಕತ್ರಿ. ಇನ್ನೊಂದು ಬರ್ತದೆ ನಿಮಗೆ, ಅನುಬಂಧ ಅಂತ ಬರ್ತದೆ. ಅಪೆಂಡೆಕ್ಸ್ ಅಂತ, ಅಪೆಂಡಿಕ್ಸ್ ಅಲ್ಲ, ಅಪೆಂಡೆಕ್ಸ್ ಅಂತ ಬರ್ತದೆ. ಅನುಬಂಧ ಅಂತ. ಅನುಬಂಧದಾಗ ಏನ್ ಕೊಡ್ತಾರ ಅಂತಂದ್ರೆ, ಅಪೆಂಡೆಕ್ಸ್ ಅಂತ ಏನ್ ಬರ್ತದಲ್ಲ ಅನುಬಂಧದೊಳಗ ನೀವು ಯಾವ್ದಾದ್ರು ಒಂದು ಶಬ್ದ ಇತ್ತು, ಆ ಶಬ್ದ ಬಹಳ ಕಠಿಣ ಇತ್ತು, ಅದರ ಅರ್ಥವನ್ನ ಅನುಬಂಧದಾಗ ಕೊಡ್ಬೋದು. ಬೈ ಎಕ್ಸಾಂಪಲ್ ಖಾನಕ ಅಂತ ಐತಿ. ಖಾನಕ ಹಂಗಂದ್ರೆ ಏನು? ಖಾನಕ ಅಂದ್ರೆ ಏನಂತ ಬೇಕಲ್ಲ, ಅದ್ರ ಅರ್ಥ ಬೇಕು. ಖಾನಕ ಅಂದ್ರೆ ಹಿಂದೂ ಧರ್ಮದಲ್ಲಿ ಮಠಗಳ ಹಾಗೆ ಇಸ್ಲಾಂ ಧರ್ಮದಲ್ಲಿ ಖಾನಕ ಅಂತೇಳಿ ಅನುಬಂಧದಾಗ ಬರೀಬಹುದು. ಒಂದ್ ಯಾವ್ದೋ ವಿಷಯ ಬರ್ದಿರ್ತೀರಿ, ಅಲ್ಲಿ ಸಂಕ್ಷಿಪ್ತವಾಗಿ ಬರ್ದಿರ್ತೀರಿ. ಇಲ್ಲಿ ಏನಾಗ್ತಪ್ಪ ಅಂದ್ರ ಉಂಡ್ ಮನಿ ಜಂತಿ ಅಣಸೋರು ಬಹಳ ಜನ ಅದಾರ ಅಂತ ಬರ್ದಿರ್ತೀರಿ. ಹಂಗಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕ. ನಾವು ಉಣ್ತಿರ್ತಾರ, ಉಂಡ್ ಮತ್ತೊಂದ್ ಹೆಸರು ಇಟ್ಟು ಹೋಗ್ತಾರ್ರಿ. ಇಲ್ಲಿ ಏನಂತಂದ್ರೆ ಉಪ್ಪು ಕಡಿಮೆ ಆತು, ಸಕ್ಕರೆ ಕಡಿಮೆ ಆತು, ಮಕ್ಳು ಇವ್ರಿಗೇನ್ ಕಡಿಮೆ ಐತಿ, ಹಿಂಗ ಅನ್ಕೊಂಡ್ ಹೋಗ್ತಾರೆ. ಅದ್ರ ಎಕ್ಸ್ಪ್ಲೇನ್ ಅನ್ನ ಬಡಿಬಹುದು. ಅಂದ್ರೆ ನಾನು ಎಕ್ಸಾಂಪಲ್ ಹೇಳಾಕ್ತೇನೆ ಅಷ್ಟೇ. ಅನುಬಂಧದಲ್ಲಿ ಕಠಿಣ ಶಬ್ದಗಳು ಡೈರೆಕ್ಟ್ ಆಗಿ ಏನೇನು ಮಾಹಿತಿ ಕೊಡ್ಬೇಕು ಅಲ್ಲಿ ಕೊಡದೇ ಇರೋದನ್ನ ಇಲ್ಲಿ ಮಾಹಿತಿಗಳು ಕೊಡಬಹುದು. ಅನುಬಂಧದಾಗ ಮತ್ತೇನ್ ಕೊಡ್ಬಹುದು ಅಂತಂದ್ರ, ನೀವು ಬುಕ್ಸ್ ಸಿಕ್ಕಿರಂಗಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ. ಆ ದೇವಸ್ಥಾನದಾಗ ಪೂಜೆ ಮಾಡೋ ಪೂಜಾರಿ ಇರ್ತಾನೆ, ಅರ್ಚನೆ ಮಾಡುವಂತ ಅರ್ಚಕರು ಇರ್ತಾರೆ, ದರ್ಗಾದಲ್ಲಿ ಯಾರೇ ಮುಲ್ಲಾನೋ ಮುಜಾವರ್ನೋ ಯಾರೇ ಮೌಲ್ಯಗಳು ಅವ್ರು ಇರ್ತಾರೆ, ಯಾರೇ ಇರ್ತಾರೆ, ಚರ್ಚ್ದಾಗ ಫಾದ್ರಿಗಳು ಇರ್ತಾರೆ. ಅವ್ರ ಕಡೆ ಹೋಗಿ ಕೇಳಿರ್ತೀರಿ, ಇದು ಯಾವ್ದು ದರ್ಗಾ ರೀ, ಇದು ಯಾವ್ದು ದೇವಸ್ಥಾನ ರೀ, ಯಾ ಕಾಲದ್ದು, ಏನ್ ಪೂಜೆ ಪರಂಪರೆ ಕೇಳಿರ್ತೀರಿ. ಅವ್ರು ಮಾಹಿತಿ ಕೊಟ್ಟಿರ್ತಾರ. ಅವರ ಹೆಸರು ಸಂದರ್ಶಕರ ಮಾಹಿತಿ. ಆ ಸಂದರ್ಶಕರ ಮಾಹಿತಿಯನ್ನ ಕನ್ನಡದೊಳಗ ಸಂದರ್ಶಕರ ಮಾಹಿತಿ ಅಂತ ಕೇಳಂಗಿಲ್ಲ, ವಕ್ತೃಗಳ ಮಾಹಿತಿ ಅಂತ ಕರೀತಾರೆ. ವಕ್ತೃಗಳ ಮಾಹಿತಿ ಅಂತ ಕರೀತಾರೆ. ಅದ್ರದ್ದು ಒಂದು ಚಾರ್ಟ್ ಮಾಡ್ಕೊಳ್ಳೋದು. ಏನ್ ಚಾರ್ಟ್ ಅಂದ್ರೆ ವಕ್ತೃಗಳ ಹೆಸರು, ವಕ್ತೃಗಳ ವಯಸ್ಸು, ವಕ್ತೃಗಳ ಉದ್ಯೋಗ. ಅಂದ್ರೆ ನೀವು ಹೋಗಿ ಪೂಜಾರಿ ಅಂತಂದಲ್ಲ ಒಂದ್ 8 ವರ್ಷ ನಾವು ಹುಡುಗಿದ್ದ ಅವ್ನು ಕೇಳೋದಲ್ಲ. ನೀವು ಮಾಹಿತಿ ಸರಿಯಾಗಿ ಒಂದು ಯಾವ್ದಾದ್ರು ಒಂದು ಹುದ್ದೆಯಲ್ಲಿ ಪೊಸಿಷನ್ ಇದ್ದವರಿಂದ ಮಾಹಿತಿ ಪಡ್ಕೊಳ್ಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷನು, ಶಾಲೆಯ ಮುಖ್ಯಾಧ್ಯಾಪಕರು, ಸ್ವತಂತ್ರ ಹೋರಾಟಗಾರರು, ಕವಿಗಳು, ವಿದ್ವಾಂಸರು, ಅವರೆಲ್ಲ ಹೆಸರು, ವಯಸ್ಸು ಮತ್ತು ಉದ್ಯೋಗ ಇವೆಲ್ಲ ಬರ್ದಿದ್ದು ಒಂದು ಪಟ್ಟಿ. ಇದು ಒಂದು ಪೇಜ್ನು ಹಾಕೋಬಹುದು. ಆಮೇಲೆ ಫೋಟೋ ಹಾಕ್ತಿರಲ್ಲ, ಫೋಟೋದ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಫೋಟೋದ ಕೆಳಗೆ ಬರಿಬೇಕ, ಈ ದೇವಸ್ಥಾನದ ಫೋಟೋ ಅಂತ ಬರಿಬೇಕು, ಚಿತ್ರ ಅಂತ ಬರಿಬೇಕ. ಇಲ್ಲಾಂದ್ರೆ ಯಾವ್ದೋ ದೇವಸ್ಥಾನಕ್ಕೆ ಯಾವ್ದೋ ದೇವಸ್ಥಾನ ಬಿಟ್ರೆ ಹೆಂಗ್ ಮಾಡಕ್ ಬರ್ತದೆ? ಅದಕ್ಕೆ ಅನ್ಕೋಬಾರ್ದು. ಅದಕ್ಕೆ ಅದ್ರ ತೆಳಗೆ ಡಿಸ್ಕ್ರಿಪ್ಷನ್ ಬರಿಬೇಕು. ಇದನ್ನಾದ್ಮೇಲೆ ಲಾಸ್ಟಿಗೆ ಕಂಪಲ್ಸರಿ ಆಧಾರ ಗ್ರಂಥಗಳು, ಆಕರ ಗ್ರಂಥಗಳು, ಗ್ರಂಥ ಸೂಚಿ, ಸಾಹಿತ್ಯಾವಲೋಕನ, ಸಾಹಿತ್ಯ ಪುನರಾವಲೋಕನ, ಸಾಹಿತ್ಯ ಕೃತಿಗಳು, ಇವು ಯಾವ ಬೇಕಾ ಟೈಟಲ್ ಬೇರೆ ಬೇರೆ ಹೇಳಾಕ್ತಾನ ನಾನು. ನೀವು ಯಾವ್ದು ಬೇಕಾದನ್ನ ಇಟ್ಕೊಂಡು ಅಧ್ಯಯನ ಮಾಡ್ಬೋದು. ಅಂದ್ರೆ ಅವೆಲ್ಲ ರೆಫರೆನ್ಸ್ ಹಾಕ್ಬೇಕು. ಫಸ್ಟ್ ಯಾವ್ದಾವಲ್ಲ ಅವು ಹಾಕ್ಬೇಕು. ಏನೇನು ಆಕರ ಗ್ರಂಥದೊಳಗ ಗೆಜೆಟರ್ ಯೂಸ್ ಮಾಡಿದ್ನಿ, ಜಿಲ್ಲಾ ಇದೇನಪ್ಪ ಅಂದ್ರ ದರ್ಶನಗಳು ಯೂಸ್ ಮಾಡಿದ್ನಿ, ಶಾಸನ ಸೂಚಿಗಳನ್ನು ಯೂಸ್ ಮಾಡಿದ್ನಿ, ಸ್ಮರಣ ಸಂಚಿಕೆಗಳು ಯಾವ್ಯಾವದಲ್ಲ ಅದ್ರ ಟೈಟಲ್ಗಳು ಎಲ್ಲ ಯೂಸ್ ಮಾಡ್ಕೊಂಡೆ. ಪತ್ರಿಕೆಗಳೊಳಗೆ ಲೇಖನ ಬಂದಿರ್ತಾವ, ಯಾವ್ದಾರ ಆರ್ಟಿಕಲ್ ಬಂದಿರ್ತಾವಲ್ಲ. ಜಾತ್ರೆ ಐತೆ ಅಂದ್ರೆ ಊರಾನ್ ಜಾತ್ರೆ ಒಂದ್ ಪೇಪರ್ದಾಗ ಕೊಟ್ಟಿರ್ತಾರ. ಸಂಯುಕ್ತ ಕರ್ನಾಟಕ ಈ ಡೇಟಿಂದ ಪತ್ರಿಕೆ, ಈ ಡೇಟಿನ ಪತ್ರಿಕೆ, ಪುಟ ಸಂಖ್ಯೆ ಇದನ್ನ ಹಾಕೋಬೇಕು. ಪತ್ರಿಕೆ ಇದ್ರೆ ಪುಟ ಸಂಖ್ಯೆ ಹಾಕೋಬೇಕು. ನೀವು ರಿಸರ್ಚ್ ಕರೆಕ್ಟ್ ಆಗಿ ರಿಸರ್ಚ್ ಮಾಡ್ತೀನಿ ಅಂತಂದ್ರ ಒಳಗೇನ್ ಟೆಕ್ಸ್ಟ್ ಬರ್ದಿರ್ತಾರಲ್ಲ, ಟೆಕ್ಸ್ಟ್ದೊಳಗೆ ಏನಾದ್ರೂ ವಿಷಯಗಳು ಬಂದಿರ್ತಾವಲ್ಲ, ಅಂತ ಸಂದರ್ಭದೊಳಗ ಅಡಿ ಟಿಪ್ಪಣಿ ಅಂತ ಹಾಕ್ಬೇಕು. ಬಟ್ ನೀವೆಲ್ಲ ಹಾಕೋದೇನ್ ಬೇಡ ಅಂತ ಹಾಕ್ತಿದ್ರೆ ಹಾಕ್ಬಿಡು. 2-3 ಮೆಥಡ್ಗಳದಾವದು. ಮೊನ್ನೆ ಇದ್ರ ಎಕ್ಸಾಮ್ದಾಗ ಕೇಳ್ಯಾರದ, ನೆಟ್ ಎಕ್ಸಾಮ್ದಾಗ ಕೇಳಿದ್ದೆ, ನೆಟ್ ಮತ್ತು ಸತ್ಯದಾಗ. ಫಸ್ಟ್ ಸ್ಟಾರ್ಟ್ ಆಗಿದ್ದೇನು ಅಂತಂದ್ರೆ ನಡು ಟಿಪ್ಪಣಿ ಅಂತ. ಫಸ್ಟ್ ಸ್ಟಾರ್ಟ್ ಆಗಿದ್ದ ನಡು ಟಿಪ್ಪಣಿ. ಮೊದಲು ಟಿಪ್ಪಣಿ ಇತ್ತ, ಆಮೇಲೆ ನಡು ಟಿಪ್ಪಣಿ ಅಂತ ಸ್ಟಾರ್ಟ್ ಆತ. ಟಿಪ್ಪಣಿ ಅಂದ್ರೆ ಏನು ಅಂದ್ರೆ ಒಂದು ವಿಷಯದ ಬಗ್ಗೆ ಆಳವಾದ ವಿವರಣೆಯನ್ನ ಕೊಡೋದಕ್ಕೆ ಟಿಪ್ಪಣಿ ಅಂತಾರೆ. ಇನ್ನ ನಡು ಟಿಪ್ಪಣಿ ಏನು ಅಂತಂದ್ರ ಒಂದು ವಿಷಯ ಹೇಳ್ಕೊಂತ ಬಂದಿರಿ, ಅಲ್ಲಿ ಒಂದು ಯಾವ್ದೋ ಒಂದು ಶಬ್ದ ಕಠಿಣ ಆಗೈತಿ, ಅದಕ್ಕೆ ಅಲ್ಲೇ ಬ್ರೆಕೆಟ್ ಹಾಕಿ ಅದ್ರದ್ದು ಮಾಹಿತಿ ಕೊಟ್ರಿ, ಅದ್ರ ಅರ್ಥ ಕೊಟ್ರಿ, ಅದು ನಡು ಟಿಪ್ಪಣಿ ಅಂತ. ಅದು ಬಹಳ ಆಗಾಕತ್ತ. ವಿಷಯ ಇಷ್ಟ ಐತಿ, ಅದ್ರ ಅರ್ಥನ ಬಹಳಷ್ಟು ಬರ್ದ್ಬಿಟ್ರಿ, ಅದಕ್ಕೆ ಡಿಸ್ಟರ್ಬ್ ಆಗಾಕತ್ತದು. ನೀವ್ ಹೇಳಾಕತ್ತಿದ್ದು ಇತಿಹಾಸ, ಬಟ್ ಎಕ್ಸಾಂಪಲ್ ಕೊಡೋದೆಲ್ಲ ಸೈನ್ಸ್ ಕೊಡಾಕತ್ರಿ ಅಂದ್ರೆ ಏನಾಗ್ತತಿ? ನೀವು ಹಿಸ್ಟ್ರಿ ಹೇಳಾಕ್ತಿರೋ ಸೈನ್ಸ್ ಹೇಳಾಕ್ತಿರಿ ಅಂತ ಗೊತ್ತಾಗಂಗಿಲ್ಲ. ವಿಷಯ ಹೇಳಾಕ್ತಿರಿ ಬರೇ ಬೇರೆದ ಅರ್ಥನ ಹೇಳಾಕ್ತಿರಿ ಅಂತ. ಅದಕ್ಕೆ ಅದು ಆಗ್ಬಾರ್ದು ಅನ್ನೋದಕ್ಕೆ ಅಡಿ ಟಿಪ್ಪಣಿ ಅಂತ ಬಂತ. ಅಡಿ ಟಿಪ್ಪಣಿ ಹೆಂಗ್ ಬಂತು ಅಂದ್ರ ಆಯಾ ಪುಟದ ಕೊನೆಗೆ ಬಂತದು. ಇದೊಂದು ಪೇಜ್ ಐತಿ, ಎಕ್ಸಾಂಪಲ್ ಇದೊಂದು ಪೇಜ್ ಐತಿ, ಇಲ್ಲಿ ಟೆಕ್ಸ್ಟ್ ಬರ್ತದ, ಇಲ್ಲೇ ನಡು ಬ್ರೆಕೆಟ್ ಹಾಕಿ ಬರದ್ರ ಅಂದ್ರೆ ಇದು ನಡು ಟಿಪ್ಪಣಿ. ಇಲ್ಲಿ ಪೇಜ್ದಾಗ ಕೆಳಗೊಂದು ಲೈನ್ ಹಾಕಿ ಇಲ್ಲಿ 1, 2, 3 ಹಿಂಗೆ ಏನಾರ ಸ್ಟಾರ್ ಮಾರ್ಕ್ ಹಾಕಿ ಬರದ್ರ ಅಂದ್ರೆ ಇದು ಅಡಿ ಟಿಪ್ಪಣಿ. ಒಂದು ಚಾಪ್ಟರ್ದ ಕೊನೆಗೆ ಬತ್ತು ಅಂದ್ರೆ ಅದು ಕೊನೆ ಟಿಪ್ಪಣಿ.
ಈಗ ನಾವು ಯಾವ್ದು ಬೇಕಾದ್ರೂ ಯೂಸ್ ಮಾಡೋದು. ಇದನ್ನು ಮೂರು ಬಿಟ್ಟು ನೀವು ಬರೇ ಆಕಾರ ಗ್ರಂಥಗಳು, ಗ್ರಂಥ ಸೂಚಿ ಅಂತ ಅಷ್ಟೇ ಯೂಸ್ ಮಾಡ್ಬೋದು. ಆಕಾರ ಗ್ರಂಥಗಳು, ಗ್ರಂಥ ಸೂಚಿ ಅಂತ ಅಷ್ಟೇ ಯೂಸ್ ಮಾಡ್ಬೋದು. ಅಂದ್ರೆ ಇಷ್ಟೆಲ್ಲ ಬರೆಯುವಾಗ ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ಆಕಾರಗಳು. ಆಕಾರಗಳು ಇದ್ಕೊಂಡೇ ನೀವು ಬರೀಬೇಕು. ಆಕಾರಗಳಿಲ್ಲದೆ ಬರೆಯಾಕಂತರೂ ಸಾಧ್ಯ ಇಲ್ಲ. ನೀವು ಅದನ್ನ ಇಟ್ಕೊಂಡ್ಬಿಟ್ಕೊಳ್ಳಿ. ಇಂಡಿವಿಜುವಲ್ ಮಾಡೋರು ನಿಮ್ಮ ಊರ್ ಬಗ್ಗೆ ಮಾಡ್ರಿ. ಇಂಡಿವಿಜುವಲ್ ಯಾರು ಮಾಡ್ಬೇಕು ಅನ್ಕೊಂಡಿರಲ್ಲ, ಊರ್ ಬಗ್ಗೆ ಮಾಡ್ರಿ. ಊರ್ ಬಗ್ಗೆ ಇಲ್ಲ ಅಂದ್ರೆ ನಿಮ್ಗೆ ಯಾರ್ದಾರೆ ವ್ಯಕ್ತಿ ಬಗ್ಗೆ ಮಾಡೋರು ಇದ್ರ ಅಂದ್ರೆ ಅಂತ ವ್ಯಕ್ತಿಗಳ ಬಗ್ಗೆ ಮಾಡ್ರಿ. ಇಲ್ಲ ನಾವು ಇಂಡಿವಿಜುವಲ್ ಆಗಂಗಿಲ್ಲ ನಮ್ಗ ಅಂತಂದ್ರ ಗ್ರೂಪ್ ಆಗಿ ಮಾಡ್ತಿದ್ರ ಅಂದ್ರ 5 ಜನ ಸಾಕು ಅನ್ಕೊಂತೇನೆ. 5 ಜನ ಅಥವಾ 6 ಜನ ಕುಡ್ಕೊಂಡು ಒಂದು ಸಬ್ಜೆಕ್ಟ್ ಬಗ್ಗೆ ಮಾಡ್ಕೊಳ್ರಿ. ಇಷ್ಟು ಏನಪ್ಪಾ ಅಂತಂದ್ರೆ ಈ ಇಂಟರ್ನ್ಶಿಪ್, ಡೆಸರ್ಟೇಷನ್ ಮತ್ತು ಪ್ರೊಜೆಕ್ಟ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ, ಇದು ಇನ್ನ ಏನ್ ಹೇಳ್ಬೇಕಾಗಿತ್ತು ಅಥವಾ ಇದ್ರ ಬಗ್ಗೆ ಮಾಹಿತಿ ಏನೊಂದ್ ಸ್ವಲ್ಪ ಹೇಳ್ರಿ ಅನ್ನೋದಿದ್ರೆ ಹೇಳ್ರಿ. ನಾನು ಅನ್ಕೊಂಡಿದ್ದೆ 1-1.5 ತಾಸು ಆಗ್ತದ ಅಂತ. ಬಹುಶಃ ಅಷ್ಟಾಗೈತಿ ಅಂತ ಅನ್ಕೊಂತೇನೆ. 1.5 ತಾಸು 1.5 ತಾಸು ಕರೆಕ್ಟ್ ಆಯ್ತು. 1.5 ತಾಸು ಆಗಿಲ್ಲ, 1 ಗಂಟೆ 15 ನಿಮಿಷ ಆಗಿರ್ಬೋದು. ಯಾಕಂದ್ರೆ ನಾನು ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಹೇಳ್ರಿ, ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಯಾರ್ದಾರಿಗೆ ಏನಾದ್ರೂ ಡೌಟ್ಸ್ ಇದ್ರೆ. ಈಗ ಕನ್ನಡದವ್ರು ಲ್ಯಾಂಗ್ವೇಜಸ್ ಬಗ್ಗೆ ಬರೆಯೋರು ಇದ್ರೆ ಅಂತಂದ್ರೆ, ಲ್ಯಾಂಗ್ವೇಜ್ ದವ್ರು ಅದಾರ ಬಹಳ ಜನ. ನಾನು ನಿನ್ನೆ ಹೇಳಿದ್ನ, ನಿನ್ನೆ ಒಬ್ರು ಏನ್ ಮಾಡಿದ್ರು, ನಿನ್ನೆ ಅಂದ್ರೆ ಒಂದು ವೀಕ್ 15 days ಆಯ್ತು, ನಂದೊಂದು ಅದೇ ಯೂಟ್ಯೂಬ್ ದಲ್ಲಿ ಇರುವಂತ ಕ್ಲಾಸಿಗೆ ಒಬ್ರು ಯಾರೋ ಸ್ಟೂಡೆಂಟ್ಸ್ ಮಾಡಿದ್ರು. ಸರ್, ನಾನು ಆಪ್ಷನಲ್ ಕನ್ನಡದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಿ ಅಂತ ಕೇಳಿದ್ರು ಅವ್ರು. ಆಪ್ಷನಲ್ ಕನ್ನಡದ ಬಗ್ಗೆ. ಆಪ್ಷನಲ್ ಕನ್ನಡದವರಾಗ್ಲಿ, ಲ್ಯಾಂಗ್ವೇಜಸ್ ಗಳೇನದಾರಲ್ಲ, ಕನ್ನಡ, ಹಿಂದಿ, ಉರ್ದು, ಪರ್ಷಿಯನ್, ಇಂಗ್ಲಿಷ್ ಇವರದಾರಲ್ಲ, ಇವರು ಬಹುತೇಕವಾಗಿ ಎಲ್ಲ ರಿಸರ್ವೇಶನ್ ವರ್ಕ್ಗಳು ಸಾಹಿತ್ಯದ ಮೇಲೆ ಆಗ್ಯಾವ, ಲಿಟರೇಚರ್ಸ್ ಮೇಲೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಯಾವ್ದಾದ್ರು ಒಂದು ಕೃತಿ ಅಥವಾ ಯಾವ್ದಾದ್ರು ಒಬ್ಬರು ವ್ಯಕ್ತಿ ಅಧ್ಯಯನದ ಬಗ್ಗೆ ನಾವು ಬಹಳಷ್ಟಾಗಿದ್ದೆ. ಹೇಮಚಂದ್ರದ ಕಹಾನಿಗಳೇನದಾವ ಅವ್ರದ್ದು, ಕಬೀರ್ ದಾಸನ ದೋಹಾಗಳ ಮೇಲನೋ ಅಥವಾ ಈಗ ಆಧುನಿಕ ಯಾರ್ದಾರು ಅಂತವ್ರ ಮೇಲೆ ಆಗ್ಯಾವ. ಅಥವಾ ಈ ಆಪ್ಷನಲ್ ಕನ್ನಡದವ್ರು ಏನದಾರಲ್ಲ, ಆಪ್ಷನಲ್ ಕನ್ನಡದವ್ರಿಗೆ ಆಪ್ಷನಲ್ ಪಠ್ಯ ಇರ್ತೈತಿಲ್ಲ, ಅದನ್ನ ಆಧರಿಸಿ ಮಾಡಬಹುದು. ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಮೌಲ್ಯಗಳು ಅಂತೇಳಿ ಆಪ್ಷನಲ್ದವ್ರು ಮಾಡ್ಕೋಬಹುದು, ಸಾಮಾಜಿಕ ಮೌಲ್ಯಗಳು. ಅಥವಾ ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಸ್ಥಿತಿಗತಿ ಅಥವಾ ಸ್ಥಾನಮಾನ ಅಂತ ಮಾಡ್ಕೊಳ್ಬಹುದು. ಅಥವಾ ದೋಹಾಗಳಲ್ಲಿ ಮಹಿಳೆಯರದು ಅಂತ ಹಿಂದಿ ಒಳಗಿದ್ರೆ ಮಾಡ್ಕೋಬಹುದು. ಅಥವಾ ಶೇಕ್ಸ್ಪಿಯರ್ನ ಇದು ನಾವೆಲ್ಸ್ ಒಳಗ, ಶೇಕ್ಸ್ಪಿಯರ್ನ ಸ್ಟೋರಿಗಳೊಳಗ ಏನು ಸಿಚುವೇಶನ್ಸ್ ಗಳು ಏನದವಲ್ಲ ಅದನ್ನ ಕುರಿತು ಮಾಡ್ಬೋದು. ಇಂಗ್ಲಿಷ್ನವ್ರು ಮಾಡ್ಕೋಬಹುದು. ಅಂದ್ರೆ ಲ್ಯಾಂಗ್ವೇಜಸ್ದವರು ವ್ಯಕ್ತಿ ಅಧ್ಯಯನನೂ ಮಾಡ್ಬೋದು, ಅಥವಾ ಕೃತಿ ಅಧ್ಯಯನನೂ ಮಾಡ್ಬೋದು, ಅಥವಾ ಸಮಗ್ರ ಅಧ್ಯಯನನೂ ಮಾಡಬಹುದು. ಅದು ಲ್ಯಾಂಗ್ವೇಜಸ್ ಗಳಿಗೆ ಸಂಬಂಧಪಟ್ಟಿದ್ದೆ, ಅವ್ರು ಮಾಡ್ಕೋಬಹುದು. ಬರೇ ಒಂದೊಂದು ಸಾಹಿತ್ಯ ಇರ್ತದೆ, ಒಂದ ಕೃತಿ ಬಗ್ಗೆನೂ ಮಾಡಬಹುದು, ಇಲ್ಲ ಅಂತಲ್ಲ. ವಿಮರ್ಶೆ ಮಾಡ್ಬೋದು, ನಾವು ವಿಮರ್ಶೆ ಅಂತ ಕರಿತೀವಿ. ಆ ವಿಮರ್ಶೆ ಕ್ರಿಟಿಸಿಸಮ್ ಅನ್ನ ಮಾಡುವಾಗ ಎರಡೂ ಬೇಕು ಮೆಥಡ್. ಒಂದು ಇಂಟರ್ನಲ್ ಕ್ರಿಟಿಸಿಸಮ್ ಬೇಕು, ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಬೇಕು. ಯಾವುದು ಆಂತರಿಕ ವಿಮರ್ಶೆ ಮತ್ತು ಬಾಹಿಕ ವಿಮರ್ಶೆ ಎರಡೂ ವಿಮರ್ಶೆ ಮಾಡ್ಬೇಕು, ವಿಮರ್ಶಾತ್ಮಕವಾಗಿ ಮಾಡ್ಕೋಬಹುದು. ಅಂದ್ರೆ ಒಬ್ಬರದ್ದು ಕಾವ್ಯವನ್ನ ತಗೊಂಡಿರ್ತೀರಿ, ಒಂದು ಕವನ ಸಂಕಲನ, ಒಂದು ನಾವೆಲ್ಲ ತಗೊಂಡಿರ್ತೀರಿ, ಒಂದು ಸ್ಟೋರೀಸ್ ತಗೊಂಡಿರ್ತೀರಿ, ಅಥವಾ ಒಂದು ಕವನ ಸಂಕಲನ ಪೊಯಮ್ಸ್ ಒಂದು ಇದವ್ರು ತಗೊಂಡಿರ್ತೀರಿ. ಅದ್ರ ಮೇಲೆ ಬರಿಬಹುದು, ಅದ್ರ ನೈಜತೆಯನ್ನ ವಿಮರ್ಶೆ ಮಾಡಿ ಬರಿಬಹುದು. ಅಥವಾ ಅವ್ರ ಲಿಟರೇಚರ್ ಮೇಲೆ ಅವ್ರದ್ದು ಯಾರ ಪ್ರಭಾವ ಬೀರೀತಿ ಅಂತ ಬರಿಬಹುದು. ನೀವು ಕಾಮನ್ ಆಗಿ ಹೇಳ್ತಿರ್ತೀರಿ, ನೀವು ಹೆಂಗಿರ್ತೀರಿ ಹಂಗ ಹೇಳ್ತಿರ್ತಾರೆ. ಈ ಬಹುತೇಕವಾಗಿ ಯಾಕಿನ ಪರಿಣಾಮನ ಈಕಿನ ಮೇಲೆ ಬೀರಿತು ಅಂತ ಹಿಂಗೆ ಹೇಳ್ತಿರ್ತೇವಲ್ಲ ನಾವು, ಆ ಪ್ರಭಾವ ಬೀರ್ತಿರ್ತದೆ. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಕೋಬಹುದು. ಮತ್ತೇನ್ ಡೌಟ್ಸ್ ಇದ್ರೆ ಕೇಳ್ರಿ. ಗೆಜೆಟಿಯರ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಹುತೇಕವಾಗಿ ಇಲ್ಲ ಅಂತ ಅನ್ಕೊಂತೀನಿ. ಇದ್ರೂ ಇರಬಹುದು, ಹುಡ್ಕೊಡ್ರಿ ಗೆಜೆಟಿಯರ್ಗಳು ಅಂತ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ PG ಸೆಂಟರ್ದಾಗ ಗೆಜೆಟಿಯರ್ಗಳದಾವ. ಕರ್ನಾಟಕದ ನಮ್ಮ ಬಿಜಾಪುರ ಡಿಸ್ಟಿಕ್ ಲೈಬ್ರರಿ ಐತಲ್ಲ, ಅಲ್ಲಿ ಡಿಸ್ಟಿಕ್ ಲೈಬ್ರರಿಯಲ್ಲಿ ಗೆಜೆಟಿಯರ್ಗಳದಾವ. ಮತ್ತು ವೈಯಕ್ತಿಕವಾಗಿ ನನ್ನ ಹತ್ರ ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವಂತ ಎಲ್ಲ ಜಿಲ್ಲೆಯ ಗೆಜೆಟಿಯರ್ಗಳದಾವ. ಇದು ಇಲ್ಲ ಅಂತ ಅನ್ಕೊಂಡಿಲ್ಲ. ಇಂಗ್ಲಿಷ್ ಆರ್ ಕನ್ನಡ, ಇಂಗ್ಲಿಷರ ಐತಿ, ಇಲ್ಲಾಂದ್ರೆ ಕನ್ನಡ ಐತಿ. ಯಾವ್ದಾದ್ರು ಒಂದು ವರ್ಷನ್ಸ್ ಗೆಜೆಟಿಯರ್ಗಳಂತ ಇರ್ತಾವ. ಇಲ್ಲ ಅಂತಂದ್ರ ಕರ್ನಾಟಕ ಸರ್ಕಾರದ ಗೆಜೆಟಿಯರ್ ಇಲಾಖೆ ಅಂತ ಐತಿ. ಆ ಗೆಜೆಟಿಯರ್ ಇಲಾಖೆ ವೆಬ್ಸೈಟ್ ದೊಳಗ ಸಾಫ್ಟ್ ಕಾಪಿ ಇರ್ತದೆ, PDF ಕೊಡ್ತಾರ, ಆ PDF ಇರ್ತೈತಿ. ಅದನ್ನ ಬಳಕೆ ಮಾಡ್ಕೋಬಹುದು. ನೀವು ಗೆಜೆಟಿಯರ್ ನೋಡ್ಕೊಂಡು ಆಸ್ ಇಟ್ ಈಸ್ ಬರೆಯೋದಲ್ಲ. ಗೆಜೆಟಿಯರ್ ನೋಡಕ್ ಗೆಜೆಟಿಯರ್ ನಿಮಗೆ ಜ್ಞಾನ ಕೊಡ್ತೈತಿ, ನೀವು ಅದ್ರದ್ದು ಹೆಚ್ಚಿನ ಮಾಹಿತಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಶಾಸನ ಐತಿ ಅಂತ ನಿಮ್ಗೆ ಇಲ್ಲೊಂದು ಶಾಸನ ಐತಿ ಗೊತ್ತಾಗ್ತೈತಿ, ಬಟ್ ಆ ಶಾಸನದಾಗ ಪಠ್ಯ ನಿಮ್ಗೆ ಓದಾಕಾತು. ಪ್ರಕಟಿತ ಶಾಸನ ಇದ್ರೆ ಅದು ಯಾವ್ದಾದ್ರು ಶಾಸನ ಸೂಚಿ ಒಳಗೆ ಉಲ್ಲೇಖ ಆಗಿರ್ತೈತಿ. ಅಪ್ರಕಟಿತ ಇತ್ತು ಅಂದ್ರೆ ಅದು ನಿಮ್ಮ ದೊಡ್ಡ ಸಂಶೋಧನೆ, ಹೊಸ ಸಂಶೋಧನೆ. ಅಪ್ರಕಟಿತ ಅಂತ ನಿಮ್ಗೆ ಕನ್ಫರ್ಮ್ ಅನಿಸ್ತು ಅಂದ್ರೆ ಅದ್ರದ್ದು
ಮತ್ತ ಅದನ್ನ ಶಾಸನ ಸ್ವಚ್ಛ ಮಾಡೋದು ಹೆಂಗ, ಶಾಸನ ಪ್ರತಿ ತೆಗೋದು ಹೆಂಗ, ಅದ್ರದ್ದು ಟೆಕ್ಸ್ಟ್ ಓದೋದು ಹೆಂಗ, ಅದೊಂದು ಮತ್ತೆ ಡಿಪ್ಲೊಮಾ ಸ್ಟಡೀಸ್ ಅಂತ ಬರ್ತಾವ, ಅದ್ರೊಳಗ ಅದನ್ನ ಮಾಡ್ಕೋಬಹುದು. ಇಲ್ಲಾಂದ್ರೆ ಓದೋರ್ ಕಡೆ ಓದಿಸ್ಕೊಂಡ್ರ ಅಂದ್ರ ನಿಮ್ಮ ಇಡೀ ಎಲ್ಲಾ ಡೆಸರ್ಟೇಷನ್ಗಿಂತ ನಿಮ್ದು ದೊಡ್ಡ ಸಾಧನೆ ಅಂತಂದ್ರೆ ಇಡೀ ದೇಶನ ಹೊಗಳುವಂತದ್ದು ಹೊಸ ಶಾಸನ ಎಲ್ಲರೇ ಸಿಕ್ತಂದ್ರೆ, ಹೊಸ ಶಾಸನ ಯಾವುದೇ ಇರಲಿ, ಅದ ತಾಳೆಗರೇನೋ ಓರೆಗರೇನೋ ಅಥವಾ ಪತ್ರಿಕೆ ಮೇಲೇನೋ ಅರಬಿ ಮೇಲೇನೋ ಎಲ್ಲರೂ ಬರ್ದಿದ್ದಿರ್ತಾವ, ಅಂಥವು ಸಿಕ್ಕು ಅಂತಂದ್ರೆ ದೊಡ್ಡ ಸಾಧನೆ ಅದು. ಯಾಕಂದ್ರೆ ಒಬ್ರು ಇಲ್ಲಿ ಕಲಿಕೇರಿ ಅಂತ ಒಂದು ಊರೈತಿ, ಒಬ್ರು ಇದು ಮಾಡಾಕ್ತಾರೆ PhD, ನನ್ನ ಫ್ರೆಂಡ್ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿದ್ರು ಅವ್ರ ಪೇಪರ್ದೊಳಗ. ಅವರು ಒಂದು ವಚನಗಳ ಸಂಪುಟ ಮಾಡಾಕತ್ತಾರ, ಪ್ರಿಂಟ್ ಆಗಾಕತೈತಿ, ಮರುಳ ಆರಾಧ್ಯರ ಶತವಚನಗಳು ಅಂತೇಳಿ. ಅವರು ಒಂದಿಷ್ಟು ಹಸ್ತಪ್ರತಿ ತಗೊಂಡ್ ಬಂದಿದ್ರೆ, ನನ್ಗೇನು ಓದಕ್ಕಾಗ್ಲಿಲ್ಲ. ನಾನು ಹೇಳಿದೆ ಇಲ್ಲಿ ಇವ್ರು ಸರ್ ಯಾರು ನಮ್ಮದ ಯಾರೋ ಚಿಂತಾಮಣಿ ಸರ್, ಇಲ್ಲಾಂದ್ರೆ ನಾಗರಾಜ್ ಸರ್, ಇಲ್ಲಾಂದ್ರೆ ಪವಾರ್ ಸರ್, ಇವ್ರು ಯಾರೇ ಓದ್ತಾರೆ, ಇಲ್ಲಾಂದ್ರೆ ಧಾರವಾಡದಾಗ ಹಂಪಿದಾಗ ಓದ್ಸೊಂದ್ ತಗೊಳ್ರಿ ಅಂತ. ಅಂದ್ರೆ ಹಸ್ತಪ್ರತಿಗಳದಾವ, ಹಳಗನ್ನಡದೊಳಗ, ನಡುಗನ್ನಡದೊಳಗನ್ನ ಇರ್ತಾವ, ಆ ಮೋಡಿ ಲಿಪಿದೊಳಗ ಇರ್ತಾವ. ಅಂತವನ್ನ ತಗೊಂಡು ಓದಿದ್ರೆ ಇದು ಆಗ್ತತಿ. ನಾವು ಅದರ ಆಧಾರದ ಮೇಲೆ ರಚನೆ ಮಾಡ್ಬೇಕಷ್ಟೇ. ಮತ್ತೇನಾದ್ರು ಇದ್ರೆ ಹೇಳ್ರಿ. ಮತ್ತೇನಾದ್ರು ಈ ಟೈಟಲ್ ಬಗ್ಗೆ ಮಾಡಬಹುದೇನೋ? ಗ್ರಾಮ ಪಂಚಾಯತಿ ಬಗ್ಗೆ ಪೊಲಿಟಿಕಲ್ ಸೈನ್ಸ್ ಮಾಡೋರು ಗ್ರಾಮ ಪಂಚಾಯತಿಯ ಯೋಜನೆಗಳು ಏನದಾವ ಅದ್ರ ಬಗ್ಗೆ ಮಾಡ್ಬೋದು. ಫಲಾನುಭವಿಗಳು ಏನಿದೆ ಅದ್ರ ಬಗ್ಗೆ ಮಾಡ್ಬೋದು. ಇತ್ತೀಚಿನ ಸರ್ಕಾರ, ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಯೋಜನೆ ಕೊಟ್ಟುವಲ್ಲ, ಏನದು ಅನ್ನ ಭಾಗ್ಯ, ಗೃಹಲಕ್ಷ್ಮಿ, ಅದ್ರ ಬಗ್ಗೆ ಪೊಲಿಟಿಕಲ್ ಸೈನ್ಸ್ ಮಾಡೋರು ಅದ್ರ ಬಗ್ಗೆ ಮಾಡ್ಬೋದು. ಎಕನಾಮಿಕ್ ಬಗ್ಗೆ ಮಾಡೋರು ಈ ಯೋಜನೆಗಳ ಬಗ್ಗೆ ಮಾಡ್ಬೋದು. ಆರ್ಥಿಕ ಸ್ಥಿತಿಗತಿ ಹೆಂಗ್ ಉಳಿದು ಅಂತ ಹೇಳಿ ಮಾಡ್ಬೋದು. ಕಾಮರ್ಸ್ನವ್ರು ಮಾಡ್ಬೇಕಾದ್ರೆ ಇದರಿಂದ ಏನಾರ ಎಫೆಕ್ಟ್ ಆಯ್ತು ಅಂತ ಮಾಡ್ಕೋಬಹುದು. ಇದನ್ನೆಲ್ಲ ಮಾಡ್ಕೋಬಹುದು ನೀವು. ಮತ್ತೆ ಯಾವ್ದಾರ ಹೇಳ್ತಿದ್ರೆ